ಅಯ್ಯಪ್ಪ ಮಂದಿರ ಸೇವಾ ಸಮಿತಿಯ 51ನೇ ವಾರ್ಷಿಕ ಉತ್ಸವದ ನನ್ನ ಕೆಲವೇ ಪೊರ್ತಡು ಧಾರ್ಮಿಕ ಸಭಾ ಕಾರ್ಯಕ್ರಮದ ಕಜ್ಜನು ಪ್ರಾರಂಭ ಮಲ್ಪರೆ ನಿಖಲ ಮಾತೇನಲ್ಲ ಅನುವನು ದೇವತನೊಂದಲ್ಲ ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರೆಲ್ಲರೂ ಈ ಮಂದಿರದ ತಂತ್ರಿವರ್ಯರಾಯನಂಚಿನ ಬ್ರಹ್ಮಶ್ರೀ ಉಚ್ಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ಇವತ್ತಿನ ಇನ್ನಿತ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡರೆಲ್ಲರೂ ಅವೇ ರೀತಿ ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗೆ ಕಾವೂರು ಪೊಲೀಸ್ ಠಾಣೆದ ನಿರೀಕ್ಷಕರಾಯನಂಚಿನ ಶ್ರೀ ರಾಘವೇಂದ್ರ ಬೈಂದವರು ಅವೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರದ ವೈದ್ಯಾಧಿಕಾರಿ ಆಯನಂಚಿನ ಡಾಕ್ಟರ್ ಶ್ರೀಮತಿ ಸವಿತಾ ಎಸ್.ಜಿ. ಅನ್ವಿತ್ ಎಲೆಕ್ಟ್ರಿಕಲ್ಸ್ ಫರ್ನಿಚರ್ಸ್ ತೊಕ್ಕೋಟು ದೇರ್ಲಕಟ್ಟೆಂದಿತ ಮಾಲಕಿರಾಯನಂಚಿನ ಶ್ರೀ ಪ್ರಕಾಶ್ ತೊಕ್ಕೋಟು ಕೋಟೆಕಾರು ಪಟ್ಟಣ ಪಂಚಾಯತ್ ಒತ್ತುಗುರಿಕಾರರು ಶ್ರೀ ಪ್ರವೀಣ್ ಐ ಭಗಂಬಿಲ ಸೋಮೇಶ್ವರ ಪುರಸಭೆದ ಒತ್ತುಗುರಿಕಾರರು ಶ್ರೀ ರವಿಶಂಕರ ಸೋಮೇಶ್ವರ ಶ್ರೀ ಶಾಯಿ ಲಾಜಿಸ್ಟಿಕ್ಸ್ ಶಿಫ್ಟಿಂಗ್ ಕಮ್ ಬೋಂದೇಲ್ ಮಂಗಳೂರಿನಿಂದ ಪಾಲುದಾರರಿನ ಶ್ರೀ ಸತ್ಯವಾನ್ ಆಳ್ವ ಶೆಡ್ಡೆ ಗುಡ್ಡೆ ಮನೆ ಮಕ್ಕಳು ಇನ್ನಿತ ಮುಖ್ಯ ಭಿನ್ನೇರ ಉಪಸ್ಥಿತಿ ಇನ್ನಿತ ಕಾರ್ಯಕ್ರಮವನ್ನು ನಿರ್ವಹಿಸಿರಲಿರು ಅವೇ ರೀತಿ ಈ ಒಂದು ಕಾರ್ಯಕ್ರಮಗಳು ಅಭಿನಂದನಾ ಸಮಾರಂಭ ಪ್ರಗತಿಪರ ಕೃಷಿಕರಾಯನಂಚಿನ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಮೂತ್ರ ರೋಗ ತಜ್ಞರು ವೆಲ್ನಾಕ್ ಜಿಲ್ಲಾಸ್ಪತ್ರೆದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸದಾನಂದ ಪೂಜಾರಿ ಜಿಲ್ಲಾ ಉತ್ತಮ ಶಿಕ್ಷಕಿದ ಪುಗರ್ತಿನ ಪಡೆಯನಂಚಿನ ಶ್ರೀಮತಿ ಸುಜಾತ ಏಕನಾಥ್ ಕೊಂಡಾಣ ಸಮಾಜ ಸೇವೆ ಪುಗರ್ತಿನ ಪಡೆಯನಂಚಿನ ಶ್ರೀಮತಿ ಸೀತಾರಾಮ್ ದಾಸ್ ಮೇರಿ ಹಿಲ್ ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕಾರದ ಸ್ಥಾಪಕ ಸದಸ್ಯರಂಚಿನ ಶ್ರೀ ನಾರಾಯಣ ತಲಕೆಲ ಬಕ್ಕ ಶ್ರೀ ವೆಂಕಪ್ಪ ಗಟ್ಟಿ ಮಕ್ಕಳನ್ನು ಇನ್ನಿತ ಕಾರ್ಯಕ್ರಮಗಳು ಅಭಿನಂದನೆಯನ್ನು ಪಡೆಯಲಿರು ಅವೇ ರೀತಿ ಈ ವರ್ಷದ SSLC ಪರೀಕ್ಷೆಯ ಅತ್ಯುತ್ತಮ ಅಂಕ ಪಡೆಯನಂಚಿನ ವಿದ್ಯಾರ್ಥಿನಿ ಕುಮಾರಿ ಮೇಧಾ ಜಯರಾಮ್ ಬಿ ಮೆರೇನ್ ಇನ್ನಿತ ವೇದಿಕೆ ಪ್ರತಿಭಾ ಪುರಸ್ಕಾರ ಮಲ್ತದೆ ಮಾನಾದಿಗೆ ಮಲ್ಪರಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಮಾತಿರಲ್ಲ ನಿಖಲು ಬತ್ತದ ಕಾರ್ಯಕ್ರಮದ ಎದುರದ ಮರಗಿಲ್ಡ್ ಕುಲ್ಲೋಡು ಪಂಡದ ನಿಖಲ ಮಾತಾಡಲ್ಲ ವಿನಮ್ರವಾದ ವಿನಂತಿನ ಮಲ್ತಂದು ಮಂದಿರದ ಬುಲಾಯಿತಿನ ಅಂಚಿನ ಮಾತ ಭಗವದ್ಭಕ್ತ ಬಾಂಧವ್ಯ ವೇದಿಕೆದ ಎದುರು ಬತ್ತದ ಕುಲ್ಲೋಡು ಪಂಡದ ನಿಖಲ ಭಿನ್ನಯನ ಮಲ್ತದಲ್ಲ ಅಯ್ಯಪ್ಪ ಸೇವಾ ಸಮಿತಿದ 51ನೇ ವಾರ್ಷಿಕೋತ್ಸವಕ್ಕೆ ಬಂದಂತಹ ಎಲ್ಲ ಭಗವದ್ಭಕ್ತ ಬಾಂಧವರನ್ನು ಪ್ರೀತಿಯಿಂದ ಇವತ್ತಿಗೆ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ತಮ್ಮೆಲ್ಲರ ಅನುವನ್ನು ಕೇಳಿಕೊಳ್ಳುತ್ತಾ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವಂತಹ ತಂತ್ರವರ್ಯರಾಗಿರುವಂತಹ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ಅದೇ ರೀತಿ ಶ್ರೀ ರಾಘವೇಂದ್ರ ಬೈಂದೂರ್ ಅದೇ ರೀತಿ ಶ್ರೀಮತಿ ಸವಿತಾ ಎಸ್.ಜಿ. ಶ್ರೀ ಪ್ರಕಾಶ್ ತೊಕ್ಕೋಟು ಶ್ರೀ ಪ್ರವೀಣ್ ಐ ಭಗಂಬಿಲ ಶ್ರೀ ರವಿಶಂಕರ ಸೋಮೇಶ್ವರ ಶ್ರೀ ಸತ್ಯವಾನ್ ಆಳ್ವ ಗುಡ್ಡೆಮನೆ ಇವರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳುತ್ತಾ ವೇದಿಕೆಯ ಮುಂಭಾಗದಲ್ಲಿ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಡಾಕ್ಟರ್ ಸದಾನಂದ ಪೂಜಾರಿ ಶ್ರೀಮತಿ ಸುಜಾತ ಏಕನಾಥ್ ಕೊಂಡಾಣ ಶ್ರೀಮತಿ ಸೀತಾರಾಮ್ ದಾಸ್ ಶ್ರೀ ನಾರಾಯಣ ತಲಕಲ ಶ್ರೀ ವೆಂಕಪ್ಪ ಗಟ್ಟಿ ಅದೇ ರೀತಿ ಕುಮಾರಿ ಮೇಧಾ ಜಯರಾಂಬಿ ಇವರನ್ನು ಎದುರಿನ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಗೆ ಮಂದಿರದ ಗುರುಸ್ವಾಮಿಗಳು ಅದೇ ರೀತಿ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ಶೆಟ್ಟಿ ಕಾರ್ಯಾಧ್ಯಕ್ಷರಾಗಿರುವಂತಹ ಲಕ್ಷ್ಮಣ್ ಕಟ್ಟಮನಿ ವಿಘ್ನ ವಿನಾಶಕ ವಿಘ್ನೇಶ್ವರನ ಸುಗಿಪುನ ಮುಖಾಂತರ ಇನ್ನಿತ ಕಾರ್ಯಕ್ರಮಕ್ಕೆ ಚಾಲನೆ ಕೊರಡು ಪಂಡದು ಶ್ರೀ ಚಿತ್ತರಂಜನ್ ಅದೇ ರೀತಿ ಅಜಯ್ ಕುಂಪಾಲ ಮೇಡ ಪ್ರೀತಿಪೂರ್ವಕವಾದ ಕೇನೋದಿಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗಜಾನನಂ ಭೂತಗಣಾದಿಸೇವಿತಂ ಕವಿಕ್ತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹು ಶಾಸ್ತ್ರೇ ಸ್ತುಭ್ಯಂ ನಮೋ ನಮಃ. ಸ್ವಾಮಿ ಶರಣಮಯ್ಯಪ್ಪ. ಗೌರವ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ದಯಮಲ್ತದ ಚಾವಡಿಗೆ ಬರಡು ಪಂಡಿತ ಪ್ರೀತಿಪೂರ್ವಕವಾದ ಭಿನ್ನಯನ್ನು ಮಲ್ತಂದಲ್ಲ ಶ್ರೀ ಚಂದ್ರಶೇಖರ್. ಅಯ್ಯಪ್ಪ ಮಂದಿರ ಟ್ರಸ್ಟ್ ಅಯ್ಯಪ್ಪ ಸೇವಾ ಸಮಿತಿಯ 51ನೇ
ರವಿಶಂಕರ್ ಸೋಮೇಶ್ವರ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿಕೊಳ್ಳಕ್ಕೆ ಕೇಳಿಕೊಳ್ತಾ ಇದ್ದೇನೆ. ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿ ತನ್ನ ಸೇವೆಯನ್ನು ಸಲ್ಲಿಸಿರುವವರು ಶ್ರೀ ರವಿಶಂಕರ್ ಸೋಮೇಶ್ವರ ಇವರು 51ನೇ ವಾರ್ಷಿಕೋತ್ಸವದ ಇವತ್ತಿನ ಕಾರ್ಯಕ್ರಮದ ಬಂದಂತಹ ಅತಿಥಿ ಅಭ್ಯಾಗತರನ್ನು ಅದೇ ರೀತಿ ಈ ಮಂದಿರದ ಪ್ರಸ್ತಾವನೆಯನ್ನು ನೀಡಬೇಕಾಗಿ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಇದರ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ ಸಂತೋಷ್ ಶೆಟ್ಟಿ ಮಾಡೋರು ಇವರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಬೊಕ್ಕ ಶ್ರೀ ಅಯ್ಯಪ್ಪ ಸೇವಾ ಸಮಿತಿದ 51ನೇ ವರ್ಷದ ಈ ಪುರ್ಲಕಂಠದ ವೇದಿಕೆ ನಿತ್ತಿನ ಗಣ್ಯರೇ ಅಂಚನೆ ಬತ್ತಿಂಚಿ ಭಿನ್ನರೇ ಸ್ವಾಗತದೊಟ್ಟಿಗೆ ಅಯ್ಯಪ್ಪ ಮಂದಿರದ ಇತಿಹಾಸದ ಬಗ್ಗೆ ಒಂಜಿ ರಡ್ಡು ಪಾತ್ರ ನಿಕಲ್ಡ ವೇದಿಕೆ ಎತ್ತಿನ ಗಣ್ಯಡ ಅಂಚನೆ ಎದುರು ಕುಳಿತಿನ ಭಗವದ್ಭಕ್ತೇಡ ಅನುಮೋದಿತ ಒಂದು ಸುರುಕಾದ ಮಧುರು ಶ್ರೀ ಮಹಾಗಣಪತಿ ದೇವರನ್ನು ನೆನೆತಂದು ಮಾಗನ ದೇವರು ಶ್ರೀ ಸೋಮನೇಶ್ವರದ ಸೋಮನಾಥ ದೇವರನ್ನ ಪಾದನ ಪತ್ತೊಂದು ಅಪ್ಪೆ ದುರ್ಗಾ ಪರಮೇಶ್ವರನ ಮನಸಾರೆ ಸ್ತುತಿ ಮಂತೊಂದು ಈ ಜಾಗೆಗೆ ಸಂಬಂಧಪಟ್ಟ ಪೂರ ದೇವರಿಗೆ ಅಡ್ಡ ಬರೋದು ನಮ್ಮಂಚಿ ಅಯ್ಯಪ್ಪ ಸ್ವಾಮಿಗೆ ಅಡ್ಡ ಬರೋದು ಸಾರ್ಲಪಟ್ಟದ ಅಜ್ಜನ ಎನ್ನೊಂದು ವೇದಿಕೆ ಎತ್ತಿನ ಗಣ್ಯರೇ ನಮ್ಮ ಸರಿ ಸುಮಾರು 51 ವರ್ಷದ ತುಂಬು ಈ ಪರಿಸರಡು ಫೋಟೋ ದೀದು ಆರಾಧನೆ ಮಂತಂತನ ಕ್ಷೇತ್ರ 51 ವರ್ಷ ಕರಿನೀರ್ದು ಬೊಕ್ಕ ಇಂಚಿನೊಂಜಿ ಭವ್ಯವಾದ ಒಂಜಿ ಈ ಮಂದಿರಾದ ನಿರ್ಮಾಣ ಆವಡಂದಾಂಡ ಐಟೇತೋ ಶ್ರಮ ಉಂಡು ಕುಲಂದ ಒಡಿವೇಲು ಸ್ವಾಮಿ ಪನ್ಪನಾರು ದುಂಬದ ಗುರುಸ್ವಾಮಿ ಅಂಚನೆ ಅರ್ನೊಟ್ಟಿಗಿತ್ತನಾರು ದಿವಂಗತ ಗುರುಸ್ವಾಮಿ ಪ್ರಭಾಕರ್ ಗುರುಸ್ವಾಮಿ ಅಂಚನೆ ಅರ್ನೊಟ್ಟಿಗೆ ಶಿಷ್ಯವರ್ಗಳು ಇತ್ತನಾರು ಎಂಕಲ ಇತ್ತದ ಎನ್ನ ಗುರುಸ್ವಾಮಿ ಶ್ರೀ ಲಿಂಗಪ್ಪಗಟ್ಟಿ ಸಂಕೋಲಿಗೆ ಈ ಆಸುಪಾಸಡ್ ಓವೇ ಒಂಜಿ ಪ್ರದೇಶಡು ತೊಕ್ಕೋಟ್ರು ದಿಂಚಿ ಅತನ ಕೊನಾಜೆಡ್ದು ಈ ಭಾಗಗೂ ತಲಪಾಡಿ ದಿಂಚಿ ಅಯ್ಯಪ್ಪ ಮಂದಿರ ಅಂದ್ ಇಜ್ಜಾಂಡು ಒಂಜಿ ಫೋಟೋದೀದು ಆರಾಧನೆ ಮಂತೊಂದುಪ್ಪನಾಗ ಸಲಿಯರಾಯನ ಈಶ್ವರ ಸುವರ್ಣ ಅಂಚನೆ ಸ್ವಾಡಸ್ವಾಪದ ನಾರಾಯಣನ್ನೇ ಅಂಚನೆ ಹಲವಾರು ಗಣ್ಯರು ಮೂಲತ್ತಿನ ಎದುರುಡು ಇನಿ ಸನ್ಮಾನಿತರುಪ್ಪನ ಅಂಚಿನ ಶಿವತ ನಮ್ಮ ನಾರಾಯಣ್ ಕಾಂಟ್ರಾಕ್ಟರ್ ಅವಡು ಅತನ ಹಲವಾರು ಜನ ಇತ್ತದ ಗುರುಸ್ವಾಮಿನೊಟ್ಟಿಗೆ ನಾರಾಯಣ್ ಕಾಚಾರ್ನ ಅಂಚಿನಕ್ಲು ಸುಮಾರು ಜನ ಐತೊಟ್ಟಿಗೆ ಬೆಂತೇರು ಎಂಕಲ ಐದು ಬಕ್ಕ ಎಂಕಲು ಏತೋ ವರ್ಷದ ಬಕ್ಕ ಎಂಕಲು ಈ ಮಂದಿರೋಡು ಸೇರೋಂಡ ಆನ ಪಟದೀದು ಆರಾಧನೆ ಮನ್ಪನಾಗ ದೀಪೋತ್ಸವ ಅಯ್ಯಪ್ಪ ದೀಪೋತ್ಸವ ಪುರ ಮಂತೊಂದು ಪಂಚಾಯತ್ ಒಟಾರೋಡ್ಲ ಒಂಜಿ ಬಿರಿಪಾಡ್ದು ಮಂತೊಂದುಪ್ಪನಾಗ ಕೊಡುಗೈ ದಾನಿ ನಮ್ಮ ಈ ಜಾಗೆಗೆ ಸಂಬಂಧಪಟ್ಟನಾರು ಎನ್ನಾರು ಉಭಯ ಬಂಡದು ನಾರಾಯಣ ರಘುವೀರ ಉಭಯ ಬೇರೆ ದುಂಬದ ಗುರುಸ್ವಾಮಿ ಲೆತ್ತದು ನಿಖಲಿಗೆ ಒಂಜಿ ಮೂಲೊಂಜಿ ಗುಡಿ ಕಟ್ಟೇರೆ ಯಾನು ಜಾಗೆ ಕೊರ್ಪೆ ಆ ಜಾಗೆ ನಿಖಲು ಗುಡಿ ಮನ್ಪೊಡು ಪಂಡ್ರ ಇತ್ತಲ ಸಲಿಯರಾದ ಪೂರೇಗ್ಲ ಸಲಿಯವಾದ ಪೂರೇಗ್ಲ ಒಂದು ಗುಡಿಯಿಂದ ಪನ್ಪುನ ಒಂಜಿ ಇತ್ತಲ ಪ್ರತಿವರಿ ನಮ್ಮ ಮನಸ್ಸಿಡ್ಲ ಅವ ಅಯ್ಯಪ್ಪ ಗುಡಿಯಿಂದ ಅವ ಅಯ್ಯಪ್ಪ ಮಂದಿರ ಆತಂಡು 74ನೇ ವಿಷಯಡು ಸ್ಥಾಪನೆ ಹಿಡಿದು ಬಕ್ಕ ಸಾಧಾರಣ 83ನೇ ವರ್ಷ ಮುಟ್ಟ ಎಂಕಲ ಗುರುಸ್ವಾಮಿ ಡೇಕೆಂಡೆ 83ನೇ ವಿಷಯ ಹಿಡಿದು ಬಕ್ಕ ಎಂಕಲ ಇತ್ತ ಮೂಲು ವೇದಿಕೆಡು ಗಣ ವೇದಿಕೆಡು ಉಪ್ಪನಾರು ಪದ್ಮನಾಭ ತಂತ್ರಿ ಅರ್ನ ಪಿತೃಶ್ರೀ ಶ್ರೀಯುತ ಪದ್ಮನಾಭ ತಂತ್ರುಲು ಅರ್ನ ದಿವ್ಯಾಸ್ತೋಡು ಅವಳು ಒಂಜಿ ಮೂರ್ತಿನ ದೀದು ಆ ಮಂದಿರನು ಪ್ರತಿಷ್ಠಾಪನೆ ಮಂತೇರು 5 ಬಕ್ಕ ಪ್ರತಿ ಒಂಜಿ ವಿಷಯಡ್ಲ ಅರೆಡ್ದು ಬಕ್ಕ ಇತ್ತದ ತಂತ್ರಿಲ್ಲ ಏನ ಶ್ರೀಯುತ ಪದ್ಮನಾಭ ತಂತ್ರಿ ಮೆರ್ನ ನೇತೃತ್ವಡು ಒವೇ ಒಂಜಿ ಎಂಕಲು ಮಂದಿರದ ಕೆಲಸರಿಗೂ ಕೈಪಾಡ್ನಾಗ ಅರಡಕ್ಕೇನಂದೆ ಒವೇ ವಿಷಯಕ್ಕೆ ಎಂಕಲು ಕೈಪಾಡುಜ ಪ್ರತಿ ಒಂಜಿಲ ಇತ್ತೆ ಈತು ಬೆಲೆಗೊಡೊಂದಾಂಡ ನೆಕ್ ಅವೇತು ಶ್ರಮ ಉಂಡು ಅಂಚನೆ ಕರಿನ 3-4 ವರ್ಷದ ತುಂಬು ತೂಯಿನಾಕ್ಲಿಗೆ ಇತ್ತ ಈ ಗುಡಿತ ಚಿತ್ರಣನೇ ಚೇಂಜ್ ಆತನು ಐಕ್ ಕಾರಣಕರ್ತರ ಏನಾಗ್ಲಿಲ್ಲ ಈ ವೇದಿಕೆ ಉಳ್ಳೇರು ಕರಿನ 50ನೇ ವರ್ಷಡು ಬಾರಿ ವಿಜೃಂಭಣೆ ಎಂಕಲು ಈ ಕಾರ್ಯಕ್ರಮಕ್ಕೂ ಜಪ್ಪನಾಗ 5 ದಿನದ ಕಾರ್ಯಕ್ರಮ ಅಂತ
ಆ ಐನದಿಂತ ಕಾರ್ಯಕ್ರಮಗೂ ಅಭೂತಪೂರ್ವವಿನ ಒಂಜಿ ಹೊರೆಕಾಣಿಕೆ ಮೆರವಣಿಗೆಗಳ ಎಂಗ್ಲ ವೇದಿಕೆ ಉಡುಪಿನ ಗೌರವಾಧ್ಯಕ್ಷರನ್ನ ಶ್ರೀಯುತ ಚಂದ್ರಶೇಖರ್ ಕೊಲ್ಯ ಮೆರ್ನ ಶ್ರಮ ಸುಮಾರು ಉಂಡು ಸಾಧಾರಣ ಕೊಲ್ಲೂರು ದೇವಸ್ಥಾನದ ಬತ್ತನ ಈ ಮೇಡ್ದು ಸುಬ್ರಹ್ಮಣ್ಯ ಬಾಗೋಡ್ದು ಅಂಚನೆ ಕುಡುಪು ಕಟೀಲು ಅಂಚನೆ ಬಪ್ಪನಾಡು ಕೆಲವು ದೇವಸ್ಥಾನದ ಹೊರೆಕಾಣಿಕೆಯನ್ನು ಕಂತದು ಬೀರಿಡ್ದು ಬಾರಿ ಪೊರ್ಲುಡು ಎಂಗ್ಲು ಮೆರವಣಿಗೆ ಮಂತ ಐನ ದಿನದ ಕಾರ್ಯಕ್ರಮಡು ಎಂಗ್ಲಿಗೆ ಲಾಸ್ಟ್ದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಒಂಚೂರು ವರುಣನ ಒಂಚೂರು ಎಂಗ್ಲಿಗೆ ಸಮಸ್ಯೆ ಏನಿರ್ತಾದ್ರ ಎಂಗ್ಲು ಒಂಚೂರು ಅಡೆತಡೆ ಆಂಡಲ ಬಾರಿ ಪೊರ್ಲುಡು ಮೆರವಣಿಗೆ ಮಂತದ್ದು ಈ ಕಾರ್ಯಕ್ರಮನು ಎಂಗ್ಲು ಯಶಸ್ವಿ ಮಂತ ಈ ಸೀಟು ಪಾಟ್ನಗಲ ಎಂಗ್ಲ ಕಾರ್ಯಾಧ್ಯಕ್ಷರನ್ನ ಲಕ್ಷ್ಮಣ್ ಕಟ್ಟಿಮಣಿ ಬೇರೆ ಉಳ್ಳೇರು ವೇದಿಕೆ ಆರ್ಲ ಮಸ್ತ್ ಸಹಾಯ ಮಂತದ್ದು ಅಂಚಿನ ಅಧ್ಯಕ್ಷರೇನ ಶ್ರೀಧರ್ ಶೆಟ್ಲ ಅರ್ನೊಟ್ಟಿಗೆ ಬಾರಿ ಪೊರ್ಲುಡು ಜೋಡೆತ್ತದ ಲೆಕ್ಕ ಬಾರಿ ಪೊರ್ಲುಡು ಈ ನಮ್ಮ ಈ ಒಂದು ಮಂದಿರನು ಈ ನಮನೆ ಮನ್ಪೊಡ್ದಾಂಡ ಮೆಕ್ಕಲ್ನ ಕೆಲಸ ಬಾರಿ ಶ್ಲಾಘನೀಯ ಅಂಚದು ಈ ಮಂದಿರದ ಏನು ಬುಲೆಚಿಲ್ಗೆ ದಯಪಂಡ ನಿರ್ದುಂಬು ಬೆಂತ ಹಾಕ್ಲಿಕ್ಕೆ ವರ್ಷ ಒಂಜಿ ರಡ್ಡು ಜನಕ್ಕೆ ಸನ್ಮಾನ ಮನ್ಪೊಡು ಪಂಪ ಲೆಕ್ಕನೆ ಈ ವರ್ಷಲ 2 ಜನಕ್ಕೆ ಐಟ್ ಸನ್ಮಾನ ದೀತ ಒಂಜಿ ಬೇರೆ ನಾರಾಯಣ ಲೆಕ್ಕಲ ಆರ್ಲ ಇನಿ ಅಂದೇತ ನಮ್ಮ ವೇದಿಕೆದ ಮುಂಭಾಗ ಉಳ್ಳೇರು ಅಂಚನೆ ಎಷ್ಟೋ ಜನ ನೇತ ಬಗ್ಗೆ ಈ ಮಂದಿರದ ಬಗ್ಗೆ ಬುಲೆತಿನ ಒಂದು ಬೆಂತನಕ್ಲು ಉಳ್ಳೇರು ಅಕ್ಲೇನು ಪೂರ ಸ್ಮರಣೆ ಮನ್ಪೊಟ್ಟಿಗೆನೆ ಯಾನು ಈ ಮಂದಿರದ ಬಗ್ಗೆ ಗುರುಸ್ವಾಮಿಡ ಕೊಡಕ್ಕೆ ಬಂಡೆ ಫಲಂದವಾಡಿ ಒಡಿವೋಲು ಸ್ವಾಮಿಲ ಅಂಚನೆ ದಿವಂಗತ ಪ್ರಭಾಕರ್ ಗುರುಸ್ವಾಮಿಲ ಅರ್ನ ಕೈತಿರ್ತಿತ್ತೆ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿ ಬೆರ್ನೊಂಜಿ ಯೋಜನೆ ಬಕ ಯೋಚನೆ ಪ್ರತಿ ವರಿಯನ್ನ ಬಾರಿ ವಿಶ್ವಾಸುಡು ಬಾರಿ ಪೊರ್ಲುಡು ಕೊನೊಂದು ಬರ್ತದೆ ಅರ್ನೊಟ್ಟಿಗೆ ನಮ್ಮ ನಾರಾಯಣ್ ಪೂಜಾರಿ ಕಾಚಾರ್ ಟ್ರಸ್ಟ್ದ ಕೋಶಾಧಿಕಾರಿ ಯಾರು ತಿಂಗೋಲು ಅವೇತೋ ಅಯ್ಯಪ್ಪ ಭಕ್ತರನ್ನು ಮುಲ್ತಿರ್ದು ಲೆತ್ತೊಂದು ಪೋದು ಈ ಮಂದಿರದ ಬಗ್ಗೆ ಅಕ್ಲೇಗಲ ಒಂಜಿ ಮನವರಿಕೆ ಮನ್ಪದು ದೇಶ ವಿದೇಶದ್ದು ಬರ್ಪಣ ಅಕ್ಲೇಗಲ ಅರ್ನ ಮಾರ್ಗದರ್ಶನೋಡು ಮುಲ್ತದ್ದು ಗುರುಸ್ವಾಮಿನ ನೇತೃತ್ವಡು ಅಕ್ಲೇನ ಸಬರಿಮಲೆಗೆ ಲೆತ್ತೊಂದು ಒಪ್ಪನಂಚಿನ ಕೆಲಸ ಕಾರ್ಯಗಳನ್ನು ನಡಪುಂಡು ಕರಿನ ನವೆಂಬರ್ 14 ಎಲ್ಲಂಜಿ ಜನವರಿ 14 ತಾರೀಕು ಮಕರ ಸಂಕ್ರಮಣ ಮುಟ್ಟ ನಿತ್ಯ ಅನ್ನದಾನಗುಲ ನಮ್ಮ ಈ ಊರ್ ಭಾಗದ ಭಗವದ್ಭಕ್ತರು ಹರಿ ತಾರೈ ಅಂಚನೆ ಅನ್ನದಾನಗ ಬೋಡಪ್ಪನ ವ್ಯವಸ್ಥೆನ ಮಂತದ್ದು ಈ ಮಂದಿರದ ಬುಲೆಚಿಲಗೆ ಪ್ರಮುಖವಾದ ಕಾರಣಕರ್ತರಾದರು ಅಂಚೆ ಅಕ್ಲಿಗೆ ಪೂರ ಅಭಾರಿಯಾದ ಇನಿತ ಈ ಭವ್ಯ ವೇದಿಕೆ ಎಂಕಲ ತಂತ್ರಿ ವರ್ಯರೇನ ಶಿವತ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳು ಪುಗರ್ತದ ನೀಲೇಶ್ವರ ಮನೆತನತ ಅಂಚನೆ ಈ ಬಾಗೋಡು ದೇವಸ್ಥಾನ ಅಂಚನೆ ಪ್ರತಿ ಒಂಜಿ ಕಾರ್ಯಗಳ ಮುತುವರ್ಜಿದ ತಂದು ಕರಿನ ಸೋಮೇಶ್ವರುಡು ನಡತನಂಚಿನ ಕೋಟಿ ಜಪಯಜ್ಞ ಒಂಜಿ ಬಾರಿ ಅದು ಅಭೂತಪೂರ್ವನ ಕಾರ್ಯಕ್ರಮ ನಿಜವಾದ ಈ ಬಾಗೋಡು ಅವು ಆತಜಿ ಅರ್ನ ಒಂಜಿ ಯೋಜನೆ ಬಾರಿ ಪೊರ್ಲುದ ಯೋಜನೆ ಆ ಯೋಜನೆ ಪ್ರಕಾರ ಬಾರಿ ಪೊರ್ಲುಡು ಕಾರ್ಯಕ್ರಮ ಮಂತನಾರು ಶ್ರೀಯುತ ಉಚ್ಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಬೇರೆ ನಮ್ಮ ಈ ಕಾರ್ಯಕ್ರಮಗೂ ಅರೆಗಿನಿ ನಿಜವಾದ ಇನ್ನು ಸಮಯ ಅವಕಾಶ ಇಜ್ಜಿ ದಯಪಂಡ ಇತ್ತಾರು ಯಾನಾರಿಗೆ ಫೋನ್ ಮನ್ಪನಾಗ ಆಜೆ ಕಾಲಕ್ಕೆ ಆರು ಬತ್ತನೆ ಹತ್ರ ಆಂಡಲ ಪಂಡೇರು ಯಾನ ಕಾರ್ಯಕ್ರಮ ಬರ್ಬೆ ನಿಖಲ ಕಾರ್ಯಕ್ರಮ ಬರ್ಬೆ ಆಂಡ ನಮ್ಮ ಮಿತ್ತು ಆತು ಒಂಜಿ ಪ್ರೀತಿಡ್ ಬತ್ತನಂಚಿನ ಉಚ್ಚಲತಾಯ ಪದ್ಮನಾಭ ತಂತ್ರಿ ಮೇರೆಗೆ ನಮ್ಮ ಮಂದಿರದ ಹೊತ್ತಿದ್ದು ಅಂಚನೆ ವೈಯಕ್ತಿಕವಾದ ಪೂರ ಭಕ್ತಾಭಿಮಾನಪರವಾದ ರತ್ಪೂರ್ವಕವಾದ ಸ್ವಾಗತ ಅನ್ಪೆ ಇನ್ನಿತ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷ ಪೀಠವನ್ನು ವಹಿಸನ್ನಂಚಿನ ಬ್ರಹ್ಮಶ್ರೀ ಉಚ್ಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಮೇರೆಗೆ ಮಂದಿರದ ಗುರುಸ್ವಾಮಿಲು ಅರೆಗೆ ಶಾಲು ಫಲಪುಷ್ಪ ಅದೇ ರೀತಿ ಮಲ್ಲಿಗದ ಮಾಲದ ಮುಖಾಂತರ ಅರೆನೆ ಇನ್ನಿತ ವೇದಿಕೆಗೆ ಗೌರವ ಮಲ್ಪಡು ಪಂಡದು ಪ್ರೀತಿಪೂರ್ವಕವಾದ ಭಿನ್ನಯನ ಮಲ್ತಂದಲ್ಲ ಇನ್ನಿತ ಪ್ರತಿ ವರ್ಷಲ ನಮ್ಮ ಈ ಒಂಜಿ ಸಭಾ ಕಾರ್ಯಕ್ರಮ ಆಯ್ತಾ ಘನ ಅಧ್ಯಕ್ಷ ಪೀಠವನ್ನು ವಹಿಸೊಂದು ಪುನರ್ ಬ್ರಹ್ಮಶ್ರೀ ಉಚ್ಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ನನ್ನ ಗೌರವದ ಉಪಸ್ಥಿತಿಯನ್ನು ಗೌರವಿಸೊಂದು ಅವರಿಗೆ ಗುರುಸ್ವಾಮಿ ಹಿಡಿದು ಪ್ರೀತಿಪೂರ್ವಕವಾದ ಗೌರವವನ್ನು ಇನ್ನಿತ ಈ ಒಂಜಿ ಚಾವಟ್ಟು ಮಲ್ತದಲ್ಲ ಅಂಜನೆ ಪುಗರ್ತದ ಪೊಲೀಸ್ ಡಿಪಾರ್ಟ್ಮೆಂಟ್ ಇತ್ತೆ ಕಮಿಷನರ್ ಅದು ಬೈದಿನಾರು ಶ್ರೀಯುತ ಸುಧೀರ್ ಕುಮಾರ್ ರೆಡ್ಡಿ ಅರ್ನ ರೈಟ್ ಹ್ಯಾಂಡ್ ಅದು ಉಪ್ಪುನಾರು ಶ್ರೀಯುತ ರಾಘವೇಂದ್ರ ಬೈಂದೂರು ಸಾಧಾರಣ ಕೇನ ಅರ್ನ ಪುದರ್ ಕೇನ ಕ್ಲಿಯರ್ ಲಜ್ಜಿ ಕಾವೂರು ಸ್ಟೇಷನ್ ರಪ್ ಅಂಡ್ ಟಪ್ ಆಫೀಸರ್ ಅದು ಬಾರಿ ಪೊರ್ಲುಡು ಕೆಲಸ ಮಂತೊಂದು ಪುಗರ್ತೆ ಪಡೆನಾರು ಶ್ರೀಯುತ ರಾಘವೇಂದ್ರ ಬೈಂದೂರು ಸರ್ ಅರ್ನ ಒವು ಕೆಲಸ ಇತ್ತಲ್ಲ ಸಾಧಾರಣ ಉದಯನಿ ಪೇಪರ್ ಗೊತ್ತಾವು ಅವಳು ಇಂಚಿನ ಬಾರಿ ಮಲ್ಲ ಕ್ರಿಮಿನಲ್ ಪತ್ತಿಯರು ಅತ್ತು ಬೇನ ಐಟು ಬೆರ್ನ ರಾಘವೇಂದ್ರ ಬೈಂದೂರು ಬೆರ್ನ ಪುದರುಂಡು ಅಂಚಾದ ಬೇರೆ
ಕ್ರಿಮಿನಲ್ ನಕ್ಲೆಗ್ ಸಿಂಹ ಸಪ್ನರಾದ ಏರು ಉಗ್ರವಾದ ಆತನ ವಾಕಿ ವಿಷಯಡು ಏರು ಅನೈತಿಕ ಚಟುವಟಿಕೆ ಮನ್ಪರ ಆಕಲಿಗೆ ಆಕಲ ಬೆರಿಬಿಡಂತೆ ಬಾರಿ ಕೆಲಸ ಕಾರ್ಯ ಮನ್ಪನಂಚಿನ ಶ್ರೀಯುತ ರಾಘವೇಂದ್ರ ಬೈಂದೂರು ಸರ್ ಬೇರೆನೆ ನಮ್ಮ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ಹೃತ್ಪೂರ್ವಕ ಹೋದಾರಿನ ಸ್ವಾಗತ ಮನ್ಪೆ. ಇನ್ನಿತ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಒಪ್ಪನ ಕಾವೂರು ಪೊಲೀಸ್ ಠಾಣೆದ ನಿರೀಕ್ಷಕರಾದ ಶ್ರೀ ರಾಘವೇಂದ್ರ ಬೈಂದೂರು ಮೇರೆಗೆ ಶ್ರೀ ನವೀನ್ ಅಡ್ಕ ಮೇರೆ ಬತ್ತದೆ ಗೌರವದ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆಯನ್ನು ಮಲ್ಪಡು ಪಂಡದ ಭಿನ್ನಯನ್ನು ಮಲ್ತೊಂದಿಲ್ಲ ಕಾವೂರು ಪೊಲೀಸ್ ಠಾಣೆಡ್ ಅವರೇ ನಿರೀಕ್ಷಕರಾದ ಈ ಶ್ರೀ ರಾಘವೇಂದ್ರ ಬೈಂದೂರು ಅವರಿಗೆ ಗೌರವದ ಮಾನಾದಿಗೆ ಶ್ರೀ ನವೀನ್ ಅಡ್ಕ ಮೇರೆ ನಡೆದು ಇನ್ನಿತ ಚಾವಣಿಡು ಅಂಚನೆ ಕುಡೋರಿ ಮುಖ್ಯ ಅತಿಥಿಯಾದ ಶ್ರೀಯುತ ಲಾಂಚಲಾಲ್ ಕೇಸ್ ಬೇರೆ ಬರೋಡಾಂಡ್ ಅಸ್ತ್ರ ಗ್ರೂಪದ ಪುಗರ್ತದ ಅಸ್ತ್ರ ಗ್ರೂಪ್ ಮಂತೊಂದು ಇಡೀ ಊರೊರ್ಮೆ ಬಾರಿ ಆಯ್ತ ಒಂಜಿ ಕಾರ್ಯಚಟುವಟಿಕೆ ಮನ್ಪುನಾರು ಜನೋಪಯೋಗಿ ಕೆಲಸ ಮಂತೊಂದು ಬಡವೇರ್ನ ಧ್ವನಿಯಾದ ಕೆಲಸ ಕಾರ್ಯ ಮನ್ಪುನಂಚಿನ ಶ್ರೀಯುತ ಲಾಂಚಲಾಲ್ ಕೇಸ್ ಕರಿನ ರಡ್ಡು ದಿನೋಡು ತುಂಬಾರ ಆಸ್ಟ್ರೇಲಿಯಾ ಹೋದಿತ್ತೇರು ಅಂಚೆ ಮೂಜಿ ದಿನ ಕರಿದು ಯಾನ್ ಈ ಕಾರ್ಯಕ್ರಮಗೂ ಬತ್ತು ಜಿಲ್ಲ ಯಾನ್ ನಿಖಲೊಟ್ಟಿಗೆ ಉಲ್ಲೇಖ ಪನ್ಪನ ಒಂಜಿ ಸಂದೇಶ ಕೊಡ್ತೀರಿ ಅರೆಗ್ಲ ಸ್ವಾಗತ ಮಂತೊಂದೊಟ್ಟಿಗೆ ಇನ್ನಿತ ಈ ಕಾರ್ಯಕ್ರಮದ ಕುಡೋರಿ ಮುಖ್ಯ ಭಿನ್ನರಾದ ಪ್ರವೀಣ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕುಡುಪು ಬೇರೆ ಮಧ್ಯನಡು ಅರ್ನ ಕುಟುಂಬ ಸಮೇತ ಈ ಇಡೆಗೆ ನಮ್ಮ ದೇವಸ್ಥಾನಕ್ಕೆ ಬತ್ತಿತ್ತೇರು ಅಂಚೆನೆ ಅನ್ನಪ್ರಸಾದ ಮಂತದ್ದು ಪೋತೇರು ಅಂಚೆನೆ ಆರಿತ್ತೆ ಒಂಜಿ 10 ನಿಮಿಷ ತಡಾವು ಯಾನ್ ಬರ್ಪೆ ನಿಖಲ ಕಾರ್ಯಕ್ರಮ ಒಟ್ಟಿಗೆ ಸೇರೋಣ ಎಂದು ಪಂತೇರು ಅರ್ನಲ ನಮ್ಮ ಕರಿಣ ಹೊರೆಕಾಣಿಕೆ ಸಮಿತಿಗೆ ಅರ್ನ ಸಹಕಾರ ಉಂಡು ಅರ್ನ ಕಾರು ಚಾಲಕರಾದ ಎಂಕಲ್ನ ಗೌರವಾಧ್ಯಕ್ಷರಾಯನ ಚಂದ್ರಶೇಖರ್ ಕೊಲ್ಯ ಉಳ್ಳೇರು ಮಸ್ತ್ ಸಹಕಾರ ಮಂತೇರು ಅಲ್ತಿರ್ದಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ದಲ್ಲ ಹೊರೆಕಾಣಿಕೆ ಬರ್ಪನಿಟ್ಟು ಬೆರ್ನ ಪ್ರವೀಣರ್ನ ಎಂಕ್ಲಿಗೆ ಮಸ್ತ್ ಸಹಕಾರ ಉಂಡು ಅರೆಲ್ಲ ಈ ಸಂದರ್ಭಡು ಸ್ವಾಗತ ಮಂತೊನ್ನೊಟ್ಟಿಗೆ ವೇದಿಕೆಡ್ ಕುಡೋರಿ ಭಿನ್ನರಾದ ಶ್ರೀಯುತ ಮಧುಸೂದನ್ ಅಯ್ಯರ್ ಆಡಳಿತ ಮುಕ್ತೇಶ್ವರರು ಶ್ರೀದೇವಿ ಮುಖಾಂಬಿಕಾ ದೇವಸ್ಥಾನ ಕೊಲ್ಯ ಮೇರ್ಲ ಈ ಕಾರ್ಯಕ್ರಮಕ್ಕೂ ಬರೋಡಾಂಡ್ ಅನಿವಾರ್ಯ ಕಾರ್ಯನಿಮಿತ್ತ ಆರು ದೂರದ ಎರ್ನಾಂಕುಲಮುಂಡು ಇತ್ತು ನಡೆದಾದ್ರ ಅರೆಗ್ಲ ಈ ಕಾರ್ಯಕ್ರಮಕ್ಕೂ ಬರೀರಾಪುಜಿ ಪಂಡದ ಒಂಜಿ ಸಂದೇಶ ಕೊಡ್ತೇರು ಅಂಚೆನೆ ನನ್ನ ಒಂಜಿ 4 ದಿನ ಬಿಡ್ತು ಯಾಲ್ನ ದೇವಸ್ಥಾನ ಬರ್ಪೆ ಯಾನ್ ನಿಕ್ಲೊಟ್ಟಿಗೆ ಪಾಲ್ದೆತವನೆ ಪಂಪನ ಒಂಜಿ ಸಂದೇಶ ಕೊಡ್ತೇರು ಅರೆಲ್ಲ ಸ್ವಾಗತ ಮಂತೊಂದೊಟ್ಟಿಗೆ ಈತ ಈ ಗಣವೇದಿಕೆಡ್ ಡಾಕ್ಟರ್ ಶ್ರೀಮತಿ ಸವಿತಾ SG ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರ್ ನಮ್ಮ ಕರಿನ ಒಂಜಿ ವೇದಿಕೆಡ್ ಅರ್ನ ಪತಿ ಶ್ರೀಯುತ ಉಮೇಶ್ ಗಟ್ಟಿ ಆರ್ಲ ಉಳ್ಳೇರು ನಮ್ಮ ವೇದಿಕೆದ ಮುಂಭಾಗಡ ಉಳ್ಳೇರು ಆರು ಹಲವಾರು ನೆಟ್ ಸಂಘ ಸಂಸ್ಥೆ ಇರ್ತದೆ ಒಂಜಿ ಪವರ್ ಲಿಫ್ಟಿಂಗ್ ನೆಟ್ ಮಲ್ಲ ಒಂಜಿ ನೆಟ್ ಪುಗರ್ತದ ಸಂಸ್ಥೆ ಇರ್ತದೆ ಮೆಸ್ಕಾಮ್ದ ಮಲ್ಲ ಆಫೀಸರ್ ಆದ ಇತ್ತನಾರು ಶ್ರೀಯುತ ಉಮೇಶ್ ಗಟ್ಟಿ ಅರ್ನ ಧರ್ಮಪತ್ನಿಯನ್ನ ಶ್ರೀಮತಿ ಸವಿತಾ SG ಮೂಲು ನಮ್ಮನೆ ಕೋಟೆಕಾರ್ ಆರೋಗ್ಯ ಕೇಂದ್ರಡು ವೈದ್ಯಾಧಿಕಾರಿ ಅದು ನಮಕ್ ಭಾರಿ ಪೊರ್ಲುದ ಸಹಕಾರ ಕೊರ್ಪೇರು ಅಂಚನೆಂಕಲ್ನ ಗುರುಸ್ವಾಮಿ ಪಕ್ಕ ಮುಲ್ತ ತಂಡದಕ್ಕಲು ಪೋನಾಗ ನಿಕ್ಲೆಗೆ ಏನಾರ್ದು ಎಂಚಿನ ಸಹಕಾರ ಅವಡು ನಿಕ್ಲೆಗೆ ಮೂಲು ಕ್ಯಾಂಪ್ ಬಂತದ್ದು ನಿಕ್ಲೆ ಕ್ಯಾಂಪ್ಗೂ ಎಂಚಿನ ಬೋರ್ಡು ಆಯ್ತ ವಿಷಯಡು ಯಾನು ನಿಕ್ಲೆಗೆ ಸಂಪೂರ್ಣ ನಿಕ್ಲೊಟ್ಟಿಗೆ ಉಳ್ಳೇ ಪನ್ಪುನ ಬಾರಿ ಪೊರ್ಲುದ ಭರವಸೆ ಕೊಡ್ತೇವೆ ಈ ಭಾಗಡು ನಮಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಒಂಜಿ ಪಾಪದಕ್ಕಲಿಗೆ ಒಂಜಿ ಸಹಾಯ ಮನ್ಪರೆ ನಮ್ಮಾರೇ ಏನಾರು ಶ್ರೀಯುತ ಸವಿತಕ್ಕ ಬೇರೆ ಈ ಭಾಗಡು ಉಳ್ಳೇರು ಪನ್ಪುನ ನಮಕೊಂದು ಹೆಮ್ಮೆ ಮೇರೆಡ್ದಲ್ಲ ನಮ್ಮ ಪ್ರಯೋಜನ ಇದ್ದತನಕ ಮೇರೆಲ್ಲ ಶ್ರೀ ಅಯ್ಯಪ್ಪ ಮಂದಿರದ ಈ 51ನೇ ವಾರ್ಷಿಕೋತ್ಸವಗೂ ಮುಖ್ಯ ಅತಿಥಿ ಆಗದಂಗೆ ಇದ್ದ ಈ ಕಾರ್ಯಕ್ರಮ ಬೈದೇರು ಮೇರೆಲ್ಲ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ಹೃತ್ಪೂರ್ವಕ ಹೋದಾರಿನ ಸ್ವಾಗತ ಮನ್ಪೆ. ಇರಿದ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಮುಖ್ಯ ಬನ್ಯರಾದ ಪುನಂಚಿನ ಡಾಕ್ಟರ್ ಶ್ರೀಮತಿ ಸವಿತಾ SG ಮೇರೆಗೆ ಶ್ರೀಮತಿ ನಿರ್ಮಲಾ ಮೋಹನ್ ಬೇರೆ ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ಪಡು ಬಣ್ಣದ ಭಿನ್ನಯನ್ನು ಮಲ್ತೊಂದಿಲ್ಲ ಡಾಕ್ಟರ್ ಶ್ರೀಮತಿ ಸವಿತಾ SG ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕರ್ದಿಂದ ವೈದ್ಯಾಧಿಕಾರಿಯಾದ ತನ್ನ ಬೆನ್ನಿನ ಬೆನ್ಪುನಾರ ಮೇರೆಗೆ ನಿರ್ಮಲಾ ಮೋಹನ್ ಬೇರೆ ನಡೆದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ನಾನೋರಿ ಮುಖ್ಯ ಭಿನ್ನರು ಶ್ರೀಯುತ ಆರು ಭಿನ್ನರತ್ತು ನಿಜವಾದ ಎಂಜಿನ ಹೊಂಡ ಆರು ನಮ್ಮಾರು ಆರು ಮಂದಿರದ ಅಜೀವ ಸದಸ್ಯರಾದ ಹಲವಾರು ಸಂಘಟನೆ ಪ್ರತಿ ಒಂದು ವಿಷಯ ಬಾರಿ ಪುಗರ್ತದ ವ್ಯಕ್ತಿ ಶ್ರೀಯುತ ರವಿಶಂಕರ್ ಸೋಮೇಶ್ವರ ಪಂಡ ಈ ಬಾಗೋಡು ಏರಿಯಾಗಳ ಗೊತ್ತು ಜಿಂದಿಜ್ಜಿ ದಯಪಂಡ ಯಾನಾರೇನು ಪುಗರ್ನಿಜ್ಜಿ ದಯಪಂಡ ಅರ್ನ ಕೆಲಸ ಇಂಚಿನ ಪಂಡ ಒಂಜಿ ಕೈಪಾಡಿನ ಕೆಲಸ ನಾವು ಮುಗಿತು ಬಿಡೋಡು
ಒವ್ವೇ ಒಂಜಿ ಪೇಪರ್ಡ್ ಒಂಜಿ ಸೋಮೇಶ್ವರ ನೆತ್ತ ಪುರಸಭೆದ ಬಗ್ಗೆ ಒಂಜಿ ಬತ್ತನಲ್ಲ ಐಕ್ ಮನದಾನಿ ರವಿಶಂಕರ್ ಅವಳುಳ್ಳೇರು ಮುರೊಂಜಿ ಕೊಲ್ಯ ಬಾಗೋಡು ಒಂಜಿ ಘಟನೆ ಆಣ ಅಪ್ಪ ಪ್ರತಿ ಒಂಜಿ ಏಕಲ್ಲ ದಯಬಂಡ ಒಂಜಿ ಕೌನ್ಸಿಲರ್ ಆಯ್ನೆ ಅತನ ಉಪಾಧ್ಯಕ್ಷ ಆಯ್ನೆ ದಯಬಂಡ ಎಂಕ್ ದಯ ಮಾರ ಬತ್ತನ ತೂಕ ಅಂದು ಪನ್ಪುಣ ಅಂಚೆ ಇಜ್ಜಿ ಆರು ಜನಕುಲನೊಟ್ಟಿಗೆ ಅಕ್ಕಲೊಟ್ಟಿಗೆನೆ ಇತ್ತು ಒಂದು ಪ್ರತಿ ಒಂಜಿ ಕೆಲಸ ಹೋಗಲ್ಲ ಮಂದಿರದ ಕೆಲಸ ಅಂಚೇನೆ ಖಾಲಿ ರವಿಶಂಕರ್ ಫೋನ್ ಮಂತನೇ ಅವು ಫೋನ್ ಆನಿ ದತ್ತು ಜೇರ್ನಲ್ಲ ಒಂಜಿ ವೇಳೆ ಆ ಪೊರ್ತುಡಾರು ಮೀಟಿಂಗ್ ಇಡಿತ್ತನಲ್ಲ ಬಕ್ಕ ಕೇನು ದಾದ ಫೋನ್ ಮಂತಾರಂದು ಅಂಚಿನ ಒಂಜಿ ಬಾರಿ ಒಂಜಿ ನಮ್ಮೊಟ್ಟಿಗೆ ಉಪ್ಪುನಾರು ಅವತ್ತೊಂದು ಅಜೀವ ಸದಸ್ಯರಾದ ಆಂಡ ಯಾನ್ ಗೆಸ್ಟ್ ಹತ್ತು ಮೂಲ ಗೆಸ್ಟ್ ಹತ್ತು ಫಂಡ್ರೆ ಉಂಡು ಅಂಚೆ ಯಾನ್ 6 ಗೆಸ್ಟ್ ಹತ್ತು ನಿಜವಾದ ಆಂಡ ಆರೆಗ್ ಕೊಡ್ತಾನ ಹುದ್ದೆ ಸೋಮೇಶ್ವರ ಪುರಸಭೆತ ಉಪಾಧ್ಯಕ್ಷರಾದ ಪುಗರ್ತದ ಒಂಜಿ ವ್ಯಕ್ತಿ ಶ್ರೀಯುತ ರವಿಶಂಕರ್ ಸೋಮೇಶ್ವರ ಬೇರೆಗಳ ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ರತ್ಪೂರ್ವಕವಾದ ಸ್ವಾಗತ ಮನ್ಪೆ ನಮ್ಮ ಆತ್ಮೀಯರಾಯ ನೆಚ್ಚಿನ ಶ್ರೀ ರವಿಶಂಕರ್ ಸೋಮೇಶ್ವರ ಮೇರೆಗೆ ಟ್ರಸ್ಟ್ದ ಕೋಶಾಧಿಕಾರಿ ಶ್ರೀ ನಾರಾಯಣ ಕಾಚಾರ ಮೇರೆ ಬಂದದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮನ್ಪಡ್ಪಟ್ಟದ ಭಿನ್ನ ಮತ್ತೊಂದಲ್ಲ ಈ ಒಂಜಿ ಸಮಿತಿದ ಸದಸ್ಯರಾದ ಕರೀನಾ ಹೊರೆಕಾಣಿಕೆದ ಮೆರವಣಿಗೆ ಬಾರಿ ಪೊರ್ಲುದ ಹೊರೆಕಾಣಿಕೆದ ಆ ಒಂದು ರೂಪುರೇಷೆಯನ್ನು ಮಲ್ತನ ಪುಗರ್ತಿನ ಪಡೆ ನಂಜನಾರು ಸೋಮೇಶ್ವರ ಪುರಸಭೆದ ಒತ್ತುಕುರುಕರಾದ ತನ್ನ ಬೆನ್ನಿನ ಪೆನ್ಪುನಾರು ಶ್ರೀ ರವಿಶಂಕರ್ ಸೋಮೇಶ್ವರ ಮೇರೆಗೆ ನಾರಾಯಣ ಕಾಚಾರ ಮೇರೆ ನೀಡಿದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಏನಿದೆ ಈ ಚಾವಡಿಡು ಮಲ್ಲ ಬಿನ್ನೆ ಎಂಕಲ್ನ ಪ್ರಕಾಶ್ ತೊಕ್ಕೋಟು ಬಂಡ ಕೇನಂದಕ್ಲು ಬಾರಿ ಕಮ್ಮಿ ದಯಪಂಡ ಇಲ್ಲಗೆ ಸಂಬಂಧಪಟ್ಟ ಗೃಹೋಪಯೋಗಿ ಸಾಮಾನು ಅವಡು ಅತ್ತನಂಡ ಬೇತೆ ಇತರ ವಸ್ತುಗಾವಡು ತೊಕ್ಕೋಟುಡು ಬಾರಿ ಮಲ್ಲ ಐತೆ ಮೂಜಿ ಅಂತಸ್ತದ ಒಂಜಿ ಮಾಲಿಗೆ ಅಂದ ಆವೊಂದುಂಡು ಒಂಜಿ ಗೃಹೋಪಯೋಗಿ ವಸ್ತುದ ಒಂಜಿ ಅಂದು ಆವೊಂದುಂಡು ಅಂಚೆನೆ ದೇರ್ಲ ಕಟ್ಟೆಡು ತೂಯಿನಕ್ಲು ಸಾಧಾರಣ ಗೊತ್ತಪ್ಪು ಬಾರಿ ಪೊರ್ಲುಡ್ದ ಒಂಜಿ ವ್ಯವಸ್ಥೆ ಮಂತನಂಚಿನ ಒಂಜಿ ಆಂಡ ಅರ್ನ ಖಾಲಿ ಗೃಹೋಪಯೋಗಿ ವಸ್ತುಡು ಅದೇ ಕಾಸಾವು ಅವತ್ತು ಆಂಡ 6 ಮನ್ಪುನಂಚಿನ ಜನಸೇವೆ 6 ಪಾಪ ದಕ್ಲಿಗೆ ಅನ್ವಿತ್ ಇಲೆಕ್ಟ್ರಿಕಲ್ಸ್ ಇಲೆಕ್ಟ್ರಾನಿಕ್ಸ್ ದ ಮಾಲಕೇರು ಆಂಡ 6 ಮನ್ಪುನಂಚಿನ ಜನಪರ ಕೆಲಸ ನಿಜವಾದ ಏರಿಯಾಗ್ಲ ಗೊತ್ತಾಂದು ಪಂಡ ಈ ಕೈಟ್ ಕೊರ್ನ ಆ ಕೈಟ್ ಗೊತ್ತಾ ಇರಬಲ್ಲಿಗೆ ನಿಜವಾದ ಎಂಕ್ಲೇ ಗೊತ್ತಾಯಿನಿ ಎಂಕ್ಲ ಅಧ್ಯಕ್ಷರಾಯನ ಶ್ರೀಧರಣ್ಯ ಪಂಡದು ನಮ್ಮ ಅನ್ವಿತ್ ಇಲೆಕ್ಟ್ರಾನಿಕ್ಸ್ ದ ಮಾಲಕೇರಾಯನ ಶ್ರೀಯುತ ಪ್ರಕಾಶ್ ತೊಕ್ಕೋಟು ಮೇರಿನ ತೂಕ ಅರೆಗೆ ಮಂದಿರದಲ್ಲ ನಮಕ್ ಸಹಾಯ ಒಂದು ಪಂಪಲೆ ಕೊಡು ಆರು ಖಂಡಿತವಾದ ನಿಕ್ಲೊಟ್ಟಿಗೆ ಯಾನುಳ್ಳೆ ಆಂಡ ಪ್ರತಿ ವರ್ಷಲ ಎಂಕ್ಲೆಗೆ ಬಾರಿ ನಮ್ಮ ಈ ಅನ್ನದಾನದ ವಿಷಯ ಓಡಾವಡು ಅತನ ಬಾಕಿ ವಿಷಯ ಓಡಾವಡು ಆ 6 ಮಂತನಂಚಿನ ಕೆಲಸ ಒಂಜಿ ಬಗ ಅಂಚೆನೆ ಊರೊರ್ಮೆ ಅರ್ನ ಲಾಸ್ಟ್ ಟೈಮ್ ಒಂಜಿ ಪೇಪರ್ ಬತ್ತಿತ್ತನು ಸಾಧಾರಣ ಆರ್ಟಿಕಲ್ ತೂಪನಕ್ಲು ಗೊತ್ತವು ವಾ ಲೆವೆಲ್ ಹಿಡ್ದು 6 ಬೈದೇರು ಪನ್ಪಣ 6 ಪನ್ಪೇರು ಎಂಕ್ಲೆ ಸ್ಟೋರಿ ಪನ್ನಾಗ ಎಂಕ್ಲೆಗೆ ಬಾರಿ ಇಂದಾಂಡು ದಯಪಂಡ ಎಂಚಿತ್ತನ ನರಮನಿ ಎಂಚ ಆಪೇರು ಪನ್ಪಣ ಅರೆಗೆ ನನಲ ಅರೆಗೆ ಅಯ್ಯಪ್ಪನ ಆ ಕೃಪಾಶೀರ್ವಾದ ಉಪ್ಪಾಡು ದಯಪಂಡ ಅರ್ನ ಜನಕುಲ್ನ ಒಂಜಿ ಮನ ಮಿಡಿಯುನ ಆ ಒಂಜಿ ವಿಷಯೋಡು ಅರಡೈತ್ತನ ಕಾಳಜಿ ನನಾತ್ 6 ಊರುಗು ಮಾದರಿ ಅವಾರ್ಡು ಪನ್ನೊಂದು ಈ ಕಾರ್ಯಕ್ರಮ ಬತ್ತಿನ ಶ್ರೀಯುತ ಪ್ರಕಾಶ್ ತೊಕ್ಕೋಟು ಮೇರೆಗೆ ಶ್ರೀ ಸ್ವಾಮಿ ಅಯ್ಯಪ್ಪ ಮಂದಿರದ ಪರವಾದ ಅಂಚೆನೆ ಸೇವಾ ಸಮಿತಿ ಪರವಾದ ರತ್ಪೂರ್ವಕವಾದ ಸ್ವಾಗತ ಅನ್ಪೆ ಇನ್ನಿತ ಕಾರ್ಯಕ್ರಮದ ಮುಖ್ಯ ಭಿನ್ನರಾದ ಪುನಂಚಿನ ಶ್ರೀ ಪ್ರಕಾಶ್ ತೊಕ್ಕೋಟು ಮೇರೆಗೆ ಸಮಿತಿದ ಕೋಶಾಧಿಕಾರಿ ಶ್ರೀ ರಾಜೇಶ್ ಶೆಟ್ಟಿ ಮೇರೆ ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮನ್ಪಡು ಪಂಡದ ವಿನ್ನಯನ ಮತ್ತೊಂದಲ್ಲ ಶ್ರೀ ಪ್ರಕಾಶ್ ತೊಕ್ಕೋಟು ಅನ್ವಿತ್ ಇಲೆಕ್ಟ್ರಿಕಲ್ ದ ಅವೇ ರೀತಿ ಫರ್ನಿಚರ್ಸ್ ದ ಮಾಲಕರಾದ ಸಮಾಜ ಸೇವೆನ ಪುಗರ್ತಿನ ಪಡೆಯ ನೆಚ್ಚಿನ ಶ್ರೀ ಪ್ರಕಾಶ್ ತೊಕ್ಕೋಟು ಮೇರೆಗೆ ರಾಜೇಶ್ ಶೆಟ್ಟಿ ಉಪ್ಪಳ ಸಮಿತಿದ ಕೋಶಾಧಿಕಾರಿ ಮೇರೆ ಹಿಡಿದು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಇನ್ನಿದ ಈ ಚಾವಡಿಡು ಅಂಚನೆ ನನ್ನೋರಿ ಮುಖ್ಯ ಭಿನ್ನರಾದ ಬರೋಡ್ತನಾರು ಶ್ರೀಯುತ ಪ್ರವೀಣ್ ಐ ಬಗಂಬಿಲ ಪುಗರ್ತದ ಕೋಟೆಗಾರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಸಾಮಾಜಿಕ ಕಾರ್ಯಡು ಅಂಚನೆ ಸಂಘಟನೆಡು ಮುಂಚೂಣಿಡುಪುನಂತ ವ್ಯಕ್ತಿ ಶ್ರೀಯುತ ಪ್ರವೀಣ್ ಐ ಬಗಂಬಿಲ ಇತ್ತ ಕೆಲವೇ ಪೊರ್ತುಡಾರು ಬರ್ಪೆಂದು ಬಂತೇರು ಅರೆಗ್ಲ ಈ ಕಾರ್ಯಕ್ರಮಡು ಸ್ವಾಗತ ಮಂತೊಂದೊಟ್ಟಿಗೆ ಕುಡೋರಿ ಬಿನ್ನೆ ಶ್ರೀಯುತ ಕೀರ್ತನ್ ಪೂಜಾರಿ ಇತ್ತೇನೆ ಬೇತೊಂಜಿ ಕಾರ್ಯಕ್ರಮಡು ಆರ ಉಳ್ಳೇರು ಅಂಚದು ಅರ್ನ ಮಿತ್ರನ ಶ್ರೀಯುತ ದಯಾನಂದ ಗಟ್ಟಿ ಸೋವರು ಮೆರೆಡ್ಲ ಫಂತೇರಿತ್ತ ಬರ್ಪೆ ಆನಂದ್ ಅರೆಲ್ಲ ಸ್ವಾಗತ ಮಂತೊಂದೊಟ್ಟಿಗೆ ನಮ್ಮ ವೇದಿಕೆ ನುಪ್ಪುನಾರು ಕುಡಂಜಿ ಮಲ್ಲ ವ್ಯಕ್ತಿ ಶ್ರೀಯುತ ಸತ್ಯವಾನ್ ಆಳ್ವಾ ಸೆಡ್ಡೆ ಗುಡ್ಡಮನೆ ಪಾಲುದಾರರು ಶ್ರೀ ಸಾಯಿ ಲಾಜಿಸ್ಟಿಕ್ಸ್ ಕಂಪನಿ ಬಕ್ಕ ಲಾಜಿಸ್ಟಿಕ್ ಕಂಪನಿ ಬೋಂದೇಲು ಮಂಗಳೂರು ಗುಜರಾತ್ ಬಕ್ಕ ಮುಂಬೈ ಬಾಗೋಡು ಒಂಜಿ ಈ ಕಂಪನಿ ದತ್ತೊಂದು ಹಲವಾರು ಜನಗಳಿಗೆ ಉದ್ಯೋಗ ಕೊರೊಂದು ಪಾಪದಾಕಲೇನು ನಾಡ್ದು ಆಕಲೇನು ತನ್ನೊಟ್ಟಿಗೆ ದತ್ತೊಂದು ಬಾರಿ ಪುಗರ್ತದ ಕೆಲಸ ಬಂತೊಂದು ಕರಿನ ಹೊಸಲ ಅರೆಣ ಎಂಕಲು
ತೂದಿತ್ತ ಅಪಗಾರ ಬಂದಿರು ಎಂಕ್ ಈ ವರ್ಷ ಬರ್ರೆ ಆಪಜಿ ನಿಕ್ಲೆಗ್ ನೆಕ್ ಒರೆಕನಿಕೆ ಬಡಪ್ಪನ ಎಂಚಿನ ಆವೋಡು ಐನೇ ಅನ್ ಕೊರ್ಪೆ ನಿಕ್ಲೆಗ್ ಅಂಚನೆ ಎಂಕ್ಲ ಬೆರಡ ಚಂದ್ರಶೇಖರ್ ಬಕ್ಕ ಅಧ್ಯಕ್ಷರನ್ನ ಬಾರಿ ಮುಟ್ಟದಾರು ಅರಡಲ ಪಂತೇರು ಎಂಚಿನ ಆವೋಡು ಮಂದಿರೋಗ ಅನ್ನದಾನದ ಬಗ್ಗೆ ಎಲ್ಲ ಎಂಚಿನ ಆವೋಡು ಪಂಪನ ಒಂಜಿ ಆತ ಒಂಜಿ ಹೃದಯ ವಯಸ್ಸಲ್ಲಿತ್ತನ ವ್ಯಕ್ತಿ ಶ್ರೀಯುತ ಸತ್ಯವಾನ್ ಆಲ್ವಾ ಸೆಡ್ಡೆ ಗುಡ್ಡೆಮನೆ ಬೇರೆಲ್ಲ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ರತ್ಪೂರ್ವಕ ಉದಯನಾರಾಯಣ ಸ್ವಾಗತ ಪಂಪೆ ಇನ್ನಿತ ವೇದಿಕೆಡು ಮುಖ್ಯ ಬಿನ್ನರಾದ ಪನಂಚಿನ ಶ್ರೀ ಸತ್ಯವಾನ್ ಆಳ್ವ ಶೆಡ್ಡೆ ಗುಡ್ಡೆಮನೆ ಮೇರೆಗೆ ಶ್ರೀ ವಿಠಲ್ ಗಟ್ಟಿ ಮೇರೆ ಬತ್ತದ ಗೌರವದ ಶಾಲು ಸ್ಮರಣಿಕೆದ ಗೌರವ ಮಾನದಿಗೆನೆ ಮಲ್ಪೋಡು ಪಂಡದ ಭಿನ್ನಯನ್ನು ಮಲ್ತೊಂದಿಲ್ಲ ಪಾಲುದಾರರು ಶ್ರೀ ಸಾಯಿ ಲಾಜಿಸ್ಟಿಕ್ ಶಿಫ್ಟಿಂಗ್ ಕಂಪೌಂದೇಲ್ ಮಂಗಳೂರು ಮೇರೆಗೆ ಗೌರವದ ಶಾಲು ಸ್ಮರಣಿಕೆದ ಮಾನದಿಗೆ ಶ್ರೀ ವಿಠಲ್ ಗಟ್ಟಿ ಬೇರೆ ನಡೆದು ಅಂಚನೆ ಇನ್ನಿತ ಈ ಘನ ವೇದಿಕೆಡು ಅಭಿನಂದನೆ ಮನ್ಪೆರುಳ್ಳ ಸಮಾಜಡು ಪುಗಡ್ತೇನೆ ದೆತ್ತೊಂದು ಅಂಚನೆ ನಮ್ಮ ಹಲವಾರು ಜನಪರ ಕೆಲಸ ಮಂತನಂಚಿನ ವ್ಯಕ್ತಿನೆಲ್ಲ ತೂತನೊಟ್ಟಿಗೆ ಇನಿ ಎಂಕ್ಲ ಹಲವಾರು ವರ್ಷೋಡು ಈ ಕಾರ್ಯಕ್ರಮ ಮಂತೊಂದಿಲ್ಲ ಅಂಚನೆ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಪಿಲಾರು ಮೇಗಿನ ಮನೆ ಪ್ರಗತಿಪರ ಕೃಷಿಕರು ಅಂಚನೆ ಡಾಕ್ಟರ್ ಸದಾನಂದ ಪೂಜಾರಿ ಮುಖ್ಯ ವೈದ್ಯಾಧಿಕಾರಿ ಮೂತ್ರರೋಗ ತಜ್ಞರು ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆ ಅಂಚನೆ ಶ್ರೀಮತಿ ಸುಜಾತ ಏಕನಾಥ ಕೊಂಡಾನ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರು ಅಂಚನೆ ಶ್ರೀಮತಿ ಸೀತಾರಾಮ್ ದಾಸ್ ಮೇರಿಲ್ ಸಮಾಜ ಸೇವೆ ಶ್ರೀ ನಾರಾಯಣ ತಲೆಕಲ ಸ್ಥಾಪಕ ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕರ್ ಶ್ರೀ ವೆಂಕಪ್ಪ ಗಟ್ಟಿ ಸಿವಿಲ್ ಕಾಂಟ್ರಾಕ್ಟ್ದಾರರು ಅಂಚನೆ ಸ್ಥಾಪಕ ಸದಸ್ಯರು ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕರ್ ಮಿಕ್ಕಲೆಲ್ಲ ಘನ ಉಪಸ್ಥಿತಿ ಉಂಡು ಬೇರೆಲ್ಲ ಮಿಕ್ಕಲೆಲ್ಲ ಈ ಸಂದರ್ಭಡು ಯಾನು ಅಯ್ಯಪ್ಪ ಮಂದಿರ ಟ್ರಸ್ಟ್ ಬಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ರತ್ಪೂರ್ವಕದ ಸ್ವಾಗತ ಮಂತೊನ್ನೊಟ್ಟಿಗೆ ವೇದಿಕೆದ ಎಂಕಲ ಈ ವೇದಿಕೆಡು ಎಂಕಲ ಗುರುಸ್ವಾಮಿ ಅಂಚನೆ ಆಡಳಿತ ಮುಕ್ತೇಶ್ವರರು ಮಂದಿರದ ಆಡಳಿತ ಮುಕ್ತೇಶ್ವರರನ್ನ ಶ್ರೀಯುತ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿ ಬೇರೆ ಈ ಕಾರ್ಯಕ್ರಮ ಉಪಸ್ಥಿತಿ ಉಳ್ಳೇರು ಅಂಚನೆ ಈ ಕರಿಣ ನಮ್ಮ ಈ ರಡ್ಡ ತಿಂಗೊಲ್ದ ಕಾಲ ನಿರಂತರ ಒಂಜಿ ಸ್ವಾಮಿನ ಕಲೆಗೆ ಇರುಮುಡಿ ಕಟ್ಟದ ಕೊರ್ಪುನೊಟ್ಟಿಗೆ ಈ ಅನ್ನದಾನದ ವ್ಯವಸ್ಥೆನು ಬಾರಿ ಪೊರ್ಲುಡು ಐನು ತನ್ನ ಸಂಘಟನೆನೊಟ್ಟಿಗೆ ಸೇರೊಂದು ಈ ಪ್ರಾಯೋಡ್ಲ ಅರ್ನ ಏಜಿಡ್ ಎಂಕ್ಲು ಬದುಕೋನ ಗೊತ್ತಿಜಿ ದಯಪಂಡ ಆರು ಈ ಪ್ರಾಯೋಡ್ಲ ಕಾಂಡ ಮೂಜಾರೆ ಗಂಟೆಗೆ ಲಕ್ಕೊಂದು ಇಡೀ ದಿನ ಮೂಲ ಇತ್ತೊಂದು ಮಧ್ಯಾಹ್ನ ಒಂಜಿ ಗಂಟೆ ರೆಸ್ಟ್ ದೆತೊಂಡಲ್ಲ ಈಜಿನಂಡ ಕಾಂಡಲ ರಡ್ಡು ಕ್ಯಾಂಪ್ ಉಪ್ಪುಂಡು ಪೂಪುನ ಮದ್ದೊಂದು ಒಕ್ಕಲ ಉಪ್ಪುಂಡು ಅಂಚನೆ ನಿರಂತರವಾದ ಸಾಧಾರಣ ಈ ರಡ್ಡು ತಿಂಗಳು ಒಂಜಾರ ಸಾವಿರ ಜನನು ಇರುಮುಡಿ ಕಟ್ಟದು ಒಂಜಿ ಶಬರಿಮಲೆಗೆ ಕಡಪುನಂಚಿನ ಕೆಲಸ ಮನ್ಪೇರು ಮಂಡಾಣ ಎಂಕಲ್ನ ಗುರುಸ್ವಾಮಿನ ಆ ಒಂಜಿ ಅರೆಗೆ ಅಯ್ಯಪ್ಪ ದೇವರನೇ ಶಕ್ತಿ ದಯಪಂಡ ಅರೆನ ಎಂಕಲಿ ಯಾಪಲ ಪಂಡ್ರೆ ದಯಪಂಡ ವರರ ಅರೆನ್ ತೂನಗೆ ಎಂಕ್ಲಿಗೆ ಬೇಜಾರಾಪುಂಡು ದಯಪಂಡ ಅರ್ನ ಈ ಏಜ್ಡ್ ಆರು ಮನ್ಪುನಂಚಿನ ಕೆಲಸ ಅಂಚಿನ ಒಂಜಿ ಗುರುಸ್ವಾಮಿ ಎಂಕಲ್ ತಿಕ್ಕೋಡು ಉಂದಾಂಡ ಎಂಕಲ್ ಧನ್ಯರು ಅಂಚೆನೆ ಅರೆಗ್ಲ ಈ ಸಂದರ್ಭಡು ಯಾನ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ರತ್ಪೂರ್ವಕವಾದ ಸ್ವಾಗತ ಮನ್ಪೆ ಅಂಚೆನೆ ಎಂಕಲ ವೇದಿಕೆಡು ಉಪ್ಪುನಾರು ಶ್ರೀಯುತ ಶ್ರೀಧರ್ ಶೆಟ್ಟಿ ಅಧ್ಯಕ್ಷರಾದ ಕರೆನ ಒಂಜಿ ವರ್ಷೋಡೆ ಎಂಕ ಅಧ್ಯಕ್ಷತೆ ಒಂಜಿ ವರ್ಷ ಯಾವು ದಯಪಂಡ ಅರ್ನ ಬಿಸಿ ಶೆಡ್ಯೂಲ್ ದಯಪಂಡ ಆರು ತಿಕ್ಕುನಿ ಬಾರಿ ಕಮ್ಮಿ ರಾತ್ರಿ 11 ಗಂಟೆಗೆ ಜಪ್ಪೇರು ಕಾಂಡೆಲ್ಲ ಅಂಚೆನೆ ತಿಕ್ಕುನಿ ಇಚ್ಚೇರು ಆಂಡಲ ನಮ್ಮ ಈ ಮಂದಿರದ ಬುಲೆಚೆಲಿಗೆ ಅರ್ನ ಕೊಡುಗೆ ಅಪಾರ ಪ್ರತಿ ಒಂಜಿ ವಿಷಯಗಳ ಯಾನು ಫಸ್ಟ್ ಉಳ್ಳೆ ಅಂದ್ ಪಂಪನ ಅಂಚಿನ ಒಂಜಿ ವ್ಯಕ್ತಿತ್ವ ಶ್ರೀಧರ್ ಶೆಟ್ಟಿ ಪ್ರತಿ ಸಂಘ ಸಂಸ್ಥೆಗಳ ಆರು ಆತು ಮುತ್ತುವಡಿಸಿದ ತೊಂದಿರು ಅಯ್ಯಪ್ಪ ಮಂದಿರದ ಬಗ್ಗೆ ಅವರಿಗೆ ವಿಶೇಷವಾದ ಪ್ರೀತಿ ಅಂಚಿನ ಶ್ರೀಧರ್ ಶೆಟ್ಟಿ ನಮ್ಮ ಮೂಲ ಅಧ್ಯಕ್ಷರಾದ ತಿಕ್ಕಿದರು ಬಂಡ ಎಂಕಲ್ ಪಂಪನಿ ನನಾತ್ ಒಂಜಿ 10 ವರ್ಷ ನನ್ನ ಅಧ್ಯಕ್ಷ ಆದು ಪೋಡೋ ಪಂಪನ ಎಂಕಲ್ ಒಂಜಿ ಆಸೆ ಆ ಆಸೆನ ಅಯ್ಯಪ್ಪ ಈಡೇರಿಸೋ ಪಂಪನೊಟ್ಟಿಗೆ ಅರೆಗಲ ಈ ಸಂದರ್ಭಡು ಯಾನು ನಮ್ಮ ಮಂದಿರದ ಪರವಾದ ರತ್ಪೂರ್ವಕವಾದ ಸ್ವಾಗತ ಅನ್ಪೆ ಅಂಚನೆ ಕುಡೋರಿ ಕಾರ್ಯಾಧ್ಯಕ್ಷರಾದ ಇನ್ನಾರು ಶ್ರೀಯುತ ಲಕ್ಷ್ಮಣ್ ಕಟ್ಟೆಮನಿ ಆರು ಊರುಡು ಟೋಟಲ್ ಇಡೀ ವರ್ಷೋಡು ಒಂಜಿ ತಿಂಗಳು ಉಳ್ಳೆ ರೈಜದನ್ನ ಟೋಟಲ್ ಇಡೀ ದಯಪಂಡ ಕೋಟೆ ಬತ್ತೀರಿ ಇನ್ನು ರಾತ್ರಿ ಇತ್ತು ಪೋಪೇರು 1 ಗಂಟೆಗೆ ಬೆಂಗಳೂರು ಪೋತಾವಡು ವಾರೋಡು ಒಂಜಿ 2 ದಿನ ಟೋಟಲ್ ತಿಂಗಳು ಒಂಜಿ 4 ದಿನ ಈತೆ ಉಪ್ಪುನಾರು ಆಂಡ ನಮ್ಮ ಮಂದಿರದ ಬಗ್ಗೆ ಅವರಿಗೆ ಒಂಜಿ ವಿಶೇಷ ಕಾಲೇಜ್ ಅವರಿಗೆ ಬೇತ ಎಂಕ್ಲು ಫೋನ್ ಮನ್ಪುಜ ಆಂಡ ವಾಟ್ಸಾಪ್ ಗ್ರೂಪ್ ತೂಯಿನೇನು ಯಾನ ಆ ಮೀಟಿಂಗ್ ಬರ್ಪಂದು ಅಂಚಿನ ಒಂಜಿ ವ್ಯಕ್ತಿತ್ವ ಮಂದಿರದ ಈತ್ ಪೊರ್ಲುದ ಒಂಜಿ ಮೇಲ್ಚಾವಣಿ ಮಂತದ್ದು ಉಲೈಡ್ ಈತ್ ವ್ಯವಸ್ಥೆ ಮಂತದ್ದು ಈತ್ ಪೊರ್ಲುಡು ಒಂಜಿ ಕಾರ್ಯಕ್ರಮ ಮನ್ಪೆರೆ ಮುತ್ತುವರ್ಜಿ ದದ್ದೊನ್ನಾರು ಶ್ರೀಯುತ ಲಕ್ಷ್ಮಣ್ ಕಟ್ಟೆಮನ್ನ ಬಗ್ಗೆ ಯಾನು ಜಾಸ್ತಿ ಪುಗರ್ ಜಯಬಂಡ ಆರಿಗೆ ಪುಗರ್ನ ಆಪುಜಿ ಪುಗರ್ನಾರು ಬಂದ್ಪೇರು ಎಂಚಿನ ಸಾರ್ ಇರ್ ಪೊಕ್ಕಡ ಪುಗರ್ನತ್ತು ಆಂಡ ಅಕ್ಕಲ ನೇನು ನಮ್ಮ ಪಂಡಿಜಿನ ಅಂಡ ನಮಕ್ಕೆ ಬೇಜಾರು ದಯಪಂಡ ಎಂಕ್ಲು ಈತ ಒಂಜಿ ವ್ಯವಸ್ಥೆ ಮನ್ಪೊಡುಂದಾಂಡ ಅರ್ನೊಟ್ಟಿಗೆ ಸಾತ್ ಕೊರ್ನಾರು ಶ್ರೀಧರ್ ಶೆಟ್ಟಿ ಅಂಚ ಅರೆಲ್ಲ
ಲಕ್ಷ್ಮಣ್ ಕಟ್ಟಿಮನಿ ಮೆರೆಲ್ನ ಈ ಸಂದರ್ಭಡು ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸಮಿತಿ ಪರವಾದ ಸ್ವಾಗತ ಮಂತವನ್ನೊಟ್ಟಿಗೆ ಎಂಕಲ ಗೌರವಾಧ್ಯಕ್ಷರನ್ನ ಶ್ರೀಯುತ ಚಂದ್ರಶೇಖರ್ ಕೊಲ್ಲೆ ಅರ್ನ ಬಗ್ಗೆ ಫಂಡೆ ಲಾಸ್ಟ್ ಟೈಮು ಒಂಜಿ ಅಭೂತಪೂರ್ವమైన ಈ ಬಾಗೋಡು ಒಂಜಿ ಬಾರಿ ಪುರ್ಲದ ಹೊರೆಕಾಣಿಕೆ ಮೆರವಣಿಗೆ ಮನ್ಪೋಡು ಯಾನ್ ಫಂಡೆ ಚಂದ್ರಶೇಖರ್ ಇಂಕಲಾರಿನ ಬಾ ಬಂದು ಮನ್ಪುನಿ ಬೊರ್ಚಿ ಬಾರಿ ಕಷ್ಟ ಒಂದು ಗುರುಸ್ವಾಮಿಲ ಬಂಡೇರು ಬೊರ್ಚಿಂದ ಆಂಡ ಆರು ಬಂಡೇರು ಇಜ್ಜಿ ಆಯ್ತಾ ಮುತ್ತುವರ್ಜಿ ಅಂತ ತೊನೆ ಯಾನ್ ಎಂಡೋಮೆಂಟ್ ಆಫೀಸರ್ನ ಪೂರ ಅಕ್ಲ ನೆಟ್ ಕಾಂಟ್ಯಾಕ್ಟ್ ಉಂಡು ಮನ್ಪುಗಂದು ಬಂದ ಸಲಿಯರ್ಲ ನಮಕ್ ಸಹಕಾರ ಕೊಡ್ತೇರು ಬಾರಿ ಪುರ್ಲುದ ಒಂಜಿ ಹೊರಕಾಣಿಕೆ ಕೊರ್ನಾಗ ಅರೆಗ್ ಹೊರಕಾಣಿಕೆದ ಸಂಚಾಲಕ ತೊತ್ತರ್ನಾಗ ಅರೆಗ್ ಸಾಥ್ ಕೊರ್ನಾರು ಶ್ರೀಯುತ ರವಿಶಂಕರ್ ಸೋಮೇಶ್ವರ ಒಂದು ಒಂಜಿ ಗಾದೆ ಉಂಡು ಆಡು ಮುಟ್ಟದ ಸೊಪ್ಪಿಲ್ಲ ಅಂಚ ಆ ಟೈಪದ ಒಂಜಿ ಗಾದೆ ಲೆಕ್ಕ ದಯಪಂಡ ರವಿಶಂಕರ್ ತರಪಾಡಿನ ಜಾಗೇಟ್ ಅವಳು ಬೇತೆ ವಿಷಯದ ಅಲಜಿ ದಯಪಂಡ ಆರು ಏರಡ ಪಾತ್ರೋಡ ಎಂಚ ಪಾತ್ರೋಡ ಐಕ್ ಚಂದ್ರಶೇಖರ್ಗೆ ಸಾಥ್ ಕೊರ್ನಾರು ಶ್ರೀಯುತ ರವಿಶಂಕರ್ ದಯಪಂಡ ಯಾನು ಜಾಸ್ತಿ ಪಾತ್ರನ ಜಾಸ್ತಿ ಅಂಡ್ ಆಂಡ ಎಂಕ ಈ ವಿಷಯವನ್ನು ಪಂಡಿಜಿನಂಡ ಜನಕುಲಿಗೆ ಅಕಲ ಬಗ್ಗೆ ಗೊತ್ತಾಪುಜಿ ಅಂಚಾದ ಯಾನ ಈ ವಿಷಯ ಪಂಡ ವೇದಿಕೆದ ಗಣ್ಯರಡ ಯಾನು ಅಂದು ಅಕಲದ ಸ್ವಾರಿಕೆಯನ್ನೊಂದು ಈ ಕಾರ್ಯಕ್ರಮದ ಈ ಅಂಚೆ ಗೌರವಾಧ್ಯಕ್ಷರ ಶ್ರೀಯುತ ಚಂದ್ರಶೇಖರ್ ಕೊಲ್ಯ ಮೆರಲ್ನ ಸ್ವಾಗತ ಮಂತನೊಟ್ಟಿಗೆ ವೇದಿಕೆದ ಮುಂಭಾಗೋಡು ಅತಿಥಿ ನನ್ನ ಈ ಸಮಾರಂಭದ ಅಭಿನಂದನದ ಕಾರ್ಯಕ್ರಮದ ಎದುರು ಅಕಲ ಬೈದೇರು ಅಂಚೆನೆ ಇನಿ ಬತ್ತನಂಚಿನ ಪೂರ ಭಗವದ್ ಭಕ್ತೇರನೆ ಅಂಚೆನೆ ಎಂಕ್ಲಿಗಿನಿ ಈ ಕಾರ್ಯಕ್ರಮಕ್ಕೂ ಸಂಪೂರ್ಣ ಸಹಕಾರ ಕೊರೋಣ ಉಲ್ಲಾಲ ಆರಕ್ಷಕ ಠಾಣೆದ ನಿರೀಕ್ಷಕರ ಬಕ್ಕ ಸರ್ವ ಸಿಬ್ಬಂದಿ ನಕಲಿನ ಸ್ವಾಗತ ಮಂತನೊಟ್ಟಿಗೆ ಇನಿ ವಿದ್ಯುತ್ ದೀಪಕ ಅಲಂಕಾರ ಮಂತನಕಲಿನ ಸ್ವಾಗತ ಮಂತನೊಟ್ಟಿಗೆ ಈ ಕಾರ್ಯಕ್ರಮಕ್ಕೂ ಬತ್ತಿಂಚಿ ಪೂರ ಭಗವದ್ ಭಕ್ತರನ್ನು ಸ್ವಾಗತ ಮಂತದ್ದು ಎನ್ನರಡ್ಡು ಪಾತ್ರ ಉಂಟವೆ ಜೈ ಕರ್ನಾಟಕ ಬಿನ್ನೇರನ್ನು ಪ್ರೀತಿಪೂರ್ವಕವಾದ ಸ್ವಾಗತ ಮಂತದ್ದು ಅದೇ ರೀತಿ ಪ್ರಸ್ತಾವಿತ ಮದಿಪ್ಪನ್ನು ಕೊನ್ನಂಚಿನ ಸಂತೋಷ್ ಶೆಟ್ಟಿ ಮಿರಿಗ್ಲ ಸ್ವಾಗತ ಮಲ್ತಂದು ಚಾಬಡಿದ ಎದುರು ಮರ್ಗಿಲ್ಡ್ ಪ್ರತಿಭಾ ಪುರಸ್ಕಾರ ಬತ್ತಿನಂಚಿನ ಕುಮಾರಿ ಮೇಧಾ ಜಯರಾಮ್ ಬಿ ಮಿರ್ಲ ಬುಲ್ಲೇರು ಇರೆಲ್ಲ ಇನ್ನಿತ ಕಾರ್ಯಕ್ರಮಕ್ಕೆ ಮೋಕೆಡೆ ಸ್ವಾಗತ ಮಂತಂದು ಬತ್ತಿಂಚಿನ ಮಾತ ಭಗವತ್ ಭಕ್ತ ಬಾಂಧವ್ಯರೆಲ್ಲ ಪ್ರೀತಿಯ ಸ್ವಾಗತ ಮಲ್ತಂದು ಕರಿನ ವರ್ಷ ನಡತಿನಂಚಿನ ಮಂದಿರದ ಕಾರ್ಯಕ್ರಮದ ವರದಿನ ನಮ್ಮ ದುಂಬುದಿಯರೆಲ್ಲರ ಸಮಿತಿದ ಕಾರ್ಯಂತಿರು ಶ್ರೀ ಅಜಯ್ ಕುಂಪಲ ಮೇರು. ಸ್ವಾಮಿ ಶರಣಮಯ್ಯಪ್ಪ 2024-25ನೇ ಸಾಲಿನ ವಾರ್ಷಿಕ ವರದಿ. ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಮತ್ತು ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ 50ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಬೇಕೆಂದು ನಿರ್ಧರಿಸಿ 5 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೂಜಾ ಕಾರ್ಯಕ್ರಮಗಳಿಂದ ಆರಂಭಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು. ವರದಿ ವರ್ಷದಲ್ಲಿ ಶ್ರೀ ಸ್ವಾಮಿಗೆ ನಿತ್ಯ ಪೂಜೆಯನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಹಾಗೂ ಶನಿವಾರದ ನಿತ್ಯ ಪೂಜೆಯನ್ನು ಭಜನಾ ಸಂಕೀರ್ತನೆಯೊಂದಿಗೆ, ಪ್ರತಿ ತಿಂಗಳ ಸಂಕ್ರಮಣ ಪೂಜೆ, ವಿಷು ಹಬ್ಬ, ಮಂಡಲ ಪೂಜೆ, ಸೇವೆಗಳಾದ ಹೂವಿನ ಪೂಜೆ, ಕರ್ಪೂರ ಆರತಿ, ತಿರುಮಧುರ, ನಂದಾದೀಪ, ಪುಷ್ಪಾಂಜಲಿ, ಅರ್ಚನೆ, ನಾಗದೇವರಿಗೆ ಪಂಚಾಮೃತಾಭಿಷೇಕ, ಸಿಯಾಲ ಅಭಿಷೇಕ, ನಾಗತಂಬಿಲ ಇವುಗಳನ್ನು ಮಂದಿರದ ಅರ್ಚಕರಾದ ಶ್ರೀಯುತ ಸುರೇಶ್ ಭಟ್ ಇವರಿಂದ ನೆರವೇರಿಸಿಕೊಂಡು ಬರಲಾಗಿದೆ. ತಾರೀಕು 28/11/2024 ಗುರುವಾರ ಸಂಜೆ ಗಣೇಶ ಮಂದಿರ ಬೀರಿ ಜಂಕ್ಷನ್ನಿಂದ ಕುಣಿತ ಭಜನೆ, ಚೆಂಡೆ ಮೇಳಗಳೊಂದಿಗೆ ಹೊರೆಕಾಣಿಕೆಗೆ ಚಾಲನೆ ನೀಡಲಾಯಿತು. ಸಂಜೆ 7ರಿಂದ 8ರವರೆಗೆ ಶ್ರೀ ಶಾರದಾ ಶ್ರುತಿ ವಿದ್ಯಾಲಯ ಜಪ್ಪಿನಮಗುರು ಅಶ್ವಿನಿ ನೀಲೇಶ್ ತಂಡದಿಂದ ಭಕ್ತಿಗಾನ ಸುದೆ ನಡೆಯಿತು. 29/11/2024 ಶುಕ್ರವಾರ 7 ಗಂಟೆಗೆ ಉತ್ಸವವನ್ನು ಉದ್ಘಾಟಿಸಲಾಯಿತು. ಮಾತೆಯರಿಂದ ಲಲಿತ ಸಹಸ್ರನಾಮ ಪಠಣ, ಮಧ್ಯಾಹ್ನ ಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ 6ರಿಂದ ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಂಡು ಬ್ರಹ್ಮಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ಅಧ್ಯಕ್ಷತೆ ಹಾಗೂ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ 2 ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಗುರುಸ್ವಾಮಿಗಳಾದ ದಿವಂಗತ ಪ್ರಭಾಕರನ್ ಸ್ವಾಮಿ ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ಸ್ಥಳೀಯ ಶಾಲೆಯ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಆರ್ಥಿಕವಾಗಿ ತೀರಾ ಹಿಂದುಳಿದ ಕುಟುಂಬದ ಓರ್ವ ಮಹಿಳೆಗೆ ಹೊಲಿಗೆ ಯಂತ್ರವನ್ನು ನೀಡಿ ಸಹಕರಿಸಲಾಯಿತು. 1/12/2024 ಆದಿತ್ಯವಾರ ಲಕ್ಷ ತುಳಸಿ ಅರ್ಚನೆ ಹಾಗೂ ದುರ್ಗಾ ನಮಸ್ಕಾರ ಪೂಜೆ ನೆರವೇರಿತು. 2/12/2024 ಸೋಮವಾರ ಸಂಜೆ 6:30ರಿಂದ ಪಾಲಶಮರದ ಕೊಂಬೆಯ ಮೆರವಣಿಗೆಯನ್ನು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದಿಂದ ಉತ್ಸವದ ಸ್ಥಳಕ್ಕೆ ಚಂಡೆ, ವಾದ್ಯ ಮತ್ತು ಸಿಡಿಮದ್ದಿನೊಂದಿಗೆ ಉತ್ಸವದ ಸ್ಥಳಕ್ಕೆ ಮೆರವಣಿಗೆಯಲ್ಲಿ ತರಲಾಯಿತು. ರಾತ್ರಿ 9ರಿಂದ ದೀಪಾರಾಧನೆ, ಶ್ರೀ ಅಯ್ಯಪ್ಪ ವಿಳಕು, ಅಗ್ನಿ ಪೂಜೆ, ಅಯ್ಯಪ್ಪ ವಾವರ ಯುದ್ಧ, ಕುರಿದಿ ತರ್ಪಣ ಕಾರ್ಯಕ್ರಮ ನಡೆಯಿತು. 7/12/2024 ಶನಿವಾರದಂದು ಮಂದಿರದಲ್ಲಿ ಶನಿ ಪೂಜೆ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಂದಿ ಭಗವದ್ಭಕ್ತರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಷು ಹಬ್ಬದ ಪ್ರಯುಕ್ತ 6/4/2025 ಆದಿತ್ಯವಾರ ಮಂದಿರದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು.
ವರದಿ ವರ್ಷದಲ್ಲಿ ಪ್ರತಿ ತಿಂಗಳು ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಹಲವಾರು ಸ್ವಾಮಿ ಭಕ್ತರು ಗುರುಸ್ವಾಮಿ ಅವರಿಂದ ಮಾಲಾಧಾರಣೆ ಮಾಡಿಸಿ ವೃತ ನಿಯಮಗಳನ್ನು ಪಾಲಿಸಿ ಶ್ರದ್ಧಾ ಭಕ್ತಿಯಿಂದ ಶ್ರೀ ಶಬರಿಮಲೆ ಯಾತ್ರೆ ಕೈಗೊಂಡಿರುತ್ತಾರೆ. ವೃಶ್ಚಿಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಮಾಲಾಧಾರಣೆ ಮಾಡಿದ ಸ್ವಾಮಿಗಳಿಗೆ ಏರ್ಪಡಿಸಲಾದ ಮಧ್ಯಾಹ್ನದ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಸ್ವಾಮಿ ಭಕ್ತರ, ಊರ ಮಹನೀಯರು ಹಾಗೂ ಮಂದಿರದ ಎಲ್ಲ ಭಗವದ್ಭಕ್ತರ ಸಹಕಾರದೊಂದಿಗೆ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರಲಾಗುತ್ತದೆ. ಹಾಗೆಯೇ ಪ್ರತಿ ತಿಂಗಳ ಸಂಕ್ರಮಣದಂದು ಮಂದಿರದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯೂ ನಡೆಯುವುದು. ವೃಶ್ಚಿಕ ಸಂಕ್ರಮಣದ ನಂತರ ದೂರದ ಊರುಗಳಿಂದ ಶಬರಿಮಲೆಗೆ ಪಾದಯಾತ್ರೆಯೊಂದಿಗೆ ಆಗಮಿಸುವ ಅಯ್ಯಪ್ಪ ವ್ರತಧಾರಿಗಳಿಗೆ ಹಾಗೂ ವಿವಿಧ ವಾಹನಗಳಲ್ಲಿ ಆಗಮಿಸುವ ಅಯ್ಯಪ್ಪ ಭಗವದ್ಭಕ್ತರಿಗೆ ಮಂದಿರದಲ್ಲಿ ವಾಸ್ತವ್ಯಕ್ಕೆ ಸಕಲ ಸೌಕರ್ಯಗಳನ್ನು ಗುರುಸ್ವಾಮಿಯ ನೇತೃತ್ವದಲ್ಲಿ ಕೈಗೊಳ್ಳುತ್ತಾ ಬಂದಿರುತ್ತದೆ. ವರದಿ ವರ್ಷದಲ್ಲಿ ಜರುಗಿದ ವಾರ್ಷಿಕೋತ್ಸವ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳು ಸರಾಗವಾಗಿ ನೆರವೇರಲು ಸಮಿತಿಯೊಂದಿಗೆ ಸಹಕರಿಸಿದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಉತ್ಸವ ಸಮಿತಿಯ ಸದಸ್ಯರು ಹಾಗೂ ಇತರ ಎಲ್ಲ ಸದಸ್ಯರುಗಳು ನಗದು ವಸ್ತು ರೂಪದಲ್ಲಿ ದೇಣಿಗೆ ನೀಡಿ ಹಾಗೂ ನಿತ್ಯ ಅನ್ನದಾನಕ್ಕೆ ಸಹಕರಿಸಿದ ಊರ ಪರವೂರ ಎಲ್ಲ ಭಗವದ್ಭಕ್ತರನ್ನು ಸ್ಮರಿಸುತ್ತಾ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಯಾಚಿಸುತ್ತಾ ತಮಗೆ ಅಯ್ಯಪ್ಪ ಸ್ವಾಮಿಯ ಕೃಪೆ ಸದಾ ಇರಲೆಂದು ಹಾರೈಸುತ್ತೇವೆ. 50ನೇ ವರ್ಷದ ವಾರ್ಷಿಕೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದ ಭಗವದ್ಭಕ್ತರ ಹೆಸರು ಬಿಟ್ಟು ಹೋದಲ್ಲಿ ಕ್ಷಮೆ ಯಾಚಿಸುತ್ತಾ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಪ್ರೀತಿಪೂರ್ವಕವಾಗಿ ಬಯಸುತ್ತೇವೆ. ನಮ್ಮ ವಾರ್ಷಿಕೋತ್ಸವದಲ್ಲಿ ಸಹಕರಿಸಿದ ಸಂಘ ಸಂಸ್ಥೆಗಳಿಗೆ, ಆಸ್ತಿಕ ಬಾಂಧವರಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕರಿಗೆ ಆಭಾರಿಯಾಗಿರುತ್ತೇವೆ. ಇನ್ನು ಮುಂದೆಯೂ ತಮ್ಮೆಲ್ಲರಿಂದ ಸಹಕಾರವನ್ನು ಬಯಸುತ್ತಾ ತಮ್ಮೆಲ್ಲರಿಗೂ ಶ್ರೀ ಸ್ವಾಮಿಯ ಅನುಗ್ರಹ ಸದಾ ಇರಲೆಂದು ಹಾರೈಸುತ್ತಾ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್. ಬಹಳ ಚಂದದಲ್ಲಿ ಪ್ರಸ್ತುತಪಡಿಸಿದಂತಹ ಸಮಿತಿಯ ಕಾರ್ಯದರ್ಶಿ ಶ್ರೀ ಅಜಯ್ ಕುಂಪಾಲ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಮುಖ್ಯ ಅತಿಥಿಗಳ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕಾವೂರು ಪೊಲೀಸ್ ಠಾಣೆಯ ನಿರೀಕ್ಷಕರಾಗಿರುವಂತಹ ಶ್ರೀ ರಾಘವೇಂದ್ರ ಬೈಂದೂರು ತಾವು ತಮ್ಮ ಅತಿಥಿಗಳ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಾನು ಮೂಲತಃ ಉಡುಪಿ ಜಿಲ್ಲೆಯವನಾದರೂ ಕೂಡ ಕಳೆದ ಒಂದು 5 ವರ್ಷದ ಹಿಂದೆ ನಾನು ಬಂದರ್ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಬಂದೆ. ಅದಕ್ಕಿಂತ ಮುಂಚೆ ನನ್ನ ಎಲ್ಲ 20 ವರ್ಷ ಸರ್ವಿಸನ್ನು ಕೂಡ ನಾನು ಬೆಂಗಳೂರಲ್ಲಿ ಮಾಡಿದ್ದೆ. ಆಗ ನಮ್ಮ ACF ಶ್ರೀಧರ್ ಸರ್ ಅವರು ಇಲ್ಲಿ ಪ್ರತಿ ವರ್ಷದಿಂದ ಹೋಗ್ತಾಯಿದ್ರು ಶಬರಿಮಲೆಗೆ. ನಂದು ಒಂದು ಹರಕೆ ಇತ್ತು. ನಾನು ಅವ್ರ ಹತ್ರ ಹೇಳಿದೆ, ಒಂದು ದಿವಸ ಶ್ರೀಧರಣ ಶಬರಿಮಲೆಗೆ ಹೋಗ್ಬೇಕಂತ. ಹಾಗೂ ನಾನು ಇಲ್ಲಿ ಕೋಟೆಕಾರ ಅಡ್ಕದಿಂದ ಒಂದು ಟೀಮ್ ಹೋಗ್ತಾಯಿದ್ದೆ. ನಾನು, ನನ್ನ ಮಕ್ಕಳು ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು, ಹಾಗೆ ತುಂಬ ಜನ ಹೋಗ್ತಾ ಇದ್ದಾರೆ, ನೀವು ಬನ್ನಿ ಅಂತಂದರು. ನಾನು ಕಳೆದ 3 ವರ್ಷದಿಂದ ಸತತವಾಗಿ ಇಲ್ಲಿ ಫೆಬ್ರವರಿ 14ಕ್ಕೆ ಹೋಗಿ 16ಕ್ಕೆ ಹೋಗ್ತಾಯಿದ್ದೆ. ಆಮೇಲೆ ನಮಗೆ ಇವರಿಗೆ ನಮ್ಮ ಈ ಸಂಸ್ಥೆಯೊಟ್ಟಿಗೆ ನಮ್ಮ ನಂಟು ಬೆಳೀತು. ಆಮೇಲೆ ಅವರೊಂದು 2024 ಒಂದು ಸ್ವಾಮಿ ಶರಣಮಯ್ಯಪ್ಪ ಅಂತ ಒಂದು ಗ್ರೂಪ್ ಮಾಡಿ ಇದು ಮಾಡ್ತಾಯಿದ್ರು. ಹಾಗೆ ಇಲ್ಲಿನ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅದರಲ್ಲಿ ಹಂಚ್ಕೊಳ್ತಾಯಿದ್ರು. ನನಗೆ ಹೆಚ್ಚಾಗಿ ನವೀನ್ ಅವರು, ನಮ್ಮ ರಾಧಾ ಮೆಡಿಕಲ್ ನವೀನ್ ಅವರು ಯಾವಾಗಲೂ ಸಿಗ್ತಾಯಿದ್ರು ನಾನು ಹೋದಾಗ. ಅವರು ಪ್ರತಿಯೊಂದು ಫಂಕ್ಷನಿಗೆ ಕೂಡ ನನಗೆ ಬರಬೇಕು ಅಂತ ಇದು ಮಾಡಿದ್ರು. ಆಮೇಲೆ ಈ ಸಂಘದ ಈ ಒಂದು ಮಂದಿರದೊಂದಿಗೆ ನನ್ನ ಸಂಬಂಧ ಬೆಳೀತಾ ಹೋಯಿತು. ಹಾಗೆ ನಾನು ಪ್ರತಿ ಸಲ ಈ ಹೆಚ್ಚಿನ 3 ವರ್ಷ ಕೂಡ ಇಲ್ಲಿ ಹೋಗ್ತಾಯಿದ್ದೆ. ಹಾಗೆ ನಮ್ಮೊಂದಿಗೆ ಸಾಕಷ್ಟು ಜನರು, ಪ್ರತಿ ವರ್ಷ ಸಾಧಾರಣ 40-50 ಜನರು, ಈ ಸಲ ಆಗಲೇ 70 ಜನರು ಆಯ್ತು ಅಂತ ಕೇಳಿದೆ. ನಾವೊಂದು ದೊಡ್ಡ ಟೀಮಲ್ಲಿ ಹೋಗಿ ನಾರಾಯಣ ಕಾಚಾರು ಮತ್ತು ನಮ್ಮ ಗುರುಸ್ವಾಮಿಯವರು, ಹಾಗೆ ಎಲ್ಲ ಇವರು ಭಾಳ, ನಾವು ಹೆಚ್ಚು ಇಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಯಾಕಂದರೆ ನಿಮಗೆ ಗೊತ್ತು, ನಮ್ಮ ಸೇವೆಯೊಳಗೆ ನಾನು ಮಾಲೆ ಹಾಕೋ ದಿವಸ ಬೆಳಿಗ್ಗೆ ಬರೋದು, ಮತ್ತು 11 ಗಂಟೆಗೆ 12 ಗಂಟೆಗೆ ಬಂದು ಪೂಜೆ ಮುಗಿಸಿ 2 ಗಂಟೆಗೆ ಹೊರಡೋದು. ಮತ್ತು ಇಲ್ಲಿನ ಎಲ್ಲ ಯಾವುದು ಈ ಸೇವೆಯನ್ನು ಹೆಚ್ಚಾಗಿ ಉಳಿದ ಸದಸ್ಯರೇ ಮಾಡ್ತಾಯಿದ್ರು, ನಮ್ಮ ಪರವಾಗಿ ಅವರೇ ಮಾಡ್ತಾಯಿದ್ರು. ಇಲ್ಲಿ ಬೆಳಿಗ್ಗೆದ್ದು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಅಥವಾ ಇಲ್ಲಿ ಅಡುಗೆ ಮಾಡುವಂಥದ್ದು ಇರ್ಬೋದು, ದೇವರ ದರ್ಶನ ಅಲಂಕಾರ ಮಾಡುವಂಥದ್ದು ಎಲ್ಲ ಕಾರ್ಯಕ್ರಮವನ್ನು ಅವರೇ ನಿಂತು ಮಾಡ್ಕೊಳ್ತಾಯಿದ್ರು. ಹಾಗೆ ನಾನು ಈ ವರ್ಷ ಕೂಡ ಇದು ಮಾಡಿದ್ದೇನೆ. ಹಾಗೆ ನಾನು ಈ ಮಂಗಳೂರಲ್ಲಿ ಇನ್ನು ಎಷ್ಟು ವರ್ಷ ಸರ್ವಿಸ್ ಇರ್ತದೋ ಕೂಡ ಅಷ್ಟು ವರ್ಷ ನಾನು ಇಲ್ಲೇ ಇದು ಮಾಡ್ಕೊಂಡು ಹೋಗ್ತೀನಿ. ಹಾಗೆ ನನ್ನ ಮಗಳು ಕೂಡ ಇಲ್ಲೇ ಮೆಡಿಕಲ್ ಮಾಡ್ತಾಯಿದ್ದೆ. ನಾನು ಮಂಗಳೂರಲ್ಲಿ ಉಳಿಲಿಕ್ಕೆ ಒಂದು ಕಾರಣ, ನನ್ನ ಮಗಳಿಗೆ ಇಲ್ಲಿ ಶ್ರೀನಿವಾಸಲ್ಲಿ ಮೆಡಿಕಲ್ ಸೀಟ್ ಆಯಿತು. ಇಲ್ಲಾಂದರೆ ಮೊನ್ನೆ ನನಗೆ CCB ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ನಾನು ಅಲ್ಲಿ ಕೂಡ 1 ವರ್ಷ ಮಾಡಿ ಬಂದರೂ ಅಲ್ಲಿಂದ ಕೂಡ ಇಲ್ಲಿ ಬಂದು ಹೋದೆ. ಹಾಗೆ ಈ ಭಾಗದ ಒಂದು, ಅಥವಾ ಈ ದೇವ್ರದ ಒಂದು ಆಶೀರ್ವಾದನೇನೋ, ನನ್ನ ಮಗಳಿಗೆ ಇಲ್ಲೇ ಮೆಡಿಕಲ್ ಸೀಟ್ ಆಯಿತು. ಹಾಗಾಗಿ ಇನ್ನೂ ಒಂದು 3 ವರ್ಷ ನಾನು ಹೆಚ್ಚು ಕಡಿಮೆ ಇಲ್ಲೇ ಇರ್ತೀನಿ. ಮತ್ತು ದೇವ್ರದ ಆಶೀರ್ವಾದ ಇರಲಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮಗೆ ಇಲ್ಲಿ ಕರೆದು ನನಗೆ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಹಾಗೆ ಅಯ್ಯಪ್ಪ ಸ್ವಾಮಿಯನ್ನು ನಂಬಿಕೊಂಡು ಬಂದಂಥ ಎಲ್ಲ ಭಕ್ತರಿಗೆ ನಾನು ವಂದನೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಖಂಡಿತವಾಗಲೂ ತಮ್ಮ ಪೂರ್ಣ ಅವಧಿಯಲ್ಲಿ ಈ ಒಂದು ಮಂದಿರದಲ್ಲಿ ತಮ್ಮ ಶಬರಿಮಲೆ ಯಾತ್ರೆಯನ್ನು ಮಾಡ್ತೀರಿ ಅಂತ ಹೇಳುವಾಗ ತುಂಬ ಸಂತೋಷವಾಯಿತು. ಖಂಡಿತವಾಗಲೂ ತಮ್ಮ ಆ ಒಂದು ಅಯ್ಯಪ್ಪನ ವೃತ್ತಧಾರಿ ಮಾಡಿ ಆ ಒಂದು ಶಬರಿಮಲೆಯನ್ನು
ಶಬರಿಮಲೆಗೆ ಹೋಗುವಂತಹ ಕಾರ್ಯ ಯಶಸ್ವಿಯಾಗಲಿ ಅಂತ ಕೇಳಿಕೊಳ್ಳುತ್ತಾ ಶ್ರೀ ರಾಘವೇಂದ್ರ ಬೈಂದೂರು ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಈ ಒಂದು ವೇದಿಕೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರು ಇದರ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಶ್ರೀಮತಿ ಸವಿತಾ ಎಸ್ ಜಿ ತಾವು ಅತಿಥಿಗಳ ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆದರೆ ನನ್ನ ಕಾರ್ಯ ಏನು ಅಂತ ಹೇಳಿದರೆ, ನಿಮ್ಮ ಆರೋಗ್ಯದ ಸಮಸ್ಯೆ ಏನೆಲ್ಲ ಉಂಟು ಅದರ ವಿಷಯದಲ್ಲಿ ನಾನು ಹೆಚ್ಚು ಮಾತನಾಡಬೇಕು. ಏಕೆಂದರೆ ನೀವು ಈ ಅವಧಿಯಲ್ಲಿ ನೀವು ತುಂಬ ಶಿಸ್ತು ಪಾಲನೆ ಮಾಡ್ತಾ ಇರ್ತೀರ. ಯಾವುದೇ ಧೂಮಪಾನ ಮದ್ಯಪಾನ ಮಾಡದೆ ಎಲ್ಲ ನಿಮ್ಮ ಲೈಫ್ ಸ್ಟೈಲನ್ನು ಹೇಗೆ ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕು ಆ ರೀತಿಯಲ್ಲಿ ನೀವು ನಡೆದುಕೊಂಡು ಹೋಗ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ತಾವೆಲ್ಲರೂ ಅದನ್ನೇ ಮುಂದುವರಿಸಬೇಕು. ಯಾಕಂದ್ರೆ ನಾನು ಎಷ್ಟೋ ಜನರನ್ನು ಕೇಳ್ತೇನೆ, ತುಂಬ ಕುಡಿಯೋರು ಕೂಡ ಈ ಟೈಮಲ್ಲಿ ಕುಡಿಯೋದನ್ನು ಬಿಟ್ಟು ಬಿಡ್ತಾರೆ. ಆದರೆ ಅಲ್ಲಿ ಹೋಗಿ ಬಂದು ಪುನಃ ಮರುದಿವಸವೇ ತುಂಬ ಕುಡಿಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ನಾನು ಕೇಳಿ ಬಂದಿದ್ದೇನೆ. ಆದರೆ ಆ ರೀತಿ ಮಾಡದೆ ತಮ್ಮ ಮನಸ್ಸು ಯಾವ ರೀತಿಯಲ್ಲಿ ಆ ರೀತಿ ದೃಢ ನಿರ್ಧಾರ ಮಾಡಿಕೊಂಡು ನೀವು ಈ ದಿನಗಳಲ್ಲಿ ನೀವು ಮಾಡ್ತಿರೋ ಅದೇ ರೀತಿಯಲ್ಲಿ ನೀವು ಮುಂದುವರಿಸಬೇಕು. ಏಕೆಂದರೆ ಆರೋಗ್ಯ ತುಂಬ ಮುಖ್ಯವಾಗಿರ್ತದೆ. ಮುಂದಿನ ದಿನಗಳಲ್ಲಿ ಈಗಲೇ ನಾವು ನೋಡ್ತಾ ಇರೋದಾದರೆ 30 ವರ್ಷದ ಕೆಳಗಿನವರಿಗೆ ಕೂಡ ತುಂಬ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ, BP, ಶುಗರ್. ಏಕೆಂದರೆ ಅಷ್ಟು ಸ್ಟ್ರೆಸ್ ಲೈಫ್. ಹಾಗೆ ನಾವು ಫಾಸ್ಟ್ ಫುಡ್ಸ್ ತಿನ್ನೋದ್ರಿಂದಾಗಿ ಮತ್ತು ನಮ್ಮ ಒಂದು ಲೈಫ್ ಸ್ಟೈಲೇ ಹಾಗಾಗಿದೆ, ಯಾರಿಗೆ ಕೂಡ ಟೈಮ್ ಇಲ್ಲ. ಈ ರೀತಿಯಾಗಿ ತುಂಬ ಕಾಯಿಲೆಗಳನ್ನು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ಹೇಳಿದೆ ಮೊನ್ನೆ ಅವರು ಆಹ್ವಾನ ಪತ್ರಿಕೆ ಕೊಡಲಿಕ್ಕೆ ಬರುವಾಗ, ನಿಮ್ಮ ಭಕ್ತಾದಿಗಳೇನಿದ್ದಾರೆ ಹೋಗುವ ಮೊದಲು ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸಲಿ. ಏಕೆಂದರೆ ಈಗ ನಾವು ನೋಡ್ತಾ ಇರೋದಾದರೆ ಗೊತ್ತಿಲ್ಲದೆ ಅವರಿಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ, ಯಾವುದೇ ತಲೆ ಸುತ್ತು ಇಲ್ಲ, ಎದೆನೋವು ಇಲ್ಲ, ಆದರೂ ಕೂಡ ಎಷ್ಟೋ ಜನರಿಗೆ BP, ಶುಗರ್ ಇರೋದು ವಿಷಯವೇ ಗೊತ್ತಿಲ್ಲ. ಹಾಗೆ ಅವರು ಅದು ಅಭ್ಯಾಸ ಮಾಡಿಕೊಂಡು ದಿನನಿತ್ಯ ನಡೀತಾ ಇದ್ದಾರೆ. ಹಾಗೆ ಯಾವುದೇ ತಪಾಸಣೆ ಮಾಡಿಸ್ಕೊಳ್ಳದೆ ನೋಡ್ತಾ ಇರುವಾಗ ನಾವು ನಮ್ಮ ಆಸ್ಪತ್ರೆಯಲ್ಲಿ 30 ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬರಿಗೆ ಕೂಡ BP, ಶುಗರನ್ನು ಟೆಸ್ಟ್ ಮಾಡ್ತಾ ಇರುವಾಗ ನಮಗೆ ಪ್ರತಿ ದಿವಸ ನಮಗೆ ಹೊಸದಾಗಿ ಯಾವುದೇ ಸೂಚನೆ ಇಲ್ಲದೆ ಅವರು BP, ಶುಗರನ್ನ ತುತ್ತಾಗಿದ್ದಾರೆ. ಹಾಗೆ ದಯವಿಟ್ಟು ನಾನು ಒಂದು ಏನು ಹೇಳ್ತೇನೆ ಅಂತ ಹೇಳಿದರೆ, ನೀವು ಅಲ್ಲಿ ಹೋಗುವ ಮೊದಲೇ ತಪಾಸಣೆಯನ್ನು ಸರಿಯಾಗಿ ಮಾಡಿಸ್ಕೊಳ್ಳಿ. BP, ಶುಗರಿನ ಇರುವವರು ಮಾತ್ರೆಯನ್ನು ಸರಿಯಾದ ರೀತಿಯಲ್ಲಿ ತೆಕ್ಕೊಳ್ಳಿ. ಹಾಗೆ ಹೆಚ್ಚು ನೀರನ್ನು ಸೇವಿಸಬೇಕಾಗುತ್ತೆ. ಏಕೆಂದರೆ ನೀವು ಅಲ್ಲಿ ನಡೆಯುವಾಗ ತುಂಬ ಸುಸ್ತಾಗ್ತದೆ. ಸ್ವಲ್ಪ ನೀವು ರೆಸ್ಟ್ ಕೊಟ್ಟು ಮುಂದೆ ನೀವೇನು ತಿನ್ನಬೇಕು ಅದನ್ನು ತಿಂದುಕೊಂಡು ನೀರು ಹೆಚ್ಚು ಕುಡಿತಾ ನೀವು ಮುಂದುವರಿಸಿದರೆ ನಿಮ್ಮ ಆರೋಗ್ಯವು ಒಳ್ಳೆ ರೀತಿಯಲ್ಲಿರ್ತದೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈಗ ಹೊಸದಾಗಿ ನೀರಿನಲ್ಲಿ ಅಮೀಬಾ ಅಂತ ಹೇಳಿ ಒಂದು ಪ್ರೋಟೋಜೋವಾ ಇದೆ. ಅದರಲ್ಲಿ ಮೂಗಿನಲ್ಲಿ ಹೋದರೆ ನೀರಿನಲ್ಲಿರುವಂಥದ್ದು ಅದು ಕ್ಲೀನ್ ನೀರಿನಲ್ಲೇ ಇರ್ತದೆ. ಯಾವುದು ನೀವು ಸ್ನಾನ ಮಾಡಲಿಕ್ಕೆ ಹೋಗ್ತಿರೋ ಆ ನೀರು ನೀವು ಮೂಗಿನಲ್ಲಿ ಹೋಗಿ ಆ ನರದಿಂದ ಬ್ರೈನಿಗೆ ಹೋಗ್ತಾ ಇದೆ. ಅದು ಬ್ರೈನಲ್ಲಿ ತುಂಬ ತೊಂದರೆಗಳು ಒಳಪಡ್ತಾ ಇದ್ದಾರೆ. ಎನ್ಸೆಫಲೈಟಿಸ್ ಅಂತ ಏನು ಇನ್ಫೆಕ್ಷನ್ ಆಗ್ತಾ ಇದೆ ಬ್ರೈನಿದು. ಇದು ಹೊಸದಾಗಿ ಇರುವಂಥದ್ದು. ತಾವೆಲ್ಲರೂ ಅದರ ಬಗ್ಗೆ ಗಮನ ಕೊಡಬೇಕು. ಏಕೆಂದರೆ ಅದು ಯಾರಿಗಿರ್ತದಂತ ಹೇಳಲಿಕ್ಕೆ ಆಗೋದಿಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ. ಆದರೆ ಆ ನೀರಿನಲ್ಲಿರುವಂಥದ್ದು ನೀವು ನೀರಿನಲ್ಲಿ ಹೋದಾಗ ನಿಮ್ಮ ಮೂಗಿನ ಮುಖಾಂತರ ಹೋಗಿ ಅದು ನರದ ಮೂಲಕ ಹೋಗಿ ನಿಮ್ಮ ಮೆದುಳಿಗೆ ಹೋಗ್ತಾ ಇದೆ. ಅದರಿಂದಾಗಿ ಸುಸ್ತಾಗುವಂಥದ್ದು, ತಲೆ ಸುತ್ತುವಂಥದ್ದು, ವಾಂತಿ, ಜ್ವರ, ಮೈಕೈ ನೋವು, ಹಾಗೆ ಕೋಮಕ್ಕೆ ಹೋಗುವಂಥ ಸಾಧ್ಯತೆಗಳಿಗೂ ಹೆಚ್ಚಾಗಿರ್ತದೆ. ದಯವಿಟ್ಟು ತಾವೆಲ್ಲರೂ ಹೋಗುವಾಗ ಆ ವಿಷಯವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ. ಹಾಗೆಯೇ ಅದಕ್ಕೆ ಬೇಕಾಗಿ ಹೇಗೆ ಅದನ್ನು ನಾವು ತಡೆಗಟ್ಟಬಹುದು ಅಂತ ಹೇಳಿದರೆ, ನಾವು ಅದು ನೇಸಲ್ ಕ್ಲಿಪ್ ಅಂತ ಏನು ಸಿಗ್ತದೆ ಇದಕ್ಕೆ, ಅದನ್ನು ಕ್ಲಿಪ್ಪನ್ನು ಹಾಕಿ ನೀವು ನೀರಲ್ಲಿ ತಲೆಯನ್ನು ಮುಳುಗಿಸೋದಾದರೆ ದಯವಿಟ್ಟು ಅದರ ಬಗ್ಗೆ ಜಾಗೃತೆ ವಹಿಸಬೇಕಂತ ಹೇಳುತ್ತಾ ನನ್ನ ಅವಕಾಶಕ್ಕಾಗಿ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಖಂಡಿತವಾಗಲೂ ಈ ಒಂದು ಅಯ್ಯಪ್ಪ ವೃತ್ತಧಾರಿಗಳಿಗೆ ಬಹಳಷ್ಟು ಉತ್ತಮವಾದ ಒಂದು ವೈದ್ಯಕೀಯ, ಅದರಲ್ಲಿ ಬಹಳಷ್ಟು ಉತ್ತಮವಾದ ಒಂದು ಮಾಹಿತಿಯನ್ನು ನೀಡಿದರೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಶ್ರೀಮತಿ ಸವಿತಾ ಎಸ್ ಜಿ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಮುಂದೆ ಅಭಿನಂದನಾ ಕಾರ್ಯಕ್ರಮ. ಪ್ರಪ್ರಥಮವಾಗಿ ಈ ಒಂದು ವೇದಿಕೆಗೆ ಅಭಿನಂದನೆಗಾಗಿ ಮೂತ್ರದ್ರೋಗ ತಜ್ಞರು, ವೆಲ್ನಕ್ ಜಿಲ್ಲಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸದಾನಂದ ಪೂಜಾರಿ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರ ವಿವರಗಳನ್ನು ನಮ್ಮ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀ ಶ್ರೀಕಾಂತ್ ಇವರು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಸದಾನಂದ ಪೂಜಾರಿ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್
ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ 51ನೇ ವಾರ್ಷಿಕೋತ್ಸವ ಡಾಕ್ಟರ್ ಸದಾನಂದ ಪೂಜಾರಿ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಬೆಳ್ತಂಗಡಿ ತಾಲೂಕಿನ ಪ್ರಗತಿಪರ ಕೃಷಿಕ ಮಾಯಿಲಪ್ಪ ಪೂಜಾರಿ ಹಾಗೂ ರೇವತಿ ದಂಪತಿಯ ಸುಪುತ್ರನಾಗಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಬೆಳ್ತಂಗಡಿಯಲ್ಲಿ ಹಾಗೂ PUC ವಿದ್ಯಾಭ್ಯಾಸವನ್ನು SDM ಉಜಿರೆಯಲ್ಲಿ ಪೂರೈಸಿದ್ದೀರಿ. ತಾವು ಸರಕಾರಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಖ್ಯಾತ ಮೂತ್ರರೋಗ ತಜ್ಞರಾಗಿದ್ದು ಪ್ರಸ್ತುತ ಬೆಳ್ತಂಗಡಿ ತಾಲೂಕಿನ ತೆಂಕಕಾರಂದೂರು ಗ್ರಾಮದ ಅಂಗಡಿಬೆಟ್ಟು ನಿವಾಸಿಯಾಗಿರುತ್ತೀರಿ. MBBS ವಿದ್ಯಾಭ್ಯಾಸವನ್ನು KMC ಮಂಗಳೂರು ಇಲ್ಲಿ ಪೂರೈಸಿ MS ಜನರಲ್ ಸರ್ಜರಿಯನ್ನು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಪೂರೈಸಿದ್ದೀರಿ. MCH ಯೂರಾಲಜಿ ಸೂಪರ್ ಸ್ಪೆಷಲಿಸ್ಟ್ ಕೋರ್ಸನ್ನು ಪ್ರತಿಷ್ಠಿತ ಬೆಂಗಳೂರು ಮೆಡಿಕಲ್ ಇಲ್ಲಿ ಪೂರೈಸಿದ್ದೀರಿ. FMAS ಅನ್ನು ವರ್ಲ್ಡ್ ಲ್ಯಾಪ್ರೋಸ್ಕೋಪಿ ಹಾಸ್ಪಿಟಲ್ ನ್ಯೂ ಡೆಲ್ಲಿ ಇಲ್ಲಿ ಪೂರೈಸಿದ್ದೀರಿ. ಸಾರ್ವಜನಿಕ ಆಸ್ಪತ್ರೆ ತರೀಕೆರೆ ಚಿಕ್ಕಮಗಳೂರು ಇಲ್ಲಿ 3 ವರ್ಷಗಳ ಸರ್ಜನ್ ಆಗಿ ಕರ್ತವ್ಯ ನಿರ್ವಹಿಸಿ 3,000ಕ್ಕಿಂತಲೂ ಹೆಚ್ಚು ಸರ್ಜರಿಗಳು ನಿರ್ವಹಿಸಿ ಮನ್ನಣೆಗೆ ಪಾತ್ರರಾಗಿರುತ್ತಾರೆ. ಪ್ರಸ್ತುತ ಸರಕಾರಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ DNB ಯೂರಾಲಜಿ ಕೋರ್ಸನ್ನು ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾರಂಭಿಸುವರೆ ಪ್ರಯತ್ನ ಪಟ್ಟಿರುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಯೂರಾಲಜಿ 2 DNB ಸೀಟ್ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಜ್ಯೋತಿ ಡಯಾಗ್ನೋಸ್ಟಿಕ್ ಕ್ಲಿನಿಕ್ SCS ಆಸ್ಪತ್ರೆ, ಜಯಶ್ರೀ ನರ್ಸಿಂಗ್ ಹೋಮ್, ಅಥೇನಾ ಆಸ್ಪತ್ರೆ ಹಾಗೂ ಪದ್ಮಾವತಿ ಆಸ್ಪತ್ರೆಗಳಿಗೆ ಸಂದರ್ಶಕ ವೇದ್ಯರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ವೆನ್ಲಾಕ್ ಆಸ್ಪತ್ರೆ ಡಯಾಲಿಸಿಸ್ ವಿಭಾಗದ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ರೋಟರಿ ಮಂಗಳೂರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಯುವ ವಾಹಿನಿ ಕೇಂದ್ರ ಸಮಿತಿಗಳಿಂದ ಸುಮಾರು 60 ಲಕ್ಷ ರೂಪಾಯಿಗಳ 7 ಡಯಾಲಿಸಿಸ್ ಮೆಷಿನ್ ಡೊನೇಷನ್ ಕೊಡಿಸುವಲ್ಲಿ ಪ್ರಯತ್ನ ಪಟ್ಟಿರುತ್ತಾರೆ. JC ಔಟ್ಸ್ಟ್ಯಾಂಡಿಂಗ್ ಯಂಗ್ ಇಂಡಿಯನ್ ಅವಾರ್ಡ್ ಮತ್ತು ಸಾಧನಾಶ್ರೀ ಪ್ರಶಸ್ತಿ, ಕರ್ನಾಟಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯಿಂದ ಸಮಾಜ ಸೇವಾ ಪುರಸ್ಕಾರ ಪ್ರಶಸ್ತಿ, ಸೌಹಾರ್ದ ವೇದಿಕೆಯಿಂದ ಬೆಸ್ಟ್ ಸರ್ಜನ್ ಪ್ರಶಸ್ತಿ, ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯ ಇವರಿಂದ ಡಾಕ್ಟರ್ BC ರಾಯ್ ಶ್ರೇಷ್ಠ ವೇದ್ಯ ಪ್ರಶಸ್ತಿ 2023, ಸಂಸದ ಡಾಕ್ಟರ್ ಮಂಜುನಾಥ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಉಪಸ್ಥಿತಿಯಲ್ಲಿ ಪ್ರೈಡ್ ಆಫ್ ನೇಷನ್ ಅವಾರ್ಡ್ 2024, ಜನಪ್ರಿಯ ಕನ್ನಡ ವಾಹಿನಿ ಹಾಗೂ ಕನ್ನಡಪ್ರಭ ಇವರಿಂದ ಹೆಲ್ತ್ ಕೇರ್ ಎಕ್ಸಲೆನ್ಸ್ ಅವಾರ್ಡ್ 2025, ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಜಂಟಿಯಾಗಿ ಜಿಲ್ಲಾ ಸರ್ವೋತ್ತಮ ಪ್ರಶಸ್ತಿ, ಮಂಗಳೂರು ರೋಟರಿ ಕ್ಲಬ್ ಹಾಗೂ ಲಯನ್ಸ್ ಕ್ಲಬ್ ಕುಡ್ಲ ಇದರ ಸಕ್ರಿಯ ಸದಸ್ಯರಾಗಿ ಅನೇಕ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗಿರುತ್ತಾರೆ. ಪ್ರತಿಷ್ಠಿತ ಭಾರತೀಯ ವೈದ್ಯಕೀಯ ಸಂಘ ಮಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿ ಕರ್ನಾಟಕ ರಾಜ್ಯ ಬೆಸ್ಟ್ ಸೆಕ್ರೆಟರಿ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಆಗಿರುತ್ತಾರೆ. ಪತ್ನಿ ಡಾಕ್ಟರ್ ಸೌಮ್ಯ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನೇತ್ರ ತಜ್ಞೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮಗ ಸೋಹನ್ AJ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಥಮ MBBS ವಿದ್ಯಾರ್ಥಿಯಾಗಿರುತ್ತಾನೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ, ಆಡಳಿತ ಮುಕ್ತೇಶ್ವರ ಮತ್ತು ಮುಕ್ತೇಶ್ವರ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಸೋಮೇಶ್ವರ. ವಂದನೆಗಳು ಶ್ರೀಕಾಂತಣ್ಣ. ಮುಂದೆ ಈ ಒಂದು ವೇದಿಕೆಗೆ ಅಭಿನಂದನಾ ಪೀಠಕ್ಕೆ ಶ್ರೀಮತಿ ಸುಜಾತ ಏಕನಾಥ್ ಇವರು ಬರಬೇಕಿತ್ತು. ಇವರು ಕಾರಣಾಂತರದಿಂದ ತುರ್ತು ಕೆಲಸದಲ್ಲಿ ಬ್ಯಾಂಗ್ಳೂರು ಇರುವುದರಿಂದ ಅವರ ಪತಿ ಶ್ರೀ ಏಕನಾಥ್ ಕೊಂಡಾಣ ಇವರಿದ್ದಾರೆ. ಜಿಲ್ಲಾ ಉತ್ತಮ ಶಿಕ್ಷಕಿಯ ಪ್ರಶಸ್ತಿಯನ್ನು ಪುರಸ್ಕೃತರಾಗಿರುವಂತಹ ಶ್ರೀಮತಿ ಸುಜಾತ ಏಕನಾಥ್ ಇವರ ಪರಿಚಯವನ್ನು ಶ್ರೀ ಚರಣ್ ಇವರು ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಚರಣ್ ವೇದಿಕೆಗೆ ಬಂದು ಅವರ ಮಾಹಿತಿಯನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕರ್ ಗ್ರಾಮ 51ನೇ ವಾರ್ಷಿಕೋತ್ಸವ ಶ್ರೀಮತಿ ಸುಜಾತ ಏಕನಾಥ್ ಅವರಿಗೆ ಗೌರವಪೂರ್ವಕ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ತಾವು ಹೋಬು ಹಾಗೂ ಲೀಲಾವತಿ ದಂಪತಿಗಳ ಪುತ್ರಿಯಾಗಿ ಕುಕ್ಕಂದೂರಿನ ಕಾರ್ಕಳ ಎಂಬಲ್ಲಿ 30 ಮಾರ್ಚ್ 1979ರಲ್ಲಿ ಜನಿಸಿರುವರು. 25 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೀರಿ. ನೃತ್ಯ ತರಬೇತಿ, ಕುಣಿತ ಭಜನೆ, ನಾಟಕಾಭಿನಯ,
ತಂತ್ರಜ್ಞಾನದ ಮೂಲಕ ಕಲಿಕೆ ಮುಂತಾದವುಗಳು ತಮ್ಮ ಹವ್ಯಾಸಗಳಾಗಿವೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜನಪ್ರತಿನಿತ್ಯ ಕೋಲಾಟ ಪ್ರದರ್ಶನ, ಜಿಲ್ಲಾ ಮಟ್ಟದಲ್ಲಿ ಕರಕುಶಲ ಪ್ರದರ್ಶನ, ಜನಪದ ನೃತ್ಯ ಕೋಲಾಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ, ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ, ಶಾಲೆಯಲ್ಲಿ ಭತ್ತದ ಕೃಷಿಯೊಂದಿಗೆ ವಿವಿಧ ರೀತಿಯ ತರಕಾರಿ ಬೆಳೆಸಿರುವುದು, ಜಿಲ್ಲಾ ಮತ್ತು ಅಂತಾರಾಜ್ಯ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯಲ್ಲಿ 6 ಚಿನ್ನದ ಪದಕ, 5 ಬೆಳ್ಳಿ ಪದಕ ಮತ್ತು 3 ಕಂಚಿನ ಪದಕ ಪಡೆದಿರುವುದು, ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಚತುರ್ಥ ಸ್ಥಾನ ಮುಂತಾದವುಗಳು ತಮ್ಮ ಸಾಧನೆಗಳಾಗಿವೆ. ರೋಟರಿ ಕ್ಲಬ್ ನ್ಯಾಷನಲ್ ಬಿಲ್ಡರ್ ಅವಾರ್ಡ್, ಇನ್ಶರ್ವಿಲ್ ನ್ಯಾಷನಲ್ ಬಿಲ್ಡರ್ ಅವಾರ್ಡ್, ಮ್ಯಾಕ್ಸ್ ಲೈಫ್ ಬೆಸ್ಟ್ ಟೀಚರ್ ಅವಾರ್ಡ್, ಶಿಕ್ಷಣ ಇಲಾಖೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ 2024 ಪ್ರಶಸ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪ್ರಾಯೋಜಕತ್ವದಲ್ಲಿ ರಾಜ್ಯ ಮಟ್ಟದ ರೈತ ರತ್ನ 2020 ಪ್ರಶಸ್ತಿ ಇವುಗಳೆಲ್ಲವೂ ನಿಮ್ಮ ಸಾಧನೆಗೆ ದೊರೆತ ಪ್ರಶಸ್ತಿಗಳಾಗಿವೆ. ತಾವು ಪತಿ ಏಕನಾಥ ಕೊಂಡಾನ ಇವರೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದು ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹೃದಯಪೂರ್ವಕಕ್ಕೆ ಹಾರೈಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು, ಆಡಳಿತ ಮುಕ್ತೇಶ್ವರ ಮತ್ತು ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಸೋಮೇಶ್ವರ ಕೋಟೆಕಾರು. ಧನ್ಯವಾದ. ವಂದನೆಗಳು ಚರಾಣಿವರಿಗೆ. ಇದೀಗ ಮುಂದಿನ ಅಭಿನಂದನಾ ಪೀಠಕ್ಕೆ ಸಮಾಜ ಸೇವೆಯಲ್ಲಿ ಹೆಸರನ್ನು ಗಳಿಸಿದಂತಹ ಶ್ರೀಮತಿ ಸೀತಾರಾಮ್ ದಾಸ್ ಮೇರಿ ಹಿಲ್ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಮ್ಮ ಪರಿಚಯವನ್ನು ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀ ಚಿತ್ತರಂಜನ್ ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕರ್ ಇದರ 51ನೇ ವಾರ್ಷಿಕೋತ್ಸವ ಶ್ರೀಮತಿ ಸೀತಾರಾಮ್ ದಾಸ್ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ತಾವು ಜನ್ನು ದಾಸ್ ಮತ್ತು ರುಕ್ಮಿಣಿ ದಂಪತಿಗಳ ತೃತೀಯ ಪುತ್ರಿಯಾಗಿ ಜನಿಸಿರುವಿರಿ. ಹಲವಾರು ಸಂಘ ಸಂಸ್ಥೆಗಳಿಗೆ ಕೊಡುಗೈದಾನಿಯಾಗಿರುತ್ತೀರಿ. ಕೊಲ್ಯ ಮೂಕಾಂಬಿಕಾ ದೇವಸ್ಥಾನ ಮುಖ್ಯದ್ವಾರ ಹಾಗೂ ಕೋರ್ದಬ್ಬು ದೇವಸ್ಥಾನ ಬಾಂದೊಟ್ಟು ಇಲ್ಲಿಗೆ ಅಪಾರ ಕೊಡುಗೆಯನ್ನು ನೀಡಿರುವಿರಿ. ಮೇರಿ ಹಿಲ್ ಪದವಿನಂಗಡಿ ಸಮಾಜ ಸೇವೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವಿರಿ. ಕೊಲ್ಯ ಮೂಕಾಂಬಿಕಾ ದೇವಸ್ಥಾನ ಮತ್ತು ಕೋರ್ದಬ್ಬು ದೇವಸ್ಥಾನ ಬಾಂದೊಟ್ಟು ಹಾಗೂ ಹಲವು ಸಂಘ ಸಂಸ್ಥೆಯಲ್ಲಿ ಇವರ ಸಮಾಜ ಸೇವೆಗೆ ಸನ್ಮಾನ ಪಡೆದಿರುವಿರಿ. ಇವರು 2 ಸುಪುತ್ರರನ್ನು ಪಡೆದು ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದು ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹೃದಯಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು, ಆಡಳಿತ ಮುಕ್ತೇಶ್ವರರು ಮತ್ತು ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಸೋಮೇಶ್ವರ ಕೋಟೆಕಾರು. ಇದೀಗ ಮುಂದೆ ವೇದಿಕೆಯಲ್ಲಿ ಈ ಒಂದು ಅಯ್ಯಪ್ಪ ಮಂದಿರ ಕೋಟೆಕರ್ ಇದರ ಸ್ಥಾಪಕ ಸದಸ್ಯರಾಗಿರುವಂತಹ ಶ್ರೀ ನಾರಾಯಣ ತಲೆಕಲ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಅಭಿನಂದನಾ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ತಮ್ಮ ಮಾಹಿತಿಯನ್ನು ಶ್ರೀ ಮೋಹನ್ ಮಾಡೂರು ಇವರನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು 51ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಶ್ರೀ ನಾರಾಯಣ ತಲೆಕಲ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ತಾವು ದಿವಂಗತ ಮಾಂಕು ಮಡಿವಾಳ ಮತ್ತು ಸುಬ್ಬು ಮಡಿವಾಳ ದಂಪತಿಗಳ 2 ಮಕ್ಕಳಲ್ಲಿ ಹಿರಿಯ ಪುತ್ರರಾಗಿ ಜನಿಸಿ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದಿರುವಿರಿ. ನೇಗಿಲ ಹಿಡಿದು ನಿಸ್ವಾರ್ಥ ಸೇವೆಗೆ ಕೃಷಿ ವೃತ್ತಿಯನ್ನು ತಮ್ಮದಾಗಿಸಿಕೊಂಡಿರುವಿರಿ. ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕಾರು ಇದರ ಸ್ಥಾಪಕ ಸದಸ್ಯರಾಗಿ ಭಜನಾ ಮಂದಿರದ ಸರ್ವತೋಮುಖ ಏಳಿಗೆಗೆ ಶ್ರಮಿಸಿರುವಿರಿ. ಶ್ರೀ ಮಹಾಗಣಪತಿ ದೇವಸ್ಥಾನ ಮಾದಮ್ಗಲ್ಲು ಹಾಗೂ ಶ್ರೀ ರಾಮ ಮಂದಿರ ಬೆದ್ರ, ಅಯ್ಯಪ್ಪ ಮಂದಿರ ಮಿಯಪದವು ಇಲ್ಲಿ ನಿರಂತರ ಭಜನಾ ಸೇವೆಯನ್ನು ನೀಡಿ ಭಗವಂತನ ಅನುಗ್ರಹವನ್ನು ಪಡೆದಿರುವಿರಿ. ಶ್ರೀಮತಿ ಸುಂದರಿಯವರನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 4 ಮಕ್ಕಳನ್ನು ಪಡೆದು ಅವರಿಗೆ ಯೋಗ್ಯ ಶಿಕ್ಷಣವನ್ನು ಮತ್ತು ಸಂಸ್ಕಾರವನ್ನೆತ್ತು ಬೆಳೆಸಿರುವಿರಿ. ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತಾ ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹೃದಯಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು, ಆಡಳಿತ ಮುಕ್ತೇಶ್ವರರು ಮತ್ತು ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರು. ಈಗ ವೇದಿಕೆಯಲ್ಲಿ ನಮ್ಮೊಂದಿಗೆ ಸೇರಿದ್ದಾರೆ ಶ್ರೀ ಕೋಟೆಕಾರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಪ್ರವೀಣ್ ಐ ಭಗಬಿಲ ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ತಮಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ತಮಗೆ ಗುರುಸ್ವಾಮಿಗಳು, ಮಂದಿರದ ಗುರುಸ್ವಾಮಿಗಳು ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಪ್ರವೀಣ್ ಭಗಂಬಿಲ ಈ ಒಂದು ಕೋಟೆಕಾರು ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ.
ಇದೀಗ ಮುಂದೆ ವೇದಿಕೆಯಲ್ಲಿ ಅಭಿನಂದನಾ ಪೀಠಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಯ್ಯಪ್ಪ ಮಂದಿರ ಕೋಟೆಕರ್ ಇದರ ಸ್ಥಾಪಕ ಸದಸ್ಯರಾಗಿರುವಂತಹ ಶ್ರೀ ವೆಂಕಪ್ಪ ಗಟ್ಟಿ ಸಿವಿಲ್ ಕಾಂಟ್ರಾಕ್ಟರ್ದಾರರು, ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಇವತ್ತಿನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಮಂದಿರ ಆಗಲಿಕ್ಕೆ ಸ್ಥಾಪಕ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದವರು ಶ್ರೀ ವೆಂಕಪ್ಪ ಗಟ್ಟಿ ಇವರು. ಇವರ ಪರಿಚಯವನ್ನು ನಮ್ಮ ಮುಂದಿಡಲಿಕ್ಕಿದ್ದಾರೆ ಶ್ರೀಮತಿ ದಿವ್ಯಜ್ಯೋತಿ ಇವರು. ಇವರ ಪರಿಚಯವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್ 51ನೇ ವಾರ್ಷಿಕೋತ್ಸವ ಶ್ರೀ ವೆಂಕಪ್ಪ ಗಟ್ಟಿ ನೆಹರು ನಗರ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ತಾವು ಶ್ರೀಯುತ ತನಿಯಪ್ಪ ಗಟ್ಟಿ ಮತ್ತು ಶ್ರೀಮತಿ ಪುಟ್ಟಕ್ಕ ದಂಪತಿಗಳ 6 ಜನ ಮಕ್ಕಳಲ್ಲಿ ಹಿರಿಯ ಪುತ್ರರಾಗಿ ಜನಿಸಿ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದಿರುವಿರಿ. ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕರ್ ಇದರ ಸ್ಥಾಪಕ ಸದಸ್ಯರಾಗಿ ಭಜನಾ ಮಂದಿರದ ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸಿರುವಿರಿ. ಶ್ರೀಮತಿ ರೇವತಿಯವರನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 3 ಮಕ್ಕಳನ್ನು ಪಡೆದು ಅವರಿಗೆ ಯೋಗ್ಯ ಶಿಕ್ಷಣವನ್ನು ಮತ್ತು ಸಂಸ್ಕಾರವನ್ನಿತ್ತಿ ಬೆಳೆಸಿರುವಿರಿ. ಪ್ರಸ್ತುತ ಸಿವಿಲ್ ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತಾ ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹೃದಯಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್, ಆಡಳಿತ ಮುಕ್ತೇಸರರು ಮತ್ತು ಮುಕ್ತೇಸರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಸೋಮೇಶ್ವರ ಕೋಟೆಕಾರ್. ವಂದನೆಗಳು ದಿವ್ಯಜ್ಯೋತಿ ಇವರಿಗೆ. ಇದೀಗ ವೇದಿಕೆಯ ಮುಖ್ಯ ಅತಿಥಿಗಳು ಎಲ್ಲರೂ ಅವರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ಅವರೆಲ್ಲರಿಗೂ ಶಾಲಿನ ಗೌರವವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಅಭಿನಂದರಿಗೂ ತಮ್ಮ ಶಾಲಿನ ಗೌರವವನ್ನು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ಅವರೆಲ್ಲರಿಗೂ ಶಾಲಿನ ಗೌರವವನ್ನು ತಾವು ನೀಡಬೇಕಾಗಿ ಎಲ್ಲರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಗೌರವದ ಶಾಲು, ಅದೇ ರೀತಿ ಹಾರ, ಪೇಟ, ಸ್ಮರಣಿಕೆಯ ಗೌರವವನ್ನು ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ನೀಡಲಿಕ್ಕಿದ್ದೇವೆ. ಒಂದು ಮೂತ್ರರೋಗ ತಜ್ಞರು, ಬೆಲ್ಲಾಕ ಜಿಲ್ಲಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಡಾಕ್ಟರ್ ಸದಾನಂದ ಪೂಜಾರಿ, ಅದೇ ರೀತಿ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪುರಸ್ಕೃತರಾಗಿರುವಂತಹ ಶ್ರೀಮತಿ ಸುಜಾತ ಏಕನಾಥ್ ಕೊಂಡಾಣ, ಸಮಾಜ ಸೇವೆಯಲ್ಲಿ ತಮ್ಮ ಹೆಸರನ್ನು ಪಡೆದಂತಹ ಶ್ರೀಮತಿ ಸೀತಾರಾಮ್ ದಾಸ್ ಮೇರಿ ಹಿಲ್, ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕರ್ ಇದರ ಸ್ಥಾಪಕ ಸದಸ್ಯರಾಗಿರುವಂತಹ ಶ್ರೀ ನಾರಾಯಣ ತಲೆಕಲ ಮತ್ತು ಶ್ರೀ ವೆಂಕಪ್ಪ ಗಟ್ಟಿ ಇವರಿಗೆ ಇವತ್ತಿನ ವೇದಿಕೆಯಲ್ಲಿ ನೀಡುವಂತಹ ಗೌರವ ಅಭಿನಂದನೆಗಳು. ಈ ಒಂದು ಅಭಿನಂದನೆಯನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ನಿರ್ಮಲಾ ಮೋಹನ್ ದಯವಿಟ್ಟು ವೇದಿಕೆಗೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೌರವದ ಶಾಲು ಸ್ಮರಣಿಕೆಯ ಅಭಿನಂದನೆಗಳನ್ನು ತಾವೆಲ್ಲರೂ ನೀಡ್ತಾ ಇದ್ದೀರಿ. ವರ ಜೋರಾಯಿನ ಕೈ ದಾಟಿದ ಹೊರಟು ಗೌರವದ
ಅಭಿನಂದನೆ 5 ಜನ ಅಭಿನಂದನೆ ಸ್ವೀಕಾರ ಮಲ್ಪನ ಡಾಕ್ಟರ್ ಸದಾನಂದ ಪೂಜಾರಿ, ಡಾಕ್ಟರ್ ಸದಾನಂದ ಪೂಜಾರಿ, ಶ್ರೀಮತಿ ಸುಜಾತ ಏಕನಾಥ್, ಶ್ರೀಮತಿ ಸೀತಾ ಸೀತಾರಾಮ್ ದಾಸ್, ಶ್ರೀ ನಾರಾಯಣ ತಲಕಲ, ಅದೇ ರೀತಿ ಶ್ರೀ ವೆಂಕಪ್ಪ ಗಟ್ಟಿ ಬೇರ್ಕಲೆಗೆ ಗೌರವ ಸೋಡು ಪಂಡದ ನಿಕ್ಲ ಮಾತಾಡಲ್ಲ ಭಿನ್ನ ಮಂತೊಂದಿಲ್ಲ ನನಾತ್ ಸಮಾಜ ಸೇವೆ ಮನ್ಪನಂಚಿನ ಭಾಗ್ಯ ಶ್ರೀ ಅಯ್ಯಪ್ಪ ದೇವರ ಕರುಣೆ ಸಾಡು ಪಂಡದಕ್ಕೆ ಏನೊಂದಿಲ್ಲ ನನಂಜಿ ಅಭಿನಂದನೆ ಬಾಕಿ ಅದನ್ನು ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಅವರ ಮಗಕ್ಕೆ ಗೌರವದ ರಾಜ್ಯೋತ್ಸವ ಪ್ರಶಸ್ತಿ ಪುಗರ್ತದ ಪ್ರಶಸ್ತಿದ ಅಭಿನಂದನೆ ಆವೊಂದುಂಡು ಐದು ಪಕ್ಕ ಈ ಒಂಜಿ ವೇದಿಕೆಗೆ ನಮ್ಮೊಟ್ಟಿಗೆ ಸೇರೊಂದಿಲ್ಲೇರೆ ನಿಕ್ಲಿಗೆ ಮಾತೆರೆಗ್ಲ ಪ್ರತಿಭಾ ಪುರಸ್ಕಾರವನ್ನು ನೀಡಲಿಕ್ಕಿದ್ದಾರೆ. ಈ ವರ್ಷದ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸಿದಂತಹ ವಿದ್ಯಾರ್ಥಿನಿ ಕುಮಾರಿ ಮೇಧಾ ಜಯರಾಮ್ ಬಿ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕುಮಾರಿ ಮೇಧಾ ಜಯರಾಮ್ ಬಿ, ಶ್ರೀ ಜಯರಾಮ್ ಬಿ ಮತ್ತು ಶ್ರೀಮತಿ ಆಶಾಲತಾ ದಂಪತಿಗಳ ಸುಪತ್ರಿಯಾಗಿರುವ ಇವರು ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ ಮಂಗಳೂರು ಇಲ್ಲಿ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ 625ರಲ್ಲಿ 614 ಅಂಕ ಗಳಿಸಿ 98.24% ಅಂಕಗಳನ್ನು ಗಳಿಸಿರುವಿರಿ. ತಮ್ಮ ಮುಂದಿನ ಶೈಕ್ಷಣಿಕ ಜೀವನವು ಇನ್ನಷ್ಟು ಸಾಧನೆ ಮಾಡುವಂತೆ ಶ್ರೀ ಅಯ್ಯಪ್ಪ ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿದ ಗಣ್ಯರ ಸಮ್ಮುಖದಲ್ಲಿ ಇದೀಗ ನಾವು ಅಭಿನಂದಿಸ್ತಾ ಇದ್ದೇವೆ. ಶಿವಕುಮಾರಿ ಮೇಧಾ ಜಿ ಬಿ. ಇನ್ನಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡುವಂತಾಗಲಿ ಕುಮಾರಿ ಮೇಧಾ ಜಯರಾಮ್ ಬಿ ಇವರು ಈ ವರ್ಷದ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದುಕೊಂಡು ಶಾಲೆಗೂ ಅದೇ ರೀತಿ ಊರಿಗೂ ಉತ್ತಮವಾದ ಹೆಸರನ್ನು ನೀಡಿದ್ದೀರಿ. ಕುಮಾರಿ ಮೇಧಾ ಜಯರಾಮ್ ಬಿ ಇವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ತಮಗೆ. ಇದೀಗ ಮುಂದೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳ ಮಾತುಗಳಲ್ಲಿ ಈ ಒಂದು ಕೋಟೆಕಾರು ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಪ್ರವೀಣ್ ಬಗಾಂಬಿಲ ಇವರು ತಮ್ಮ ಅತಿಥಿಗಳ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಆರಾಧ್ಯ ದೇವರಾದಂಥ ಶ್ರೀ ಸತ್ಯನಾರಾಯಣ ದೇವರನ್ನು ಮನಸಾರೆ ಸ್ಮರಣೆ ಮಾಡುತ್ತಾ ಸಾನ್ನಿಧ್ಯದ ಅಯ್ಯಪ್ಪ ಸ್ವಾಮಿಗೆ ಶಿರಬಾಗಿ ವಂದಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯನೀಯರು ಹಾಗೂ ಅತಿಥಿ ಅಭ್ಯಾಗತರಿಗೆ ವಂದನೆಯನ್ನು ಮಾಡುತ್ತಾ ಸೇರಿರುವಂಥ ಎಲ್ಲರಿಗೂ ವಂದಿಸುತ್ತಾ ಅಯ್ಯಪ್ಪ ಮಂದಿರ ಟ್ರಸ್ಟ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್ ಇದರ 51ನೇ ವಾರ್ಷಿಕೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ನಿತ್ಯ ನಿರಂತರವಾಗಿ ಈ ಭಾಗದಲ್ಲಿ 51 ವರ್ಷದಿಂದ ಅಯ್ಯಪ್ಪ ಸ್ವಾಮಿಯ ಆ ಒಂದು ಸೇವೆಯನ್ನು ಮಾಡ್ತಾ ಅದೆಷ್ಟೋ ಅಯ್ಯಪ್ಪ ಸ್ವಾಮಿಯ ವ್ರತಾಧಾರಿಗಳಿಗೆ ಆಶ್ರಯವನ್ನು ನೀಡಿ ಅದೇ ರೀತಿ ಸುಮಾರು ಈ ಒಂದು ಮಂಡಲ ವ್ರತದ ಸಮಯದಲ್ಲಿ ಒಂದು 60 ದಿವಸ ಈ ಸಾನ್ನಿಧ್ಯದಲ್ಲಿ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡುತ್ತಾ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂಥ ಅಯ್ಯಪ್ಪ ಸೇವಾ ಟ್ರಸ್ಟ್ ಕೋಟೆಕಾರ್ ಇವತ್ತು ಬಹಳ ವಿಜೃಂಭಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಂಥ ಎಲ್ಲ ನನ್ನ ಟ್ರಸ್ಟಿನ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಕಾರ್ಯಕ್ರಮಕ್ಕೆ ಬರುವಾಗ ಸ್ವಲ್ಪ ತಡ ಆಯಿತು. ಆದರೂ ತಡವಾದರೂ ಕೂಡ ನಾನು ಬಹಳಷ್ಟು ಅಯ್ಯಪ್ಪ ಸ್ವಾಮಿಯ ಬಹಳ ದೊಡ್ಡ ಭಕ್ತ. ನಾನು ಕಳೆದ 25 ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ದೇನೆ. ಅದೇ ರೀತಿ ಒಂದು 22 ವರ್ಷ ನಿರಂತರವಾಗಿ ಮಕರ ಬೆಳಕಿಗೆ ನಾನು ಅಯ್ಯಪ್ಪನ ಆ ಒಂದು ಶಬರಿಮಲೆಗೆ ಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಅದೇ ರೀತಿ 18ನೇ ವರ್ಷಕ್ಕೆ ನಮ್ಮ ಇಲ್ಲಿಂದ ನನ್ನ ಊರಿನ ಬಗಂಬಿಲದಿಂದ ಪಾದಯಾತ್ರೆ ಕೂಡ ಮಾಡಿದ್ದೇನೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಿಕ್ಕಿದ್ದು ನನ್ನೊಂದು ಭಾಗ್ಯ ಅಂತ ಅನಿಸ್ತೇನೆ. ಅದೇ ರೀತಿ ಬಹಳಷ್ಟು ಒಳ್ಳೆಯ ರೀತಿಯ ಈ ಒಂದು ಕಾರ್ಯಕ್ರಮವನ್ನು ಈ ಸೇವಾ ಟ್ರಸ್ಟ್ ಮಾಡ್ತಾ ಇದೆ. ಇನ್ನು ಮುಂದೆ ಕೂಡ ಈ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಭಗವದ್ಭಕ್ತರ ಎಲ್ಲರ ಸಹಕಾರ ಅದೇ ರೀತಿ ಆರಾಧ್ಯ ದೇವರಾದಂಥ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ವಂದನೆಗಳು
ಕೋಟೆಕಾರು ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಶ್ರೀ ಪ್ರವೀಣ್ ಐ ಭಗಂಬಿಲ ಇವರಿಗೆ ಇದೀಗ ಮುಂದೆ ವೇದಿಕೆಯಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆಯ ಮೂತ್ರರೋಗ ತಜ್ಞರು ಆಗಿರುವಂತಹ ಮುಖ್ಯ ವೈದ್ಯಾಧಿಕಾರಿ ಆಗಿರುವಂತಹ ಡಾಕ್ಟರ್ ಸದಾನಂದ ಪೂಜಾರಿ ತಮ್ಮ ಅಭಿನಂದನೆಯ 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಯ್ಯಪ್ಪ ಮಂದಿರ ಟ್ರಸ್ಟ್, ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಇದರ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ನೆರೆದಿರುವಂಥ ಅಯ್ಯಪ್ಪ ಸ್ವಾಮಿಯ ಭಕ್ತರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಬ್ರಹ್ಮಶ್ರೀ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳೇ ಹಾಗೂ ಉಳಿದೆಲ್ಲ ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳೇ, ಇದು ಲಾಸ್ಟ್ 2 ತಿಂಗಳಲ್ಲಿ ನನಗೆ 10ನೇ ಸನ್ಮಾನ. ನಿನ್ನೆ ಎಕ್ಸೆಲ್ ಕಾಲೇಜ್ ಗುರುವಾಯನಕೆರೆಯಲ್ಲಿ ಸುಮಾರು 5,000 ವಿದ್ಯಾರ್ಥಿಗಳೆದುರು ಬಹಳ ಸಾಧನೆ ಮಾಡುವಂತ ನಾನು ಮೆನ್ಷನ್ ಮಾಡಬೇಕಾಗ್ತದೆ. ಒಂದು 35 ವರ್ಷದ ಹುಡುಗ 5 ವರ್ಷಗಳ ಹಿಂದೆ 250 ಸ್ಟೂಡೆಂಟ್ಗಳಿಗೆ ಆರಂಭಿಸಿದಂಥ ಒಂದು ಸಂಸ್ಥೆ ಇವತ್ತು 5,000 ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಗ್ರಾಮೀಣ ಪರಿಸರದಲ್ಲಿ IITಗೆ ಮತ್ತು AIMSಗೆ PGಗೆ ಕಳಿಸುವಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಹತ್ರ ಕೇಳಿದರೆ ತುಂಬ ಓದಿಸ್ತಾರೆ, ಮೊಬೈಲ್ 2 ವರ್ಷ ಕೊಡುವುದಿಲ್ಲ, 4ವರೆಗೆ ಎಬ್ಬಿಸ್ತಾರೆ ಅಂತ ಹೇಳ್ತಾರೆ. 2 ವರ್ಷ ಕಷ್ಟಪಟ್ಟರೆ ಲೈಫ್ ಲಾಂಗ್ ಅವರು ಒಳ್ಳೆಯ ಗಣ್ಯ ವ್ಯಕ್ತಿಗಳಾಗಿ ಆಗ್ಬೋದಂತ ಅದರ ಓನರ್ ಆದಂತಹ ಜೈನ್, ಸುಮಂತ್ ಕುಮಾರ್ ಜೈನ್ ಹೇಳ್ತಾರೆ. 2 ವರ್ಷಕ್ಕೆ ತೊಂದರೆ ಕೊಡ್ತೇವೆ, ಮಕ್ಕಳಿಗೆ ತಂದೆ ತಾಯಿ ಹತ್ರ 3 ತಿಂಗಳಿಗೆ ಹೋಗ್ಲಿಕ್ಕೆ ಹೋಗೋದು, ಮೊಬೈಲ್ ಕೊಡೋದೇ ಇಲ್ಲ ಅಂತ. ಯಾಕೆಂದರೆ ನಮ್ಮನ್ನು ಕೆಡಿಸೋದು ಮೊಬೈಲ್, ಎಲ್ಲರಿಗೂ ಗೊತ್ತುಂಟು. 2 ವರ್ಷ ಮೊಬೈಲ್ ನೋಡಲಿಕ್ಕಿಲ್ಲ. ಅಲ್ಲಿ ತುಂಬ ಗಣ್ಯ ವ್ಯಕ್ತಿಗಳನ್ನು ರಮೇಶ್ ಅರವಿಂದ್ ಮತ್ತು ಯೋಗರಾಜ್ ಭಟ್ ಇವರನ್ನೆಲ್ಲ ಕರೆಸಿದರು. ಹಾಗಾಗಿ ನಿನ್ನೆ ನನಗೆ ಅಲ್ಲಿ ಸುಮಾರು 5,000 ವಿದ್ಯಾರ್ಥಿಗಳೆದುರು ಸನ್ಮಾನ ಜೊತೆಗೆ ಮಾತಾಡುವಂಥ ಅವಕಾಶವನ್ನು ಕೊಟ್ಟರು. ಇವತ್ತು ನನ್ನನ್ನು ಈ ಸಭೆಗೆ ಕರೆದಿರೋರು ಚಂದ್ರ ಅಂತ, ಅವರು ಉಡುಪು ದೇವಸ್ಥಾನದಲ್ಲಿದ್ದಾರೆ. ಅವರಿಗೆ ಮೊದಲಾಗಿ ನಾನು ಮತ್ತು ಎಲ್ಲ ಟ್ರಸ್ಟಿನ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈ ಮಹಾಭಾರತದಲ್ಲಿ ಕೃಷ್ಣನಿಗೆ ಗಾಂಧಾರಿ ಶಾಪ ಕೊಡ್ತಾಳಂತೆ. ಯಾಕೆಂದರೆ ಕೌರವರು ಮತ್ತು ಪಾಂಡವರ ಮಧ್ಯೆ ಜಗಳ ಹುಟ್ಟಿಸಿ ನನ್ನ ಮಕ್ಕಳನ್ನು ಕೊಂದ ಶಾಪ ನಿನಗೆ ತಟ್ತದೆ ಅಂತ ಹೇಳಿದ್ಲಂತೆ. ಆಗ ಕೃಷ್ಣ ಹೇಳ್ತಾನಂತೆ, ಯಾವ ಶಾಪವೂ ತಟ್ಟುವುದಿಲ್ಲ, ಅವರವರ ಕರ್ಮ ಏನಿದೆ ಅದರಂತೆ ನಡೀತದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ. ಹಾಗಾಗಿ ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶವನ್ನು ಕೊಡ್ತಾನೆ. ಅಂಥ ಒಂದು ಅವಕಾಶ ಬೆಳ್ತಂಗಡಿ ತಾಲೂಕಿನ ಒಂದು ಕೃಷಿ ಕುಟುಂಬದಲ್ಲಿ, ನಾವು ಹೈಸ್ಕೂಲ್ವರೆಗೆ PUCವರೆಗೆ ಗದ್ದೆಯಲ್ಲಿ ತೆಂಗಿನ ಮರಕ್ಕೆ ಅಡಿಕೆ ಮರಕ್ಕೆ ಹತ್ತಿದವರು. ಅಂಥ ಅವಕಾಶವನ್ನು ನನಗೆ ನಾನು ಎಣಿಸದಂಥ ನನ್ನ ತಂದೆ ಕೃಷಿಕರು, ಅವರಿಗೆ ಏನು ಐಡಿಯಾ ಇಲ್ಲ, ಸೋಮನೆ ಸೀಟ್ ಸಿಕ್ತು, ಸೇರಿಸಿದರು KMCಗೆ. ಏನೋ ಒಂದು ಓದಿದೆ, ಯಾರೋ ಒಂದು ಬೆಂಗಳೂರಿನವರು, ನನ್ನ ಸೀನಿಯರ್ ಒಬ್ಬರು ನನ್ನ ಮನೆ ಹತ್ತಿರದವರು ಬೆಂಗಳೂರಿನಲ್ಲಿ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಅವರ ಮಗ ನನ್ನ 1 ವರ್ಷ ಸೀನಿಯರ್, ಅವರು ಫೇಲ್ ಆದರು PUCಯಲ್ಲಿ. ಅವರು ಓದಿದ್ದು, ನಾನು ಓದಿದ್ದು ತಲೆಗೆ ಹತ್ತಲಿಲ್ಲ ಮರೆ, ನೀನಾದರೂ ಓದು ಅಂತ 3 ಬುಕ್ ಕೊಟ್ಟರು. ಆಗಿನ ಕಾಲದಲ್ಲಿ ಯಾವುದೇ ಟ್ಯೂಷನ್ ಇರಲಿಲ್ಲ. ಆ ಬುಕ್ಕನ್ನು ಓದಿ ಬಯಾಲಜಿಯಲ್ಲಿ 100 ಓವರಲ್ ಆಗಿ CETಯಲ್ಲಿ 92%. ಹಾಗಾಗಿ KMCಯಲ್ಲಿ ಸೀಟ್ ಸಿಕ್ತು. ಅದನ್ನು ನಾನು ದೇವರು ನನಗೆ ಕೊಟ್ಟ ಒಂದು ಅವಕಾಶ ಅಂತ ತಿಳ್ಕೊಳ್ತೀನಿ. ದೇವರು ಯಾವುದೇ ಶಾಪ ಕೊಡುವುದಿಲ್ಲ, ವರನೂ ಕೊಡುವುದಿಲ್ಲ, ನನಗೊಂದು ಅವಕಾಶ. ವೆಲ್ಲಾಕಲ್ಲಿ ಸುಮಾರು ಒಂದು 6,000 ಆಪರೇಷನ್ನು ಉಚಿತವಾಗಿ ಮಾಡಿಕೊಟ್ಟಿದ್ದೇನೆ. ಸೊ ಅಂಥ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾನು 2 ಸಲ ಈ ಉಳ್ಳಾಲದಲ್ಲಿ ಒಂದು ಅಯ್ಯಪ್ಪ ಮಂದಿರ ಉಂಟು, ನಾನು ವಿಷು ಸಂಕ್ರಮಣಕ್ಕೆ 2 ಸಲ ಹೋಗಿದ್ದೆ ಶಬರಿಮಲೆಗೆ. ನನಗೆ ಏನು ಅನಿಸುತ್ತಂದರೆ, ನಾನು ನಡೆದಾಡಿರೋದು 8 ಕಿಲೋಮೀಟರ್, ಈ 48 ಕಿಲೋಮೀಟರ್ ನಡೀತಾರಲ್ಲ ಅವರಿಗೆ ಒಂದು ನನ್ನ ದೊಡ್ಡ ನಮಸ್ಕಾರ. ನಾನು 8 ಕಿಲೋಮೀಟರ್ ನಡೆಯಬೇಕಾದ್ರೆ 10 ಸಿಯಾಲ ಕುಡಿತಿದ್ದೇನೆ. ನಾನು ಕೂತ್ಕೊಳ್ಳೋದು ಹೇಳಬಾರ್ದಂತೆ, ಅದು ಗಣೇಶ ಬೆಟ್ಟ ಅಂತ ಇದೆ, ನಾವು ಹೇಳಬಾರ್ದಂತೆ, ಕಷ್ಟ ಇದೆ ಅಂತ. ಆದರೆ ನನಗೆ ಆದ ಅನುಭವ ಏನಂದರೆ, ನಾನು ಬೆಟ್ಟವನ್ನು ಹತ್ತಲಿಕ್ಕೆ 10 ಸಿಯಾಲ ಕೊಟ್ಟಿದ್ದಾರೆ ನನ್ನೊಟ್ಟಿಗಿದ್ದವರು, ಅಯ್ಯಪ್ಪ ಮಂದಿರದ ಭಕ್ತರು, ಅವರಿಗೆಲ್ಲ ಸಲೀಸಾಗಿ ಹೋಗ್ತಾರೆ. ಹಾಗಾಗಿ ಈ 8 ಕಿಲೋಮೀಟರ್ ನಡೀಲಿಕ್ಕೆ ನನಗೆ ಇಷ್ಟು ಕಷ್ಟ ಆಗಿರುವಾಗ ನೀವು ವರ್ಷ ಹೋಗಿ 48 ಕಿಲೋಮೀಟರ್, ಅದಕ್ಕೆ ನಿಮಗೆ ದೊಡ್ಡ ಒಂದು ನಮಸ್ಕಾರ. ಸೊ ಹಾಗಾಗಿ ದೇವರು ನಮ್ಮ ಏನು ನಾವು ಕೆಲಸ ಮಾಡ್ತೇವೆ, ನಮ್ಮ ಯಶಸ್ಸಿನ ಹಿಂದೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ ಇರ್ತದೆ. ನಾನು 2006ರಲ್ಲಿ ಅಯ್ಯಪ್ಪ ಇದು ಶಬರಿಮಲೆಗೆ ಹೋದ ಮರು ವರ್ಷ ನನಗೆ MS ಸಿಕ್ತು, BMCಯಲ್ಲಿ ಒಳ್ಳೆ ಕಾಲೇಜಲ್ಲಿ ಸಿಕ್ತು. ಅದರ ನಂತರ MCH ಯೂರಾಲಜಿ ಮಾಡಿದೆ. ಸುಮಾರು ನನಗೀಗ 52 ವರ್ಷ, 25 ವರ್ಷ ಬರೀ ಓದಿದ್ದೆ. ಸವಿತಾ ಅವರೇ, 25 ವರ್ಷ ಬರೀ ಓದಿದ್ದೆ. ಅದಕ್ಕೆ ನನಗೆ ಒಂದು 90 ವರ್ಷ ಬದುಕಬೇಕಂತಿದೆ. ಯಾಕಂದರೆ 25 ವರ್ಷಕ್ಕೆ ಲಾಭ, ಅದು ಓದಿದ್ದು ಕಷ್ಟಪಟ್ಟದ್ದು ಉಂಟಲ್ಲ, ಲಾಭ ಆಗಬೇಕಾದ್ರೆ ನಾವು 90 ವರ್ಷ ಬದುಕಬೇಕು.
ಹಾಗಾಗಿ ಅವರಿಗೆ ಸವಿತಾ ಅವರು ಮಾತಾಡ್ತಾ ಹೇಳಿದರು, ಶಬರಿಮಲೆಗೆ ಹೋಗುವವರೆಗೆ ಉಲ್ಲಾಸ ಇರ್ತದೆ ನೋಡಿ. ಅದು 48 ದಿನ ವ್ರತ ಇದೆಯಲ್ಲ, ಅದನ್ನು ದಿನನಿತ್ಯ ಮಾಡಬೇಕಂತ ಇರೋದು. ಆದರೆ ಅಲ್ಲಿಂದ ಹೊರಗೆ ಬಂದ ಕೂಡಲೇ ಅಲ್ಲಿ ಇನ್ನೂ ಹತ್ತಿರದಲ್ಲೆಲ್ಲೋ ಬಾರಲ್ಲಿ ಕುಡಿದು ಬಿಡ್ತಾರೆ ಅಂತ. ಸೊ ಇದಾಗಬಾರ್ದು. ಅದನ್ನು ಆದಷ್ಟು ನಿಮ್ಮ ಜೀವನದಲ್ಲಿ ಅದನ್ನು ಅಭ್ಯಾಸ ಮಾಡಿ. ಎಷ್ಟು ಉಲ್ಲಾಸ ಇರ್ತದೆ ಕೇಳಿ ಅವ್ರ ಹತ್ರ. ನನ್ನ ಫ್ರೆಂಡ್ಸ್ ಎಲ್ಲ ಯಾರು 4 ಗಂಟೆಗೆ ಹೇಳ್ತಾರೆ, 4ರಿಂದ 6 ಏನು ಸೌಮ್ಯ ಮುಹೂರ್ತ ಇದೆ, ಅದರಲ್ಲಿ ಹೇಳಿದರೆ ಇಡೀ ದಿನ ಉಲ್ಲಾಸ ಇರ್ತದೆ. 6 ಗಂಟೆ ನಂತರ ರೌದ್ರ ಮುಹೂರ್ತ, ಅದರಲ್ಲಿ ಎದ್ದರೆ ನಿಮ್ಗೆ ಇಡೀ ದಿನ ಜಡ ಇರ್ತದೆ. ಇವರು 4ವರೆಗೆ ಎದ್ದು ಸ್ನಾನ ಮಾಡಿ ಅದು ಪೂಜೆ ಮಾಡಿ ಇರುವ ಉಲ್ಲಾಸ ಅವರ ಹತ್ರ ಕೇಳಿದರೆ ಗೊತ್ತಾಗ್ತದೆ. ನಿಮ್ಮ ಹತ್ರ ಗುರುಸ್ವಾಮಿಗಳ ನಿಮ್ಗೆ ಎಷ್ಟು ವಯಸ್ಸು ಸರ್? ವಯಸ್ಸು ಎಷ್ಟು? 75? 75ರಲ್ಲಿ ಅವರು 48 ಕಿಲೋಮೀಟರ್ ನಡೀತಾರೆ ಅಂದರೆ ಅದು ದೇವರ ಒಂದು ಅದ್ಭುತ. ಅವರು 48 ದಿನ ಮಾಡಿರುವಂಥ ವ್ರತದ ಫಲ ಅಂತ ಹೇಳ್ತಾರೆ. ಮತ್ತು ಕೊನೆಯದಾಗಿ ಹೇಳಿ, ಯಾಕೆಂದರೆ ನಾನು ಇಲ್ಲಿ ಪ್ರಧಾನ ಭಾಷಣಗಾರರಲ್ಲ, ತಂತ್ರಿಗಳು ಮಾತಾಡ್ತಾರೆ ಅದರ ಬಗ್ಗೆ ಎಲ್ಲ. ನನಗೆ ಅಷ್ಟು ನಾನೊಂದು ದೈವವನ್ನು ಕೂಡ ಶರವು ಗಣಪತಿದು ಕೆಲವರು ಹೇಳ್ತಾರೆ ಪೋಯ್ನಲ್ಲಪುರ ದೈವದ ಬಗ್ಗೆ ಪಾತಿರೋರು ಇರೋದು. ನನಗೆ ಅದು ಶಕ್ತಿಯನ್ನು ಕೊಟ್ಟಿದೆ. ನನ್ನ ಶರವು ದೇವರದ್ದು ಒಂದು ಗುಳಿಗೆ ಉಂಟು, ನೀವು ನೆನಪಿರ್ಬೋದು, ದೇವಸ್ಥಾನದಲ್ಲಿದೆ, ಅದು ಬಸ್ ಸ್ಟ್ಯಾಂಡಲ್ಲಿದೆ, ಅದರದಲ್ಲಿ ನಮ್ಮ ವೆಲ್ಲಕ್ಕಲ್ಲೂ ಇದೆ ಅಂತ ಹೇಳಿದರು. ಅದಕ್ಕೆ 92ರಿಂದ ಸುಮಾರು 2024 ಯಾವ ಆರಾಧನೆ ಇರಲಿಲ್ಲ. ನಮ್ಮಲ್ಲಿ ಒಂದು ಬಿಲ್ಡಿಂಗ್ ಬಂತು, ಸೆಂಟ್ರಲ್ ಗೌರ್ಮೆಂಟಿದ್ದು 60 ಕೋಟಿದು ಬಿಲ್ಡಿಂಗ್ ಬಂತು. ಇವರು ಅದನ್ನು ಆ ಮರವನ್ನು ಇದು ಮರ ತೆಗಿವೆ ಅಂತ ಹೋಗುವಾಗ ಅಲ್ಲಿ ಹಾವು ಬಂತು. ಇದಾದ ಘಟನೆ 21ರಲ್ಲಿ ಮರವನ್ನು ಅದಕ್ಕೇನು ಮಾಡಿದರು, ಯಾರೋ ಹೇಳಿದ್ರಂತೆ ಮರವನ್ನೊಂದು ಕಾಂಟ್ರಾಕ್ಟ್ ಕೊಟ್ಟು 8 ಲಕ್ಷಕ್ಕೆ ಕಾಂಟ್ರಾಕ್ಟ್ ಕೊಟ್ಟು ಇಡೀ ಮರವನ್ನು, ಅಶ್ವತ್ಥ ಮರ ಅದು, ಮರವನ್ನು ಸೈಡಿಗೆ ಹಾಕುವಂತ. ಅದರ ಒಂದು ಕಂಡೀಷನ್ ಏನಂತ ಹೇಳಿದರೆ ಅದು ಮರ ಸಾಯಬಾರ್ದು, ಅಶ್ವತ್ಥ ಮರವನ್ನು ಯಾವತ್ತೂ ಕಡಿಬಾರ್ದಂತೆ. ಇವರು ಎಂತ ಮಾಡಿದ್ದಾರೆ, ಅದನ್ನು ಕುತ್ತಿಯಾಗಿ ಕಡಿದಿದ್ದಾರೆ ಗೊತ್ತಿಲ್ಲದೆ. ಅದನ್ನು ಗೆಲ್ಲನ್ನು ಎಳೆದು ತೆಗಿಬೇಕಂತ, ಕಡಿಬಾರ್ದು, ಕತ್ತಿ ಹಾಕಿದರೆ ಸಾಯ್ತದೆ. ಆದರೆ ಕುತ್ತಿಯಾಗಿ ಇಡೀ ಮಣ್ಣನ್ನು ತೆಗೆದು ಸೈಡಲ್ಲಿ ಹಾಕಿದ್ದಾರೆ. ಅಲ್ಲಿ ಬಿಲ್ಡಿಂಗ್ ಬಂದಿದೆ ಈಗ. ಆದರೆ ಆಶ್ಚರ್ಯ, ನೀವು ನೋಡಿದರೆ, ನೀವು ಬಂದರೆ ಅಲ್ಲಿ ನೋಡಿ, ವೆಲ್ಲಾಕಿನಲ್ಲಿ ನಾವು ಒಂದು ಗುಳಿಗನನ್ನು ಪ್ರತಿ ತಿಂಗಳು ಸಂಕ್ರಮಣ ಪೂಜೆ ಮಾಡ್ತೇವೆ. ಈ ವರ್ಷದ ಪರ್ವ ಕೂಡ ಮೊನ್ನೆ ನವಂಬರ್ 9ಕ್ಕೆ ಮಾಡಿದ್ದೇವೆ. ಅದು ಎಷ್ಟು ಚೆನ್ನಾಗಿ ಚಿಗುರಿದೆ ಅಂದರೆ ಅದರ ಹತ್ತಿರ ನಿಂತರೆ ನಿಮಗೆ ಒಂದು ಶಕ್ತಿ ಬಂದುಬಿಡ್ತದೆ. ಸೊ ಹಾಗಾಗಿ ಈ ದೇವಸ್ಥಾನ ನಾಗಸ್ಥಾನ ಮೂಲಸ್ಥಾನ ಅಂತ, ಎಷ್ಟೇ ವಿದ್ಯಾವಂತರಾಗಲಿ, ಹಕ್ಕಿ ಎಷ್ಟೇ ಎತ್ತರಕ್ಕೆ ಹೋದರೂ ಅದು ಕಾಳನ್ನು ತಿನ್ನಲಿಕ್ಕೆ ಭೂಮಿಗೆ ಬರ್ತದೆ ಅಂತ. ಹಾಗಾಗಿ ನಾವು ಎಷ್ಟೇ ವಿದ್ಯಾವಂತರಾದರೂ ಈ ನಂಬಿಕೆ ಇದೆಯಲ್ಲ, ಏನು ನಮ್ಮ ಮೂಲಸ್ಥಾನವನ್ನು ಹುಡ್ಕೊಂಡು ಹೋಗ್ತಾರೆ, ಎಷ್ಟೋ ಜನ ಹುಡ್ಕೊಂಡು ಹೋಗ್ತಾರೆ. ತಂತ್ರಿಗಳ ಹತ್ರ ಕೇಳಿದರೆ ಮೂಲಸ್ಥಾನ ಎಲ್ಲಿ ಅಂತ ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾರೆ. ನಮ್ಮ ಮೊನ್ನೆ ಯಾರೋ ಅಲ್ಲಿಂದ ಬೆಂಗಳೂರಿಂದ ಹುಡ್ಕೊಂಡು ಬಂದಿದ್ದರು, ಮೂಲಸ್ಥಾನ ನಮ್ಮದು ಅಂತ. ಅದಕ್ಕೆ ಇಷ್ಟು ಲಕ್ಷ ಕೊಡ್ತೇವೆ, ನಮಗೆ ಅದು ಬಿಟ್ಟು ಕೊಡಬೇಕಂತ ಹೇಳಿದರು. ಸೊ ಹಾಗಾಗಿ ಈ ದೈವಸ್ಥಾನ ನಾಗಸ್ಥಾನ ಮತ್ತು ಮೂಲಸ್ಥಾನ ಇದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜನರಿಗೆ ಬಹಳಷ್ಟು ಶಕ್ತಿಯನ್ನು ಕೊಡ್ತಾರೆ. ನಾವು ಎಲ್ಲೋ ಅಮೆರಿಕದಲ್ಲಿರಲಿ, ಲಂಡನ್ನಲ್ಲಿರಲಿ, ವರ್ಷಕ್ಕೊಮ್ಮೆ ಬಂದು ನಾಗನಿಗೆ ಹಾಲು ಹಾಕಬೇಕು, ದೈವಕ್ಕೆ ಒಮ್ಮೆ ಕೋಲಕ್ಕೆ ಬರಬೇಕು, ಎಷ್ಟೇ ವಿದ್ಯಾವಂತರಾಗಲಿ. ಇದು ನಾನು ವೈದ್ಯನಾಗಿ ಕೂಡ ಅನೇಕ ಸಲ ನಾನು ಆಪರೇಷನ್ ಮಾಡುವಾಗ ಒಂದು ಘಟನೆಯನ್ನು ಹೇಳಿ ಮುಗಿಸ್ತೇನೆ. ನಾನೊಂದು 72 ವರ್ಷದ ಒಂದು ಒಬ್ಬರಿಗೆ ಕಿಡ್ನಿಯಲ್ಲಿ ಫುಲ್ ಪಸ್ಸಾಗಿದೆ, ರೇಷಿ ಆಗಿದೆ ಅಂತ ಹೇಳ್ತೇವೆ. ಅದನ್ನು ಅವರ ಹಾರ್ಟಿನ ಏನು ಕಾರ್ಡಿಯಾಕ್ ಎಫಿಷಿಯನ್ಸಿ ಇದೆ ಅದು 40ರಿಂದ ಮೇಲೆ ಇರಬೇಕು. ಇವನಿಗೆ 22, ಹೈ ರಿಸ್ಕ್. ಯಾಕೆಂದರೆ ಆಪ್ರೇಷನಿಂದ ಮೇಲೆ ಬಿದ್ದರೂ ಹಾರ್ಟ್ ಏನಾದರೂ ಅರೆಸ್ಟ್ ಆಗ್ಬೋದು ಅಂಥದ್ದು. ಮಗನಿಗೆ ಹೇಳಿದೆ, ಕುಂದಾಪುರದ ಪೇಷಂಟ್, ನಿಮ್ಮ ಊರಿನವ್ರು ಸರ್, ಬೈಂದೂರಲ್ಲ, ಕುಂದಾಪುರ ಪೇಷಂಟ್. ಮಗನಿಗೆ ಹೇಳಿದೆ, ನೋಡು ಆಪ್ರೇಷನ್ ಮಾಡ್ತೇನೆ, ಮತ್ತೆ ಡೆತ್ ಆದರೆ ಮತ್ತೆ ಗಲಾಟೆ ಮಾಡಬೇಡ ಮಾರೆ, ನಾನು ಬಂದದಷ್ಟೇ. ಇದು 2018ರಲ್ಲಿ. ಇವರು ಗಲಾಟೆ ಮಾಡಿದರೆ ಮತ್ತೆ ಪೇಪರಲ್ಲಿ ವಿಷಯವೆಲ್ಲ ಅದೆಲ್ಲ ಹಾಕೋದಿಲ್ಲ. ಅವರು ಕಿವಿತ್ತು, 72 ವರ್ಷ ಇತ್ತು, ಹಾರ್ಟ್ ಇದು ವೀಕ್ ಇತ್ತು, ಯಾವುದು ಬರೆಯೋದಿಲ್ಲ. ವೈದ್ಯರು ಆಪರೇಷನ್ ಮಾಡಿದರೆ ಹತ್ಯೆ ಆಯಿತು ಅಂತಲೇ ಬರೀತಾರೆ, ಪೇಪರ್ನವ್ರು ಹಾಗೆ ಬರೆಯೋದು. ಹಾಗಾಗಿ ಅವನಿಗೆ ಕೈ ಮುಗಿದು ಹೇಳಿದೆ, ರಿಸ್ಕ್ ತಗೋತೇನೆ, ದೇವರಿಗೆ ಕೈ ಮುಗಿದು, ಕಟೀಲು ದುರ್ಗಾ ಪರಮೇಶ್ವರಿಗೆ ಕೈ ಮುಗಿದು, ಗೊರಗಜ್ಜನಿಗೆ ಕೈ ಮುಗಿದು, ಗುಳಿಗನಿಗೆ ಕೈ ಮುಗಿದು, ಶರವು ಮಹಾಗಣಪತಿಗೆ ಕೈ ಮುಗಿದು ಆಪರೇಷನ್ ಮಾಡ್ತೇನೆ, ಹೃದಯಪೂರ್ವಕವಾಗಿ ಮಾಡ್ತೇನೆ. ಯಾರು ಹೃದಯಪೂರ್ವಕವಾಗಿ, ಅದು ನಮ್ಮ ಇನ್ಸ್ಪೆಕ್ಟ್ರು ಇರ್ಬೋದು, ಅಥವಾ ತಂತ್ರಿಗಳಿರ್ಬೋದು, ಅಥವಾ ಗುರುಸ್ವಾಮಿಗಳಿರ್ಬೋದು, ಇಲ್ಲಿ ವೇದಿಕೆಯರು ಯಾರೇ ಇರ್ಬೋದು, ಯಾರು ಹೃದಯದಿಂದ ಕೆಲಸ ಮಾಡ್ತಾರೆ ಅವರಿಗೆ ಯಾರಾದರೂ ಅಡ್ಡ ಬಂದರೆ ಅದು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಹೃದಯಪೂರ್ವಕವಾಗಿ ಸರ್ಜರಿ ಮಾಡ್ತೇನೆ ಅಂತೇಳಿ ನಾನು ಅವನಿಗೆ ಮಗನಿಗೆ ಹೇಳಿದ್ದೆ. ಅವನು ಹೆದರಿ ಕುಂದಾಪುರದಿಂದ ಬೇಗ ಆಂಬುಲೆನ್ಸ್ ಸಿಗೋದಿಲ್ಲಲ್ಲ, ನಾನು ಆಪ್ರೇಷನ್ ಮಾಡಬೇಕಾದ್ರೆ ಒಂದು ಆಂಬುಲೆನ್ಸ್ ತಂದಿಟ್ಟಿದ್ದೆ, ಸಂಜೆ ಡೆತ್ ಆದರೆ ತಗೊಂಡು ಹೋಗಲಿಕ್ಕೆ ಅಂತ. ಆದರೆ ಆಶ್ಚರ್ಯಚಕಿತರಾಗಿ ನೋಡೋದಾದರೆ ಮರುದಿನ ಅಜ್ಜ ನಡೆದಾಡಿದ್ದಾರೆ. ಹಾಗಾಗಿ ನಾನು ಇದನ್ನು ಸರ್ಜನ್ ಆಗಿ MBBS MS MCH ಯೂರಾಲಜಿ ನಾನು ಸುಮಾರು 12 ವರ್ಷ ಬರೀ ವೈದ್ಯಕೀಯದಲ್ಲಿ ಓದಿದ್ದು. ಸೊ ಹಾಗಾಗಿ
ಇಷ್ಟು ಕಲ್ತವನಾಗಿ ಕೂಡ ನಾನು ದೇವರನ್ನು, ಅಯ್ಯಪ್ಪ ಸ್ವಾಮಿಯನ್ನು ಅಥವಾ ಈ ದೈವವನ್ನು, ನಾಗನನ್ನು ಕೈ ಮುಗಿದು ಬೆಳಗ್ಗೆ ಗಂಧ ಹಾಕಿ ಹೋಗೋದು. ನಾನು ಒಟ್ಟಿಗೆ ಗುಳಿಗನ ಹತ್ರ ಬಂದು ಗಂಧ ಹಾಕಿ ಒಟ್ಟಿಗೆ ಹೋಗುವುದು. ನಾನು ಮಾಡೋದಲ್ಲ, ಅದು ನೀನು ಮಾಡುವುದು ಅಂತ. ಹಾಗಾಗಿ ಇಂಥ ಒಂದು ಭಕ್ತಿ ನಿಮ್ಮ ಮಕ್ಕಳಲ್ಲಿ ಇರಲಿ. ಎಜುಕೇಷನ್ ಜಾಸ್ತಿ ಆದಾಗ ಇಂಗ್ಲೀಷ್ ಮೀಡಿಯಮ್ ಆದಾಗೆ ವೆಸ್ಟರ್ನೀಕರಣಕ್ಕೆ ಹೋಗ್ತಾರೆ. ಅವರು ಏನು ನಂಬೋದಿಲ್ಲ ಅಂತ ಆಗಬಾರ್ದು. ಮಕ್ಕಳನ್ನು ದೇವಸ್ಥಾನಕ್ಕೆ ನಾಗಸ್ಥಾನ ಮೂಲಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಇಷ್ಟು ಮಾಡಿ ನನ್ನನ್ನು ಇಲ್ಲಿ ಕರೆದು ಈ ಪರಿಸರದ ಜನರ ಎದುರು ನನ್ನನ್ನು ಗೌರವಿಸಿದ್ದೀರಿ, ನನ್ನ ಸೇವೆಯನ್ನು ಗುರುತಿಸಿದ್ದೀರಿ. ನಿಮಗೆ ಎಲ್ಲರಿಗೆ ಶಿರಬಾಗಿ ಕರ ಮುಗಿದು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮಗೆಲ್ಲ ವಂದಿಸಿ ನನ್ನ 2 ಮಾತನ್ನು ಮುಗಿಸಿ. ವಂದನೆಗಳು ಸರ್. ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಿ ಅಭಿನಂದನಾ ಮಾತುಗಳನ್ನು ಆಡಿದಂತಹ ಡಾಕ್ಟರ್ ಸದಾನಂದ ಪೂಜಾರಿ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಮುಂದೆ ಅತಿಥಿಗಳಾಗಿರುವಂತಹ ಶ್ರೀ ರವಿಶಂಕರ್ ಸೋಮೇಶ್ವರ್ ತಮ್ಮ ಅತಿಥಿಗಳ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶರಣಮಯ್ಯಪ್ಪ ಮಾಗಣದ ದೇವರಂಜನ ಶ್ರೀ ಸೋಮನಾಥ ದೇವರನ್ನು ಯಾನಮ್ಮನಂಜನ ಅಪ್ಪ ರಕ್ತೇಶ್ವರನ್ನು ಅಂಜನೆ ನಮ್ಮ ಎದುಡುಪ್ಪುನಂಚಿನ ಸ್ವಾಮಿ ಅಯ್ಯಪ್ಪನ ನಿಂತೊಂದು ಬಾರಿ ಪುರ್ಲುಡು ವೇದಿಕೆಡಪ್ಪನ ಮಾತ ಹಿರಿಯಾಕುಲ್ಲ ಬಾರಿ ಪುರ್ಲುಡು ಪಾತಿರೀರು ನನ್ನ ಅಕ್ಕೇರಿಗೆ ಅದು ತಂತ್ರಿದಾರು ಆಯ್ಕೆ ಒಗ್ಗರಣೆ ಕೊಡ್ದು ಪದಾರ್ಥನ ಪೊರ್ಲು ಮನ್ಪೆರಲು ಐತಿ ರೇಟ್ ಯಾನು ಪಾತಿರ್ದೇನೆ ಹಾಳು ಮನ್ಪುರ ಬಡ್ಚಿ ಬನ್ನೊಂದು ವಿಶೇಷವಾದ ಇಕಡೆ ಸಂತನೆ ಉಲ್ಲೇಖ ಮಂತಲಕನೆ ಎಂಗ್ಲು ಓಲಾಂಡ ಪಿದ ಇತ್ತಂದಾಂಡ ಅದು ಮುಲ್ಪ ಇತ್ತಂದಾಂಡ ಓರ್ಲಾಂದೆಲ್ಲ ಕೇಂಡ ಎಂಗ್ಲು ಗುಡಿ ಟುಲ್ಲ ಅಂದ್ ಮನ್ಪನಿ ಗುಡಿ ಬಣ್ಣಗ ಈ ಭಾಗದಕ್ಕೆ ಮಾತ್ರ ಗುಡಿ ಬಣ್ಣ ಅಯ್ಯಪ್ಪನ ಗುಡಿ ಮಾತ್ರ ಬೇತ ಓಲ್ಲ ನಮ್ಮ ಗುಡಿ ಮನ್ಪುಜ ಗುಡಿ ಬಣ್ಣ ಅಯ್ಯಪ್ಪನ ಗುಡಿ ದೇವಸ್ಥಾನ ಪಂಡ ಪನ್ಪೇರು ಸೋಮೇಶ್ವರ ಅವಲ ಮೂಲ ಅಂದ ಗುಡಿ ಪಂಡ ಅವು ಅಯ್ಯಪ್ಪನ ದೇವಸ್ಥಾನ. ಈ ಪರಮ ಪವಿತ್ರ ಅಯ್ಯಪ್ಪನ ದೇವಸ್ಥಾನದ ಯಾನೊಂಜಿ ಭಕ್ತೆ ಯಾನೊಂಜಿ ಅಯ್ಯಪ್ಪನ ವೃತ್ತಧಾರಿ ಈ ಕ್ಷೇತ್ರಡ್ ಕಲೆಕಾರಣಿಕ ದಾದ ಬಂಡ ಅವು ಐನ ಅನುಭವಿಸಿನ ಗೊತ್ತು ಅಂಚನೆ ಎಂಕಲ ಆಯ್ತು ಅನುಭವ ಉಂಡು ಐನ ಬೇತದಲ್ಲ ವಿಷಯ ಪಂಡ್ರೆ ಬೋಪುಜಿ ವೇದಿಕೆಡು ಉಪ್ಪನಾರು ನಮ್ಮ ಗುರುಸ್ವಾಮಿ ಅರಣ್ಣು ಆರು ಮಾಲೆ ಪಾಡ್ದುಪ್ಪಾಡು ಪಾಡಂದಿಪ್ಪಾಡು ಅರಣ್ಣು ನಮ್ಮ ಮಾತೆ ಲೆಪ್ಪುನಿ ಏಪಲ ಗುರುಸ್ವಾಮಿಂದೆ ಅರಣ್ಣು ಪುದಾರು ಬಂದು ಏರ ಲೆಪ್ಪುಜೇರಿ ಏಪಲಾರು ನಿತ್ಯ ನಿರಂತರ ಗುರುಸ್ವಾಮಿ ಅಂಚಾದು ಅಂಜನ ಗುರುಸ್ವಾಮಿ ಅಂಚನೆ ಎಂಗ್ಲಿಗೆ ಸದಾ ಮಾರ್ಗದರ್ಶನ ಮಾಡ್ಬಿನಾರು ನಮ್ಮ ಈ ಕ್ಷೇತ್ರ ತಂತ್ರಿದಾರು ಪದ್ಮನಾಭ ತಂತ್ರಿಲಿ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆ ಅವೇತು ಜಿಲ್ಲೆಡು ಅವೇತು ದೈವ ದೇವಸ್ಥಾನಗಳು ಆರು ತಂತ್ರಿ ಅದು ಇತ್ತನ್ನಲ್ಲ ಆ ತಂತ್ರಿ ಪನ್ಪುನ ಒಂಜಿ ನೇನು ತೋಜ್ಪಾವಂದೆ ನಮ್ಮ ಮಕ್ಕಳೊಟ್ಟಿಗೆ ನಮ್ಮ ಮಕ್ಕಳಾದ ಉಪ್ಪುನಾರು ಒಂಜಿ ಸಾಮಾನ್ಯ ವ್ಯಕ್ತಿ ತಂತ್ರಿದಾರು ಅರಣ್ಯ ಈ ಸಂದರ್ಭಡ್ಲ ನಿಂತೊಂದು ಅಂಚನೆ ಒಂಜಿ ಈ ವೇದಿಕೆ ಬೇತೆ ಬೇತೆ ವಿಭಾಗಡು ದಿಂಜಿದು ಉಂಡು. ರಕ್ಷಣಾ ಇಲಾಖೆ ಉಂಡು, ಆರೋಗ್ಯ ಇಲಾಖೆ ಉಂಡು, ಸಾಮಾಜಿಕ ಇಲಾಖೆ ಉಂಡು, ಇಂಗ್ಲ ರಾಜಕೀಯ ಎಲ್ಲ ಉಂಡು, ಧಾರ್ಮಿಕ ಎಲ್ಲ ಉಂಡು. ಅಂಚೆ ಒಟ್ಟು ಇಲಾಖೆ ದಿಂಜಿದು ಕೂಡ್ದು ಬೈದಂಡು ಆ ದಿಂಜಿದು ಕೂಡ್ದು ಬಂದ ವೇದಿಕೆಯನ್ನು ನಿರ್ಮಾಣ ಮಂತ್ರಿ ಶಕ್ತಿ ಏರ್ಕಂಡ ಆ ಸ್ವಾಮಿ ಅಯ್ಯಪ್ಪೆ ಎದುರುಪನ ಅಯ್ಯಪ್ಪ ಸ್ವಾಮಿ. ಆ ಅಯ್ಯಪ್ಪ ಸ್ವಾಮಿನ ಆ ಒಂಜಿ ಆಶೀರ್ವಾದ ನಮಕ್ ನಿತ್ಯ ನಿರಂತರ ಉಪ್ಪಾಡು ನನ್ನ ಏನನ್ನು ನೂರ ಸಂತಾನ ಎಂಜಾತ್ ಪಂಡೇರು ಆಯ್ಕೆ ಏತ ಅರ್ಹೆ ಹೆಂಗೆ ಗೊತ್ತಜಿ ಎನ್ನ ಉದ್ದೇಶ ಐತೆ ಎಂಕ ತಿಕ್ಕನಂಚಿನ ದಾದ ಜವಾಬ್ದಾರಿಯ ಉಂಡ ಐನ ಸೇವಾ ರೂಪಾಡು ಸೇವೆ ಮನ್ಪನ ಅವಕಾಶ ಆ ಭಗವಂತ ಹೆಂಗೆ ಕೊಡ್ತೇರು ಐನೇ ಅಮ್ಮಂತೊಂದು ಪೋಪಣಿ ಯಾನ್ ಏಪಲ ಎನ್ನಗೊಂಡು ದಾದ ಕಷ್ಟ ಅನ್ನಲ್ಲ ಯಾನ್ ಮನ್ಪನ ಸೇವೆಗೆ ಎಂಕ ದೇವೇರು ತಗೊಂಡೆ ಅವು ಎನ್ನ ಕಷ್ಟ ಬರಿಕುಪ್ಪಾಡು ದೇವೇರು ಎಂಕ್ ಎನ್ನ ಬಾಕಿದಾಗಲೇ ಮಾತಿರಲ್ಲ ಈ ದೇಶಗೆ ಈ ವಿಶ್ವಗೆ ಸುಖ ಶಾಂತಿ ನೆಮ್ಮದಿನ ಕೊರಡು ಏನೇಪಲ ದೇವರ ಪ್ರಾರ್ಥನೆ ಮಾಡಿ ಏಪಲ ಎನ್ನ ಕನ್ನಡ ಎಡ್ಡೆಂದಿನ ತೂಪಲಕ್ಕಾವಡು ಕಿಬಿಟ್ಟು ಎಡ್ಡೆಂದಿನ ಕೇಳನಕ್ಕಾವಡು ಎನ್ನ ಬಾಯ್ಡು ಎಡ್ಡೆ ಶಬ್ದದಲ್ಲಿ ಬರಡು ಬಂದ್ಬಿಡ ನಿತ್ಯ ನಿರಂತರ ಪ್ರಾರ್ಥನೆ ಪೇ ಐಕೆ ಈ ಅಯ್ಯಪ್ಪ ಸ್ವಾಮಿ ನಿರಂತರ ಶಕ್ತಿನ ಕೊರಡು ಬಂಡದು ಅಂಚನೆ ಯಾನು ನಿಜವಾದ ಈ ಮುಲ್ತ ಸೇವಕ್ಕೆ ಯಾನು ವೇದಿಕೆಡು ಅಕ್ಲೇನ ಸೋಮೇಶ್ವರದ ಉಪಾಧ್ಯಕ್ಷದಿಂದ ಕುಲ್ಲಾದೀನಿ ಅಂಚಾದ ಮಾತು ಕುಲ್ಲದಿನಿ ಈಗ ನಾನು ವೇದಿಕೆಡು ಕುಲ್ಲಂಚಿನ ಹತ್ತು ಅವನ ಸ್ಥಾನಗ ನಿಕ್ಲಿಗೆ ಗೌರವ ಕೊಡ್ತೀನಿ ಕುಲ್ಲಾದರು ನಿಕ್ಲಿಗೆ ಪ್ರೀತಿದ ಒಂದನ್ನು ಅರ್ಪಿಸೋ ಒಂದು ಮಾತುಗಳ ಎಡ್ಡವಾಡು ಧನ್ಯವಾದ. ಸೊಲ್ಮೇಲ ರವೀಣ ಇರ್ನ ಈ ಒಂಜಿ ಪುರ್ಲದ ಪಾತ್ರೆಗೋದು ಅತಿಥಿಯಾದ ಬತ್ತದ ಎಂಗಳೊಟ್ಟಿಗೆ ಈ ಒಂಜಿ ಪುರ್ಲು ಪಾತ್ರೆನ ಶ್ರೀ ರವಿಶಂಕರ ಸೋಮೇಶ್ವರಗೂ ಸೊಲ್ಮೇಲಿನ ಸಂದೈತ ಬಂದದ್ದು ಕಾರ್ಯಕ್ರಮಗೂ ಅಧ್ಯಕ್ಷರನ್ನ ಮದಿಪುಗೂ ಪ್ರೀತಿಪೂರ್ವಕದಕ್ಕೆ ಏನೊಂದಿಲ್ಲ ಇನ್ನಿದ ಸಭಾಧ್ಯಕ್ಷತೆಯನ್ನು ವಹಿಸೋಂಚಿನ ಬ್ರಹ್ಮಶ್ರೀ ಉಚಿಲತಯ್ಯ ನೀಲೇಶ್ವರ ಪದ್ಮನಾಭ ತಂತ್ರಿ ಮೇಲೆ ಹಿಡಿದು ಈ ಒಂಜಿ ಅಧ್ಯಕ್ಷರನ್ನ ಪಾತ್ರೆ ಬಂದದ್ದು ಪ್ರೀತಿಪೂರ್ವಕದಕ್ಕೆ ಏನೊಂದಿಲ್ಲ. ಮಹಾವಿಷ್ಣುವಿಗೆ ಹಾಗೂ ಅಯ್ಯಪ್ಪ ಮಂದಿರದಲ್ಲಿ ಸಾನ್ನಿಧ್ಯವನ್ನು ತೋರಿಸ್ತಿರುವಂತಹ ಅಯ್ಯಪ್ಪ ಸ್ವಾಮಿಗೆ ಶಿರಭಾಗಿ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಮಹನೀಯರೇ, ಸಾಮಾನ್ಯ ಹಲವಾರು ವರ್ಷಗಳಿಂದ ಇಂತಹ ಒಂದು ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತುಕೊಂಡು ಕಡೆಯದಾಗಿ ಮಾತಾಡಲಿಕ್ಕೆ ನನಗೆ ಅವಕಾಶ. ಈ ವೇದಿಕೆಯಲ್ಲಿ ಅದೆಷ್ಟೋ ಮಂದಿಗೆ ಹಾರ ಹಾಕುವುದು, ಅವರಿಗೆ ಅಭಿನಂದಿಸುವಂತಹ ಒಂದು ದೃಶ್ಯವನ್ನು ನಾನು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ಭಾಗವಹಿಸುವಾಗ ಆಗುವ ಅನುಭವ ಏನು ಅಂತ ಕೇಳಿದರೆ,
ಉಳಿದ ಧಾರ್ಮಿಕ ಸಭೆಗಿಂತ ಒಂದು ವಿಭಿನ್ನತೆಯನ್ನು ನಾವಿಲ್ಲಿ ಕಾಣಬಹುದು. ಸಾಮಾನ್ಯವಾಗಿ ಬ್ರಹ್ಮಕಲಶದಲ್ಲಿ ಅಥವಾ ಇನ್ನಿತರ ವೇದಿಕೆಯಲ್ಲಿ ನಾವು ಮಾತಾಡಬೇಕಿದ್ದರೆ ಅದರಲ್ಲಿ ಬಹಳಷ್ಟು ಆಧ್ಯಾತ್ಮಿಕತೆ, ದೈವಿಕತೆಯನ್ನು ನಾವು ಸೇರಿಸಿಕೊಂಡು ದೇವರ ಮಹತ್ವ, ದೇವಸ್ಥಾನದ ಮಹತ್ವ, ಭಜನಾ ಮಂದಿರದ ಮಹತ್ವ, ದೈವಗಳ ಮಹತ್ವ ಇದನ್ನೆಲ್ಲ ನಾವು ಒಂದು ಕ್ರೋಢೀಕರಿಸಿ ಬಂದಂತಹ ಸಭಿಕರಿಗೆ ಆ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿಕೊಡುವಂತಹ ಜವಾಬ್ದಾರಿ ನಮ್ಮಲ್ಲಿತ್ತು. ಆದರೆ ಇಲ್ಲಿ ವೇದಿಕೆಗೆ ಬಂದಾಗ ನಮಗೆ ಅಂಥ ಜವಾಬ್ದಾರಿಯೇ ಇಲ್ಲ. ಏಕೆಂದರೆ ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಜ್ಞಾನ ಸಂಪಾದಿಸಿದ್ದಾರೆ. ಅದು ಇವತ್ತಿನ ಈ ಒಂದು ವಿಜ್ಞಾನ ಯುಗದಲ್ಲಿರುವಂತಹ ಒಂದು ಮಹತ್ವ. ಹಿಂದೆ ವಿಜ್ಞಾನ ಅಥವಾ ಜ್ಞಾನ ಎಂಬುದು ಬಹಳ ಕಷ್ಟದಿಂದ ಸಿಗುತ್ತಾ ಇತ್ತು. ಡಾಕ್ಟರ್ ಹೇಳಿದರು, ಅವರೊಂದು ಕೃಷಿ ಕುಟುಂಬದವರು, ಅವರ ತಂದೆಯವರಿಗೆ ಇದರ ಬಗ್ಗೆ ಜ್ಞಾನ ಇರಲಿಲ್ಲ. ಆದರೆ ಇವರಿಗೆ ಅನಿರೀಕ್ಷಿತವಾಗಿ ದೇವರು ಕೊಟ್ಟ ಅವಕಾಶವನ್ನು ಅವರು ಸದ್ವಿನಿಯೋಗ ಮಾಡಿಕೊಂಡು ಜೀವನದಲ್ಲಿ ಇಲ್ಲಿವರೆಗೆ ಬಂದರು ಅಂತ ಅವರು ಮಾತಾಡ್ತಾ ಇದ್ದರು. ನನಗೆ ಸಾಕಾಯಿತು, 25 ವರ್ಷ ನನಗೆ ಕಲಿತೇ ಹೋದೆ, ಇನ್ನು ನನಗೆ 84 ವರ್ಷವರೆಗೆ ಬದುಕಬೇಕಾಗ್ತದೆ. ನನ್ನ ಜೀವನವನ್ನು ನಾನು ಎಂಜಾಯ್ ಮಾಡಬೇಕು ಅಂತ ಆದರೆ ಇನ್ನಷ್ಟು ನಾನು ಬದುಕಬೇಕು ಎಂಬ ಆಸೆ, ಅಂದರೆ ಅವಕಾಶ, ಆ ಅವಕಾಶ ದೇವರವರಿಗೆ ಕೊಡಲಿ. ಹಾಗೆ ಮುಂದೆ ನಮ್ಮ ASP ಅವರಿದ್ದರು, ಅವರು ಕುಂದಾಪುರದವರು, ರಾಘವೇಂದ್ರ ಬೈಂದೂರು. ಅವರು ಕೂಡ ಒಂದು ಮಹತ್ವಾಕಾಂಕ್ಷಿ. ಯಾಕೆಂದರೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಸಮಾಜದಲ್ಲಿ ರಕ್ಷಣಾ ವ್ಯವಸ್ಥೆಯಲ್ಲಿ ನಾನಿದ್ದೇನೆ, ಮಂಗಳೂರು ಎಂಬ ಕ್ಷೇತ್ರದಲ್ಲಿ ನಾನು ನನ್ನ ಸೇವೆಯನ್ನು ಕೊಟ್ಟಾಗ ಅದರಿಂದ ಅವರಿಗೆ ಸಿಗುವಂತಹ ಒಂದು ಸಂತೃಪ್ತಿ ಅವರು ಕಂಡು ಅನುಭವಿಸಿದ್ದಾರೆ. ನೀವು ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ದಕ್ಷಿಣ ಕನ್ನಡದಲ್ಲಿ ನಿಮಗೆ ಕಾನೂನು ವ್ಯವಸ್ಥೆ ಮಾಡೋದು ಬಹಳ ಸುಲಭ. ಇಲ್ಲಿಯ ಜನರು ಹೇಗೆ ಅಂತ ಕೇಳಿದರೆ ಎಲ್ಲರೂ ಸುಸಂಸ್ಕೃತರು. ಎಲ್ಲ ಗಲ್ಲಿಯಲ್ಲೂ ನಿಮಗೆ ದೇವಸ್ಥಾನ ಕಾಣಬಹುದು. ಪ್ರತಿಯೊಂದು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ನಿಮಗೆ ದೈವಗಳಿದ್ದಾರೆ. ಪ್ರತಿಯೊಬ್ಬರು ದೇವರನ್ನು ನಂಬುತ್ತಾರೆ, ದೈವಗಳನ್ನು ನಂಬುತ್ತಾರೆ. ಅವರು ಅದನ್ನು ಧರ್ಮವನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ. ಯಾಕಂತ ಕೇಳಿ ನಮ್ಮ ಹಿರಿಯರು ಈ ಸಂಸ್ಕೃತಿಗೆ, ಈ ಮಣ್ಣಿಗೆ ಕೊಟ್ಟಂತಹ ಒಂದು ದೊಡ್ಡ ಒಂದು ಕೊಡುಗೆ ಏನು ಅಂತ ಕೇಳಿದರೆ ಜನರನ್ನು ದೈವದ ಸುತ್ತ ಇಟ್ಟುಬಿಟ್ಟಿದ್ದಾರೆ. ಅಂದರೆ ಧರ್ಮವನ್ನು ರಕ್ಷಣೆ, ಧರ್ಮ ಚಾವಡಿ ಅಂತ ಹೇಳುತ್ತೇವೆ. ಯಾವುದೇ ಇದ್ದರೂ ಅಲ್ಲಿ ಧರ್ಮ ಚಾವಡಿ. ಧರ್ಮ ಅಂದರೆ ಏನು? ನಮ್ಮ ಕರ್ತವ್ಯ. ಅದರಲ್ಲಿ ದೈವಕತೆ ಉಂಟು, ಆಧ್ಯಾತ್ಮಿಕತೆ ಉಂಟು, ಸ್ಪಿರಿಚುವಾಲಿಟಿ ಉಂಟು. ಅಂದರೆ ಮನುಷ್ಯ ಒಳ್ಳೆಯದಾಗಬೇಕು ಅಂತಾದರೆ ಅವನಲ್ಲಿ ದೇವರ ಭಕ್ತಿಗಿಂತ ಅವನಲ್ಲಿ ಧರ್ಮ ಬೇಕು. ಭಕ್ತಿ ಮಾತ್ರ ಇದ್ದರೆ ಸಾಲದ ಆಗುವುದಿಲ್ಲ, ಕರ್ತವ್ಯ ನಿಷ್ಠೆ ಬೇಕು. ಮೇಡಮ್ ಹೇಳಿದರು ಆರೋಗ್ಯ ಬೇಕು ಅಂತ, ಆರೋಗ್ಯದ ಬಗ್ಗೆ ಜ್ಞಾನ ಕೊಡಬೇಕು ಅಂತ. ನಾನು ಶಬರಿಮಲೆಗೆ ಹೋಗ್ತಾ ಇದ್ದೆ, 8 ಕಿಲೋಮೀಟರ್ನ ಒಂದೇ ದಮ್ಮಿಗೆ ಹತ್ತುತ್ತೇನೆ. ನೀವು ಹೇಳಿದ್ರಲ್ಲ, ನನ್ನೊಟ್ಟಿಗೆ ಬಂದವರಿಗಿಂತ ಫಾಸ್ಟಾಗಿ ನಾನು ಅಲ್ಲಿ ಹೋಗಿ ಮುಟ್ಟುತ್ತೇನೆ. ಆದರೆ ಅಲ್ಲಿರುವಂಥ ಶುಚಿತ್ವದ ಬಗ್ಗೆ ನಾವು ತುಂಬ ಕಾಳಜಿ ವಹಿಸ್ತೇವೆ, ತುಂಬ ನಾವು ಕನ್ಸರ್ನ್ ಆಗಿದ್ದೇವೆ. ಯಾಕೆಂದರೆ ಬರುವಂತಹ ಭಕ್ತಾದಿಗಳು, ಹೋಗುವವರು ಅಲ್ಲಿ ಮಾಡುವಂತಹ ಗಲೀಜು ನೋಡಿದರೆ ಅದು ಬಹಳ ನಿಜವಾಗಿ ನಮಗೆ ಸಮಸ್ಯೆ ಕಾಣುತ್ತದೆ. ಅವರು ಅದನ್ನು ಸರಿಯಾಗಿ ಪಾಯಿಂಟ್ ಔಟ್ ಮಾಡಿದರು. ಯಾಕೆಂದರೆ ಕೇರಳದಲ್ಲಿ ಈ ಅಮೀಬಿಯಾ ರೋಗ ತುಂಬ ಇದೆ, ತುಂಬ ಡೆತ್ ಆಗ್ತಾ ಉಂಟು. ಸಾಧಾರಣ ದೇವಸ್ಥಾನದ ಕೊಳಗಳು, ಈ ಕೇರಳಕ್ಕೆ ಹೋದಾಗ ನಿಮಗೆ ಎಲ್ಲಿಯೂ ಕೆರೆ ಇಲ್ಲದ ದೇವಸ್ಥಾನ ಇಲ್ಲ. ಇಲ್ಲಿ ಇದೆ, ಆದರೂ ಕೂಡ ಅಲ್ಲಿ ಕೆರೆ ಇಲ್ಲದ ದೇವಸ್ಥಾನ ಇಲ್ಲ. ದೊಡ್ಡ ನೀವು ಹೈವೇಲಿ ಹೋದಾಗ ನಿಮಗೆಲ್ಲ ಕೆರೆಗಳೇ ಕಾಣೋದು. ಅದು ಮತ್ತು ರಿವರ್ಸ್ ವಾಟರ್ನ ಒಂದು ದೊಡ್ಡ ಕ್ಯಾನಲ್ ಕೂಡ ಇರ್ತದೆ. ಅಲ್ಲಿ ಹೋಗಿ ಸ್ನಾನ ಮಾಡುವಾಗ ಸ್ವಾಭಾವಿಕವಾಗಿ ಮೂಗಿನೊಳಗೆ ಅಥವಾ ಅಲ್ಲಿರುವಂತಹ ಕ್ರಿಮಿಗಳು ನಿಮಗೆ ಆ ದೇಹದೊಳಗೆ ಪ್ರವೇಶಿಸ್ತದೆ. ಮತ್ತು ಎಲ್ಲ ಕೇರಳ ಅಂತ ಇದ್ದರೆ ಒಂದು ಟೋಟಲ್ ಟೌನ್ಶಿಪ್. ಅದು ಕೇರಳದಲ್ಲಿ ಅಷ್ಟು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್, ಅದು ಭಾರಿ ಹತ್ತಿರ. ಎಲ್ಲ ಟೌನಲ್ಲಿಯೂ ಕೂಡ ನಿಮಗೆ ವೇಸ್ಟ್ ಹೋಗೋದು ಎಲ್ಲಿಗೆ ಅಂತ ಕೇಳಿದರೆ ಸೀದಾ ಹೊಳೆಯಲ್ಲಿ ನಮಗೆ ಎಷ್ಟು ಪವಿತ್ರವಾದಂತಹ ಹೊಳೆ ಇದ್ದರೂ ಕೂಡ ಆ ಹೆಸರಿಗೆ ನಾವು ದೊಡ್ಡ ಪವಿತ್ರತೆ ಕಂಡರೂ ಕೂಡ ಇಡೀ ಕೇರಳದ ನೀರು ಅಂದರೆ ಹೊಳೆ ನೀರು ಕಂಪ್ಲೀಟ್ ಗಲೀಜಾಗಿಬಿಟ್ಟಿದೆ. ಆಗ ನಾವು ಅದರಲ್ಲಿ ಸ್ನಾನ ಮಾಡುವಾಗಲೂ ಕೂಡ ನಾವು ಗಮನ ಹರಿಸಬೇಕು. ಹಾಗೆ ಇನ್ನೊಂದು ವಿಚಾರ ಹೇಳಿ ನಾನು ಮುಗಿಸ್ತೇನೆ. ಸುಮಾರು ವರ್ಷಗಳ ಹಿಂದೆ ಅಯ್ಯಪ್ಪ ಸ್ವಾಮಿಗಳ ಅಲ್ಲಿ ನಮಗೆ ಪ್ರವೇಶದ ಬಗ್ಗೆ, ಸ್ತ್ರೀ ಪ್ರವೇಶದ ಬಗ್ಗೆ ಒಂದು ದೊಡ್ಡ ಚಳವಳಿ ಆಯಿತು. ಆ ಚಳವಳಿಯಲ್ಲಿ ನೀವು ನೋಡಿರ್ಬೋದು, ಎಲ್ಲ ಹೆಂಗಸರಾಯ್ತದೆ. ಶಬರಿಮಲೆಗೆ ಯಾರು ಹೋಗೋದು? ಗಂಡಸರು. ಯಾಕೆ ಹೆಂಗಸರು ಮಾತ್ರ ಅದು ಅದೇ ವೃತ್ತದಲ್ಲಿ ಹೋಗಬೇಕು, ಇಂಥವರು ಹೋಗಬಾರದು ಅಂತೇಳಿ ಹೆಂಗಸರು ಯಾಕೆ ಹಠ ಹಿಡಿದ್ರು? ಅವರು ಹೇಳಿದ್ರು ಆಗ ಕುಡಿಯುವುದು, ನ್ಯೂಸ್ ಹೇಳಿದ್ರು ಅದನ್ನು. ಅಂದರೆ ಆ ಒಂದು
ಕುಟುಂಬದ ಹೆಂಗಸರಿಗೆ ಅವರ ಗಂಡಸರು ದುಶ್ಚಟಗಳಿಗೆ ಬಿದ್ದು ಆ ಕುಟುಂಬ ಹಾಳಾಗುವುದನ್ನು ತಪ್ಪಿಸಿದ್ದು ಯಾರು ಅಂತ ಕೇಳಿದರೆ ಶಬರಿಮಲೆ ಅಯ್ಯಪ್ಪ. ಇವತ್ತು ಇಷ್ಟೊಂದು ನಾವು ಜನ ಇಲ್ಲಿ ಇದ್ದೇವೆ, ಇಷ್ಟೊಂದು ಮಂದಿ ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಅಂತ ಕೇಳಿದರೆ ಆ 48 ದಿವಸ ಅವರು ವೃತ ಇದ್ದ ಕಾರಣ ಅಷ್ಟಾದರೂ ಅವರು ಆ ಒಂದು ಚಟಗಳಿಂದ ಸ್ವಲ್ಪ ದೂರ ಇರ್ತಾರೆ. ನಾವು ಘಟ್ಟದ ಕಡೆಗೆ ಹೋದಾಗ ನಾನು ಆ ಕಡೆ ಎಲ್ಲ ಹೋಗ್ತೇನೆ, ಅಲ್ಲಿ ಕೂಡ ಈ ಒಂದು ದುಶ್ಚಟಕ್ಕೆ ಬಲಿಯಾದವರು ಜಾಸ್ತಿ. ಆ ಒಂದು ದುಶ್ಚಟದಿಂದ ಹೊರಗಿಡಲಿಕ್ಕೆ ನಮಗೆ ಅನುಗ್ರಹ ಕೊಟ್ಟದ್ದು ಶಬರಿಮಲೆ ಅಯ್ಯಪ್ಪನ ಒಂದು ಕ್ಷೇತ್ರ. ಆ ಒಂದು ನಿಯಮ ಅದು ಯಾವುದೇ ಜಾತಿ ಇಲ್ಲದೆ, ಜಾತಿ ವಿಭಜನೆ ಇಲ್ಲದೆ ಎಲ್ಲರೂ ಅಯ್ಯಪ್ಪನೇ. ಯಾಕೆಂದರೆ ಅದರಲ್ಲಿ ಇರುವಂಥ ತತ್ವ ಏನು ಅಂತ ಕೇಳಿದರೆ ಅಹಂ ಬ್ರಹ್ಮಾಸ್ಮಿ ಅಂತ. ದೇವರು ಎಲ್ಲಿದ್ದಾನೆ ಅಂತ ಕೇಳಿದರೆ ನಿಮಗೆ ಹುಡುಕಿಕೊಂಡು ಹೋದರೆ ಎಲ್ಲೂ ಸಿಗೋದಿಲ್ಲ. ಒಂದು ಎಲ್ಲಿ ಉಂಟು ಅಂತ ಕೇಳಿದರೆ ಒಂದು ಎಲ್ಲಿುಂಟು, ನೀವು ಅದರ ಬರೆದರೆ ಮಾತ್ರ ಒಂದು ಗೊತ್ತಾಗೋದು. ಎಲ್ಲಿುಂಟು ಒಂದು, ಅದಕ್ಕೆ ರೂಪ ಇಲ್ಲ. ಅದು ಯಾರೋ ಕಂಡುಹಿಡಿದ್ರೆ ನಾವು ಅದು ರೋಮನ್ ರಲ್ಲಿ ಒಂದೊಂದು ಕರೀತೇವೆ, ಕನ್ನಡದಲ್ಲಿ ಬೇರೆ ಬರೀತೇವೆ, ಮಲಯಾಳದಲ್ಲಿ ಬೇರೆ ಬರೀತೇವೆ, ಹಿಂದಿಯಲ್ಲಿ ಬೇರೆ ಬರೀತೇವೆ. ಅದೇ ಒಂದು, ಅದರ ರೂಪ ಎಲ್ಲಿ ಉಂಟು ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಒಂದು ಎಂಬುದು ಇದೆ. ಅದೇ ರೀತಿ ದೇವರು ಇದ್ದಾರೆ, ಅವರು ಇರುವುದು ನಮ್ಮಲ್ಲೇ ಇದ್ದಾನೆ. ನಮ್ಮ ಪಂಚಭೂತಾತ್ಮಕವಾದಂತಹ ಶರೀರದಲ್ಲಿ ಅವನು ನೆಲೆ ನಿಂತಿದ್ದಾನೆ. ಆ ಪಂಚಭೂತಾತ್ಮಕವಾದ ಶರೀರಕ್ಕೆ ನಾವು ಸಂಸ್ಕಾರ ಕೊಟ್ಟಾಗ ಸ್ವಾಭಾವಿಕವಾಗಿ ಆ ದೇವದ ಅಸ್ತಿತ್ವ ನಮಗೆ ಗೊತ್ತಾಗ್ತದೆ. ಆ ಗೊತ್ತಾಗುವುದಕ್ಕೆ ಬೇಕಾಗಿ ಇಂತಹ ಮಂದಿರಗಳು, ನಮ್ಮ ಮನೆಯಲ್ಲಿರುವಂತಹ ದೈವಗಳು, ನಾವು ಆಚರಣೆ ಮಾಡುವಂತಹ ಸಂಸ್ಕಾರಗಳು, ಸಂಸ್ಕೃತಿಗಳು. ಆದ ಕಾರಣ ನಾವು ಈ ಪ್ರಪಂಚದಲ್ಲಿ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿಯೂ ದೇವರಿದ್ದಾನೆ ಎಂಬ ನಂಬುವಂತಹ ನಮ್ಮ ಸಂಸ್ಕೃತಿ ಯಾರನ್ನು ಬಿಲೀವರ್ಸ್ ಆ್ಯಂಡ್ ನಾನ್ ಬಿಲೀವರ್ಸನ್ನು ನಾವು ಡೈವರ್ಟ್ ಮಾಡೋದಿಲ್ಲ. ಎಲ್ಲರೂ ಬಿಲೀವರ್ಸೇ. ಅಲ್ಲಿ ಏತಿಸ್ಟ್ ಅಂತ ಇಲ್ಲ. ಅಂದರೆ ಯಾರು ಅವರವನು ನಂಬುತ್ತಾನೋ ಅವನು ನಂಬಿಕೆಸ್ತಾನೆ, ನಂಬುವವನೇ. ಅವನು ನಾಸ್ತಿಕನಲ್ಲ. ನಾಸ್ತಿಕ ಅಂದರೆ ಏನು? ಅಸ್ತಿತ್ವವನ್ನು ನಿರಾಕರಿಸುವವ. ಅಸ್ತಿತ್ವ ಅಂದರೆ ನಮ್ಮ ಅಸ್ತಿತ್ವವನ್ನು ನಾವು ನಿರಾಕರಿಸಿದಾಗ ಅದು ಹೇಗೆ ಆಗುತ್ತದೆ? ಆಗುವುದಿಲ್ಲ. ನಾವು ನಮ್ಮಲ್ಲಿ ವಿಶ್ವಾಸವಿಟ್ಟಾಗ ನಾವು ಪ್ರತಿಯೊಬ್ಬರನ್ನು ನಾವು ವಿಶ್ವಾಸದಲ್ಲಿ ಇಡಲೇಬೇಕಾಗುತ್ತದೆ. ನಾವು ನಮ್ಮನ್ನು ಪ್ರೀತಿ ಮಾಡುವಾಗ ನಾವು ಪ್ರತಿಯೊಬ್ಬರಿಗೂ ನಾವು ಪ್ರೀತಿ ಮಾಡಲೇಬೇಕಾಗ್ತದೆ. ನಾವು ನಮ್ಮಲ್ಲಿ ಏನಿದೆಯೋ ನಾವು ಇನ್ನೊಬ್ಬರಿಗೆ ಕೊಡುವಂಥ, ನಮ್ಮಲ್ಲಿ ಭಯ ಇದ್ದರೆ, ಕ್ರೋಧವಿದ್ದರೆ ಅದನ್ನು ನಾವು ಇನ್ನೊಬ್ಬರಿಗೆ ಕೊಡುತ್ತೇವೆ. ಆದರೆ ನಮ್ಮಲ್ಲಿ ಪ್ರೀತಿ ವಿಶ್ವಾಸವಿದ್ದರೆ ಅದನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ಈ ಸಮಾಜ ಒಂದು ಸುದೃಢವಾಗಿರ್ತದೆ. ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ಬಹಳ ಉತ್ತಮವಾಗಿ ಮಾಹಿತಿಯನ್ನು ನೀಡಿದ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಇದೀಗ ಮುಂದೆ ಮಂದಿರದ ಗುರುಸ್ವಾಮಿಗಳಾದ ದಿವಂಗತ ಪ್ರಭಾಕರ್ ಗುರುಸ್ವಾಮಿ ಇವರ ಸ್ಮರಣಾರ್ಥ ಬಡ ಪ್ರತಿಭಾವಂತ ವಿದ್ಯಾರ್ಥಿನಿಗಳಿಗೆ ಕೊಡುವಂತಹ ಪ್ರತಿಭಾ ಪುರಸ್ಕಾರವನ್ನು ನಾವೊಂದು ಈ ಒಂದು ವೇದಿಕೆಯಲ್ಲಿ ನೀಡಲಿಕ್ಕಿದ್ದೇವೆ. ಪರಿಸರದ 5 ಶಾಲೆಗಳಿಗೆ ನಾವು ಆ ಒಂದು ಪ್ರೋತ್ಸಾಹಧನವನ್ನು ನೀಡಲಿಕ್ಕಿದ್ದೇವೆ. ಇದೀಗ ಅನುದಾನಿತ ಸ್ಟೆಲ್ಲಮಾರಿಸ್ ಹಿರಿಯ ಪ್ರಾಥಮಿಕ ಶಾಲೆಯ ಕುಮಾರಿ ಪೂರ್ಣಶ್ರೀ, ಅದೇ ರೀತಿ ಮಾಸ್ಟರ್ ಪ್ರವನ್ ಇದ್ರೆ ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಪ್ರೋತ್ಸಾಹಧನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅನುದಾನಿತ ಸ್ಟೆಲ್ಲಮಾರಿಸ್ ಹಿರಿಯ ಪ್ರಾಥಮಿಕ ಶಾಲೆಯ ಕುಮಾರಿ ಪೂರ್ಣಶ್ರೀ, ಅದೇ ರೀತಿ ಮಾಸ್ಟರ್ ಪವನ್, ದಯವಿಟ್ಟು ಮಂದಿರದ ಗುರುಸ್ವಾಮಿಗಳು ಈ ಒಂದು ಪ್ರೋತ್ಸಾಹಧನವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪವನ್ ಇದ್ರೆ ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಗೌರವಧನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮನೆಯವರಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ಸ್ವೀಕರಿಸಬಹುದು. ಪವನ್ ಬನ್ನಿ. ಅದೇ ರೀತಿ ಆನಂದಾಶ್ರಮ ಹೈಸ್ಕೂಲ್ನಿಂದ ಮಾಸ್ಟರ್ ಗೌತಮ್ ಪೂಜಾರಿ ಮತ್ತು ಕೆ ಲಕ್ಷ್ಮಿ, ಕುಮಾರಿ ಕೆ ಲಕ್ಷ್ಮಿ, ಮಾಸ್ಟರ್ ಗೌತಮ್ ಪೂಜಾರಿ, ಅದೇ ರೀತಿ ಕುಮಾರಿ ಕೆ ಲಕ್ಷ್ಮಿ ಇವರು ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಈ ಒಂದು ಗೌರವ ಮೊತ್ತವನ್ನು ಸ್ವೀಕರಿಸಬೇಕು, ಗುರುಸ್ವಾಮಿಗಳಿಂದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಒಮ್ಮೆ ಕೈ ಚಪ್ಪಾಳೆಯನ್ನು ಕೊಡಿ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು, ಇಲ್ಲಿಯ ಮಾಸ್ಟರ್ ಧ್ಯಾನ್, ಅದೇ ರೀತಿ ನಫೀಸತ್ ಇಫ್ರಾ, ಮಾಸ್ಟರ್ ಧ್ಯಾನ್, ಅದೇ ರೀತಿ ನಫೀಸತ್ ಇಫ್ರಾ ಇದ್ರೆ ದಯವಿಟ್ಟು ವೇದಿಕೆಗೆ ಬಂದು ಗೌರವಧನವನ್ನು ತಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅನುದಾನಿತ ಶ್ರೀ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಕ್ಷೇತ್ರ ಕೊಲ್ಯ, ಇದರ ಮಾಸ್ಟರ್ ಹರ್ಷಿತ್, ಅದೇ ರೀತಿ ಕೃಪಾ ಎಜೆ, ಮಾಸ್ಟರ್ ಹರ್ಷಿತ್, ಮಾಸ್ಟರ್ ಹರ್ಷಿತ್,
ಅದೇ ರೀತಿ ಕೃಪಾ ಎಜೆ. ಮುಂದೊಂದು ಉಚ್ಚಿಲ ಶಾಲೆಯದು ಇನ್ನೂ ಬರಬೇಕಷ್ಟೇ. ಅವರಿಗೆ ಮುಂದಿನ ಆ ಒಂದು ಅವಧಿಯಲ್ಲಿ ಆ ಒಂದು ಪ್ರೋತ್ಸಾಹಧನವನ್ನು ನೀಡಲಿಕ್ಕಿದ್ದೇವೆ. ಇದೀಗ ಕಾರ್ಯಕ್ರಮದ ಕಡೆಯಂಗ ಧನ್ಯವಾದ ಸಮರ್ಪಣೆ. ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಈ ಒಂದು ಮಂದಿರದ ತಂತ್ರಿವರ್ಯರಾದಂತಹ ಬ್ರಹ್ಮಶ್ರೀ ವಿಚಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕಾವೂರು ಪೊಲೀಸ್ ಠಾಣೆಯ ನಿರೀಕ್ಷಕರಾಗಿರುವಂತಹ ಶ್ರೀ ರಾಘವೇಂದ್ರ ಬೈಂದೂರು ನಮ್ಮೊಂದಿಗೆ ಇದ್ದೀರಿ. ತಮಗೂ ಸಹ ಇವತ್ತಿನ ಕಾರ್ಯಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಟ್ಟೆಕಾರು ಇದರ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಶ್ರೀಮತಿ ಸವಿತಾ ಎಸ್ ಜಿ ಇದ್ದೀರಿ. ತಮಗೆ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇದೀಗಲೇ ನಿರ್ಗಮಿಸಿದಂತಹ ಶ್ರೀ ಪ್ರಕಾಶ್ ತಕೋಟಿ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕೊಟ್ಟೆಕಾರು ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಪ್ರವೀಣ್ ಐ ಬಗಂಬಿಲ ಇದ್ದಾರೆ. ನಮಗೆ ಈ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ರವಿಶಂಕರ್ ಸೋಮೇಶ್ವರ್ ಇದ್ದಾರೆ. ತಮಗೆ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಸಾಯಿ ಲಾಜಿಸ್ಟಿಕ್ ಶಿಫ್ಟಿಂಗ್ ಬೋಂದೇಲ್ ಮಂಗಳೂರು ಇದರ ಪಾಲುದಾರರಾಗಿರುವಂತಹ ಶ್ರೀ ಸತ್ಯವಾನ್ ಆಳ್ವ ಶೆಡ್ಡೆ ಗುಡ್ಡೆಮನೆ ಇದ್ದಾರೆ. ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಸದಾನಂದ ಪೂಜಾರಿ, ಶ್ರೀಮತಿ ಸುಜಾತಾ ಏಕನಾಥ್ ಕೊಂಡಾಣ, ಶ್ರೀಮತಿ ಸೀತಾರಾಮ್ ದಾಸ್, ಶ್ರೀ ನಾರಾಯಣ ತಲೆಕಲ, ಶ್ರೀ ವೆಂಕಪ್ಪಗಟ್ಟಿ ತಮಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅಭಿನಂದನೆ ಸ್ವೀಕರಿಸೋಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ಕುಮಾರಿ ಮೇಧಾ ಜಯರಂಬಿ ತಮಗೂ ಈ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಪೊಸಕೊರಲ್ ಅದೇ ರೀತಿ ಹಬ್ಬಕ್ಕ ನ್ಯೂಸ್ ಚಾನಲ್ ಇದ್ರೆ ತಮಗೆ ಸಹ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ಈ ಒಂದು ಅಯ್ಯಪ್ಪ ದೇವಸ್ಥಾನದ ಎಲ್ಲ ಭಗವದ್ಭಕ್ತ ಬಾಂಧವರಿಗೂ ಒಂದೇ ಮಾತುಗಳಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಮಹಾಪೂಜೆ ನಡೆದು ಅದನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯನ್ನು ನಿರ್ವಹಿಸಿ ವಂದನೆಯನ್ನು ನೀಡಿದಂತಹ ಪ್ರವೀಣ್ ಬಸ್ತಿಯವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.